July 26, 1954, I was born. Fortunately, I was born to good family. My Okay. parents, ಓಕೆ ನಮ್ದು ಪೊಲಿಟಿಕಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಸೊ ಯಾವ ಊರಿಂದ ಸರ್? ತುಮಕೂರು. ಒಂದಿನ ಸಡನ್ ಆಗಿ ಬೆಂಗಳೂರು ಅಶೋಕ ಪಿಲ್ಲರ್ ಹತ್ರ ಇದೀವಿ. ಹ್ಮ್. ಸಡನ್ ಆಗಿ ಒಂದ್ ಮೇಲ್ ಬಂತು, ಏನಿದೆ ಮೇಲು ಅಂತ ನೋಡ್ತೀನಿ, ವೀಸಾ. ಇಂಟರ್ನಲ್ ಇವೆಂಟ್ಸ್ ವರ್ ಗೋಯಿಂಗ್ ಲೈಕ್ ದಿಸ್. ಎಕ್ಸ್ಟರ್ನಲ್ ಇವೆಂಟ್ಸ್ ವರ್ ಹ್ಯಾಪನಿಂಗ್. I could not match. Exam ತಗೊಂಡ್ಮೇಲೆ I got a letter from ECFMG, same book ಹೇಳಿದ್ನಲ್ಲ, ಎಕ್ಸಾಮ್ ಇಸ್ ಕ್ಯಾನ್ಸಲ್ಡ್. ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ ಈ ಮೂರಿಂದ ಓವರ್ಕಮ್ ಮಾಡ್ಬೇಕಾದ್ರೆ ಡಾಕ್ಟರ್ ಆಗಿ ನೀವು ಒಂದು ಸಣ್ಣ ಫಾರ್ಮುಲಾ ಹೇಳಿದ್ರೆ ನಮಗೆ ವರ್ಕೌಟ್ ಆಗುತ್ತೆ. ಕೋಲಮ್ ಅಂತ ಇದ್ದಾನ ಫಿಲಾಸಫರ್, ಅವನು ಹೇಳ್ತಾನೆ, ಯು ಕ್ಯಾನ್ ನೆವರ್ ಕಂಟ್ರೋಲ್ ದ ಎಕ್ಸ್ಟರ್ನಲ್ ಇವೆಂಟ್ಸ್, ವಿ ಕ್ಯಾನ್ ಓನ್ಲಿ ಕಂಟ್ರೋಲ್ ಹೌ ವಿ ರಿಯಾಕ್ಟ್ ಟು ಇಟ್, ಮಿನಿಮೈಸಿಂಗ್ ಇಟ್ ಆರ್ ಮ್ಯಾಕ್ಸಿಮೈಸಿಂಗ್ ಇಟ್, ಆರ್ ಎವ್ರಿಥಿಂಗ್ ಇಸ್ ಬ್ಲಾಕ್ ಆರ್ ವೈಟ್, ದೇರ್ ಇಸ್ ನೋ ಗ್ರೇ. ಇಲ್ಲ ಹಿಂಗಾಗ್ಬೇಕು, ಇಲ್ಲ ಹಿಂಗಾಗ್ಬೇಕು, ಹಿಂಗಾಗ್ಲಿಲ್ಲ ನಾನೇನ ಕೆಟ್ಟವನು. ಫಿಯರ್ ಕೆಳಗಡೆ ಆಂಗರ್ ಇರುತ್ತೆ, ಆಂಗರ್ ಕೆಳಗಡೆ ಇದಿರುತ್ತೆ, ಏನೋ ಶೇಮ್ ಇರುತ್ತೆ, ಎಂಬ್ರಾಸ್ಮೆಂಟ್ ಇರುತ್ತೆ. ಅದನ್ನ ನಾವು ಬಿಡಿಸ್ಬೇಕು, ಈ ಆನಿಯನ್ ತರ ಫೀಲ್ ಮಾಡ್ಬೇಕು. ನೋವಾಯ್ತು, ಮನ್ಸಿಗೆ ಹರ್ಟ್ ಆಯ್ತು, ಅದು ನಾಳೆನೂ ಬರುತ್ತೆ, ನಾಳಿದ್ದು ಕ್ಯಾರಿ ಆಗತ್ತೆ. ಯಾಕತರ ಆಗತ್ತೆ? ಬಿಕಾಸ್ ಅಗೇನ್ ಯು ಆರ್ ಟ್ರಾಮಟೈಸ್ಡ್. ಸಿಕ್ಕಿದಂಗೆ ಕೆಲವರಿಗೆ ಸಿಟ್ಟು ಬಂದ್ಬಿಡತ್ತೆ, ಅಗ್ರೆಸಿವ್ನೆಸ್ ಬರುತ್ತೆ, ಅಂಡ್ ಸೆಲ್ಫ್ ಕಾನ್ಫಿಡೆನ್ಸು ಕಡಿಮೆ ಆಗ್ತಾ ಹೋಗುತ್ತೆ, ನಿರ್ಧಾರ ಡಿಸಿಷನ್ ಮೇಕಿಂಗು ಆಗೋದಿಲ್ಲ. ಈ ಎಲ್ಲ ಸಿಚುವೇಶನ್ ಅಲ್ಲಿ ಏನು ಅಡಾಪ್ಟ್ ಮಾಡಿದ್ರೆ ಓವರ್ಕಮ್ ಮಾಡಬಹುದು ಅಂತ? Your choice to respond in an emotional way. Yes. Your choice to respond in debating their thinking. Why are you thinking? Why are you saying this? Or you have a choice to ignore and move on. ಯಾವ ಅಸ್ತ್ರ ಒಳ್ಳೇದು ಅಂತೀರಿ ಈ ಮೂರಲ್ಲಿ? And teach your children what is best. Show them that, but don't tell them to follow it. Never tell them my way is the highway. Too much stress, too much demand increases ADHD. Because you are always multitasking. They said, sir, help agutte, side effect ಜಾಸ್ತಿ. Side effect to side effect to side effect. How long you can take antidepressant? Lifetime? Yes, sir. ಇರ್ಬೋದು, lifetime. Come on. ಇಂಡಿಯಾದಲ್ಲಿ ಒಂದ್ ಸ್ವಲ್ಪ ಅದಕ್ಕೆ ದೊಡ್ಡವ್ರು ಮಾತಾಡ್ತಾರೆ, ಸುಮ್ಮನೆ ಇರು. ದೊಡ್ಡವ್ರು ಮಾತಾಡೋ ಉಸಿರೆತ್ತು ಬೇಡ, ಏನಾರ ಹೇಳಿ. ರೈಟ್ ಸರ್. ಟೀಚರ್ ಮಾತಾಡ್ತಾರೆ, ಉಸಿರೆತ್ತು ಬೇಡ. ಟ್ರಯಾಜಿಂಗ್ ಸೈಕಾಟ್ರಿಸ್ಟ್ ಕನ್ಸಲ್ಟೆಂಟ್ ಅಂತ, ಅದೇನ್ ಸರ್ ಅದು? ಸ್ವಲ್ಪ ಟ್ರಯಾಜಿಂಗ್ ಅಂದ್ರೆ ಏನಾಗುತ್ತೆ, ಈ ಎಮರ್ಜೆನ್ಸಿ ರೂಮ್ ಬರ್ತಾವಲ್ಲ, ಎಮರ್ಜೆನ್ಸಿ ರೂಮ್ ಪೇಷಂಟ್ ಬರ್ತಾವಲ್ಲ, ಬಂದಾಗ ಈ ER ಡಾಕ್ಟರ್ಸ್ ಗೊತ್ತಾಗಲ್ಲ. ಈಗ somebody says suicidal, I'm kill myself, ಅವಾಗ ನಾವು ಹೋಗ್ಬಿಟ್ಟು ಬಿಕಾಸ್ ಆಫ್ ಅವರ್ ಎಕ್ಸ್ಪರ್ಟೀಸ್ ವಿ ಕ್ಯಾನ್ ಸ್ಪೆಂಡ್ 10 minutes ಅಂಡ್ ಟ್ರಯಾಜ್ ಮಾಡಿ. ಮೊನ್ನೆ ಒಂದು ಪಾಡ್ಕಾಸ್ಟ್ ಅಲ್ಲಿ ನಾನು ನೋಡ್ತಾ ಇದ್ದೆ, ಫೇಮಸ್ ಆಂಕರ್ ಅನುಶ್ರೀ ಅಂತ, ಶಿ ಮೆನ್ಷನ್ಡ್ ಫಿಸಿಕಲ್ ರೇಪ್ ಹೆಂಗಿದೆಯೋ ಮೆಂಟಲ್ ರೇಪು ಇದೆ ಅಂತ. ಇದೆ, ಇಂಟಿಮಿಡೇಷನ್. ನಿಮ್ದೊಂದು ಥೆರಪಿ ಇದೆ, ಲೈಕ್ ನಿಮ್ದು ಒಂದು ಸಿಸ್ಟಮ್ ಇದೆ. ಈ ಥೆರಪಿ ಮೆಡಿಕೇಶನ್ ಜೊತೆಗೆ 30 minutes ಹೈಬ್ರಿಡ್ ಕನ್ಸಲ್ಟೇಷನ್ ಮಾಡಲ್, ಏನ್ ಸರ್ ಅದು ಟೆಕ್ನಿಕ್? ಅದು ಟೆಕ್ನಿಕ್. ಲಾಟ್ ಆಫ್ ಅವರ್ ಸೈಕಾಟ್ರಿಸ್ಟ್ ವಿ ಕಮ್ ಫ್ರಮ್ ಮೆಡಿಸಿನ್. ಸುದೀರ್ಘವಾಗಿ ವೆಟರನ್ಸ್ ಆಫ್ ವಿಯೆಟ್ನಾಂ ಅಂಡ್ ವೆಟರನ್ಸ್ ಆಫ್ ಇರಾಕ್, ಅಷ್ಟು ಪ್ರಾಂತ್ಯದಲ್ಲೂ ಕೂಡ ವೆಟರನ್ಸ್ಗೆ ನೀವು ಸರ್ವ್ ಮಾಡಿದ್ರಿ ಅಂದ್ರೆ ಶಬ್ಬಾಷ್ ಸರ್, ಸಲ್ಯೂಟ್ ಅಂತ ಹೇಳ್ಬೋದು ನಿಮ್ಗೆ. ಅದ್ ಹೇಗಾಯ್ತಾ? ಸೈಕಾಟ್ರಿಸ್ಟ್ಗೂ ಈ ತರ ಥಾಟ್ ಬರಲ್ಲ, ನಿಮ್ದು ವಿಶೇಷವಾದ ವ್ಯಕ್ತಿ ನೀವು ಅಂತ ಹೇಳ್ಬೋದು. ಸೈಕೋಫಾರ್ಮಕಾಲಜಿ ಅಂಡ್ ಸೈಕೋಥೆರಪಿನ ಕಂಬೈನ್ ಮಾಡಿ ನೀವೊಂದು ಅದ್ಭುತವಾದ ಒಂದು ಟ್ರೀಟ್ಮೆಂಟ್ ನ ಕೊಡ್ತೀರಾ ಅಂದ್ರೆ ಏನ್ ಸರ್ ಸೈಂಟಿಸ್ಟ್ ನೀವು? ಸೈಂಟಿಸ್ಟ್ ಅಂತಲ್ಲ, ಇಟ್ ಇಸ್ ಯು ಅಡ್ಜಸ್ಟ್ ಟು ದಿ ಸಿಚುಯೇಷನ್. ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅಂಡ್ ಕಾಗ್ನಿಟಿವ್ ಪ್ರಾಸೆಸ್ ಥೆರಪಿ ಎರಡೂನು ತಗೊಂಡಾಗ ಈ ಟ್ರಾಮಾ ಮತ್ತೆ ರಿಕವರಿ ಸ್ಟೇಜ್ ಯಾವ ರೀತಿ ವರ್ಕ್ ಆಗುತ್ತೆ? See, when you combine cognitive and behavioral therapy, you get a hybrid called trauma therapy. ಅಲ್ಲಿ ಫೋರ್ಸೈತ್ ಕೌಂಟಿ ಅವ್ರು ಬರ್ತಾರೆ, ಡಾಸನ್ ವಿಲ್ಗೆ ಥರ್ಸ್ಡೇಸ್ ಹೋಗ್ತೀನಿ, ಅಲ್ಲಿ ಡಾಸನ್ ಕೌಂಟಿ ಅವ್ರು ಬರ್ತಾರೆ. And some students also want to do internship now. We are working. So ಅವರಿಗೂ ಕೂಡ ನೀವು ಮೆಂಟರ್ ಆಗಿ ನೀವು ಗೈಡ್ ಮಾಡ್ತೀರಾ ಅಂತ? ಕಾಲೇಜ್ ಹೋಗಬೇಕು ಅಂತಾರಲ್ಲ, they want some exposure, so I'm working on that. I can sit with my patient 1 hour. ಅಬ್ಬಾ. I can cancel my patient, I can sit with them half an hour, 1 hour, because it is a charity clinic, because I'm not paid, it's a voluntary, I'm free to do whatever they want. American people love it. People who don't have insurance never demand. They're always so grateful. As the same patient that came in Upparalli one day into my clinic with 1 balen in Gone, sir, duddilla, ide no treatment. Same attitude you see when you. Thank you for saving me. Welcome to A Journey Across Borders. We are here to celebrate the incredible achievements,
of Canadigas Shining Globally. I am your host, Ashwini Nadig. Along with cameraman Srivatsa Nadig, we bring you inspiring podcasts and stories from abroad. Welcome to Vidishdali Jivana. Subscribe now and join our global journey. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿದ್ದೀರಿ ಅನ್ಕೊಂಡಿದ್ದೀನಿ. ಎಲ್ರಿಗೂ ದೇಹದ ಕಾಯಿಲೆಗೆ ಮೆಡಿಸಿನ್ ಇರುತ್ತೆ, ಮಾನಸಿಕ ಕಾಯಿಲೆಗೆ ಮದ್ದು ಮಾತು ಅಂತ ಎಲ್ಲರೂ ಹೇಳ್ತೀರಿ. ಆದ್ರೆ ಮಾನಸಿಕ ಕಾಯಿಲೆಗೆ ಮನಸ್ಸನ್ನ ಕೊಡೋ ಮನೋವೈದ್ಯರು, ಆಲೈಸಿ ಹೃದಯವಂತಿಕೆಯಿಂದ ನಮ್ಮನ್ನ ಸಹಕರಿಸುವ ಮನೋವೈದ್ಯರ ಸಹಕಾರ ತುಂಬಾನೇ ಮುಖ್ಯ ಅಲ್ವಾ? ಸರಾಂತ ಮನೋವೈದ್ಯರು, ಪರಿಣಿತರು, 36 ವರ್ಷದ ಸುದೀರ್ಘ ಪಯಣ. ಇವರಿಂದ ಮಾಹಿತಿ ತುಂಬಾನೇ ಇದೆ ಕೇಳಕ್ಕೆ. ಸೊ ದಯಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಹೊಸಬ್ರಾದ್ರೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ನ ಹಾಗೆ ಸಹಕರಿಸಿ. ಸೊ ಬನ್ನಿ ಡಾಕ್ಟರ್ ಲೋಕೇಶ್ ಸರ್ ಅವ್ರನ್ನ ಮಾತಾಡ್ಸೋಣ, ಅವರ ಸಾಧನೆಯ ಪಯಣ ತಿಳ್ಕೊಂಡು. ನಮಸ್ತೆ ಲೋಕೇಶ್ ಸರ್. ನಮಸ್ತೆ ಅಶ್ವಿನಿ ಮೇಡಮ್. ಹೇಗಿದ್ದೀರಿ ಸರ್? ಎಲ್ಲಾ ಕ್ಲಿನಿಕ್ಕಿಗೆ ಹೋದಾಗ ಡಾಕ್ಟರ್ ನಮಗೆ ಕೇಳ್ತಾರೆ, ಹಾಯ್ ಹೌ ಆರ್ ಯು ಫೀಲಿಂಗ್ ಟುಡೇ ಅಂತಾರೆ. ಸೊ ನಾವ್ ಇವತ್ತು ಏನ್ ಸರ್ ಆಪರ್ಚುನಿಟಿ ನಮ್ಗೆ, ಡಾಕ್ಟರ್ ಹೌ ಆರ್ ಯು ಅಂತ ಕೇಳ್ತಾ ಇದೀವಿ. ನೋಡ್ರಿ, ಯು ಟರ್ನ್ ದ ಟೇಬಲ್ಸ್. ಯೆಸ್. ಸೊ ಹೇಗಿದ್ದೀರಾ ನೀವು? ಬಹಳ ಚೆನ್ನಾಗಿದ್ದೀವಿ. ವಿ ಆರ್ ಹ್ಯಾಪಿ ದಟ್ ಯು ಆರ್ ಕಮಿಂಗ್ ಹಿಯರ್ ಟು ಇಂಟರ್ವ್ಯೂ ಮೀ. ಥ್ಯಾಂಕ್ ಯು ಸರ್. ಸೊ ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳ್ತಾರೆ ಶ್ಲೋಕದಲ್ಲಿ. ಸೊ ಡಾಕ್ಟರ್ನ ಮೀಟ್ ಮಾಡಿದ್ರೆ ನಾರಾಯಣನ್ ಮೀಟ್ ಮಾಡಿದಷ್ಟು ಖುಷಿ ನಮ್ಗೆ. ಅಷ್ಟು ದೊಡ್ಡದ್ ಮಾಡಬೇಡಿ ನೀವು. ರೈಟ್. ಸೊ ಡಾಕ್ಟ್ರೆ, ನಿಮ್ಗೆ ನಮ್ಮ ಚಾನಲ್ ವಿದೇಶದಲ್ಲಿ ಜೀವನ ಅಂತ, ಸೊ ನಮ್ಮ ಚಾನೆಲ್ ಅಲ್ಲಿ ಇನ್ನಿಂದ ಒಂದು ಸಾಧಕರ ಸಂದರ್ಶನ ಮಾಡ್ತಾ ಇರ್ತೀವಿ. ಸೊ ನಿಮ್ ಬಗ್ಗೆ ಹೇಳೋದಿಕ್ಕೆ ಕೇಳಕ್ಕೆ 2 ಕಿವಿಗಳು ಸಾಲದು, ದಿನಗಟ್ಲೆ ಕೇಳ್ತಾ ಇರಬಹುದು ನಿಮ್ ಸಾಧನೆನ. ಸೊ ಅದಷ್ಟು ಕೂಡ ಸ್ವಲ್ಪ ಪ್ರಿಸೈಸ್ ಮಾಡಿ, ಆದಷ್ಟು ಒಂದು ಸ್ವಲ್ಪ ಸಮಯದಲ್ಲಿ ನಾವು ನಿಮ್ಮ ಒಂದು ಚರಿತ್ರೆನ ವೀಕ್ಷಕರ ಮುಂದೆ ಬಿಚ್ಚಿಡೋ ಸಣ್ಣ ಪ್ರಯತ್ನ ನಮ್ಮ ಕಡೆಯಿಂದ ಆಗ್ತಾ ಇದೆ. ಸೊ ನಿಮ್ಗೆ ನಮ್ಮ ಚಾನಲ್ ಅಂಡ್ ನಮ್ಮ ಥೀಮ್ಗೆ ಸ್ವಾಗತ ಸರ್. ಥ್ಯಾಂಕ್ ಯು. ಸೊ ಡಾಕ್ಟ್ರೆ, ನೀವು ಹುಟ್ಟಿದಲ್ಲಿ ಬೆಳೆದಿದ್ದಲ್ಲಿ ವಿದ್ಯಾಭ್ಯಾಸ ಯಾವ ರೀತಿ ಆಯ್ತು? ಅಂಡ್ ಮೆಡಿಕಲ್ ಏನ್ ಸುಮ್ನೆ ಅಲ್ಲ ಡಾಕ್ಟ್ರೆ, ಏನೋ ಒಂದ್ ಮಾಸ್ಟರ್ಸ್ ಮಾಡ್ಕೊಂಡ್ಬಿಡ್ಬೋದು. ಈ ಮೆಡಿಕಲ್ ಬುಕ್ಸನ್ನ ಮುಟ್ಟೋಕ್ಕೂ ಧೈರ್ಯ ಇರಬೇಕು, ಅದನ್ನ ಓದಕ್ಕೂ ಧೈರ್ಯ ಇರಬೇಕು, ಮನಸ್ಸು ಮತ್ತು ಆ ಒಂದು ಸ್ಥೈರ್ಯ ಮಾಡ್ಕೊಂಡು ನೀವು ಮೆಡಿಕಲ್ ಅನ್ನ ಮುಗಿಸ್ಕೊಂಡು ಈ ಅಮೇರಿಕಾನು ಒಂದು ವಿದೇಶಕ್ಕೆ ನಿಮ್ಮ ಪಾದಾರ್ಪಣೆ ಆಗುತ್ತೆ ಅಂದ್ರೆ, ಈ ಚರಿತ್ರೆ ನಮ್ಗೆ ಒಂದು ಸ್ಮಾಲ್ ಇಂಟ್ರೋ ನಿಮ್ ಕಡೆಯಿಂದ ಆಗ್ಬೋದಾ ಅಂತ. ಥ್ಯಾಂಕ್ ಯು. ಇದೊಂದು ಆಪರ್ಚುನಿಟಿ ನಮ್ಗೆ ದೇವರು ಕಳ್ಸಿಕೊಟ್ಟಿದ್ದಾನೆ. ನಮ್ಮ ತಂದೆ ತಾಯಿಗಳು, ನಮ್ಮ ತಾಯಿಯವರು ನಾನು ಡಾಕ್ಟರ್ ಆಗ್ಬೇಕು ಅಂತ ಆಸೆ ಪಟ್ಟಿದ್ರು. ಏನ್ ಹೇಳ್ತಾರೆ, ನೇಚರ್ ವರ್ಸಸ್ ನರ್ಚರ್ ಅಂತ. ನಾವು ಒಂದು ಫಾರ್ಚುನೇಟ್ಲಿ ಐ ವಾಸ್ ಬಾರ್ನ್ ಟು ಗುಡ್ ಫ್ಯಾಮಿಲಿ. ಮೈ ಪೇರೆಂಟ್ಸ್, ನಮ್ದು ಪೊಲಿಟಿಕಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ತುಮಕೂರು, ಬೆಂಗಳೂರಿನ 45 ಮೈಲಿ. ನಮ್ಮ ತಂದೆಯವರು ಹುಟ್ಟಿದ್ದು ಚಿಕ್ಕನಾಯಕನಹಳ್ಳಿ ಅಂತ, ಅಬೌಟ್ ಅನದರ್ 40 miles. ಚಿಕ್ಕನಾಯಕನಹಳ್ಳಿಲಿ ನಮ್ಮ ತಾತ ಅವರಿದ್ರು. ಹಳ್ಳಿಲಿ ಪಾಪ ರೈತರಾಗಿ ಚೆನ್ನಾಗಿ ದುಡಿದು 6 ಮಕ್ಳನ್ನ ಬೆಳೆಸಿದ್ರು. 6 ಮಕ್ಳುಗಳು ಚೆನ್ನಾಗಾದ್ರು. ಅದ್ರಲ್ಲಿ ನಮ್ ತಂದೆ ಕಬ್ಬಣದ ಅಂಗಡಿಗೆ ಹೋಗೋದ್ ಬಿಟ್ಬಿಟ್ಟು he chose lawyer. He became a lawyer. And then he could not practice. ನಿಜಲಿಂಗಪ್ಪ ಅಂತ ಚೀಫ್ ಮಿನಿಸ್ಟರ್. ನಿಜಲಿಂಗಪ್ಪನವರ ಅಸಿಸ್ಟೆಂಟ್ ಆಗಿ ಚಿತ್ರದುರ್ಗದಲ್ಲಿ ಅವ್ರ ಔಟ್ ಹೌಸ್ ಅಲ್ಲಿ ಇದ್ರು. ಅಲ್ಲಿ ನಮ್ಮ ಅಕ್ಕ, ನಮ್ಮ ಅಣ್ಣ. ಸೊ ನಿಜಲಿಂಗಪ್ಪನವರು ಇದು ಜೈಲ್ಗೆ ಹೋದ್ರು. ಜೈಲ್ಗೆ ಹೋದಾಗ ನಮ್ಮ ತಂದೆ ಅವ್ರ ಪ್ರಾಕ್ಟೀಸ್ ಕಂಟಿನ್ಯೂ ಮಾಡಿದ್ರು. ಸೊ ಅಲ್ಲಿಂದ ನಮ್ಮ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಇದೆ ನಮ್ಮ ಫ್ಯಾಮಿಲಿ. ಸರ್, ಒಂದು ಆಡ್ ಆನ್ ಕ್ವಶನ್. ನಿಮ್ ತಂದೆಯವರು ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ರು ಅಂತ ಹೇಳಿದ್ರಿ, ನಿಮ್ಗೆ ಪೊಲಿಟಿಕಲ್ ಫೀಲ್ಡ್ ಅಲ್ಲಿ ಹೋಗ್ಬೇಕು ಅಂತ ಅನಿಸ್ಲಿಲ್ವಾ ಯಾವತ್ತು? ಅನಿಸುತ್ತೆ, ಹೇಳ್ತೀನಿ ಅದ್ರ ಬಗ್ಗೆ ಒಂದ್ ಸೆಕೆಂಡ್ ಅಲ್ಲಿ. ಆಮೇಲೆ ನಮ್ಮ ತಂದೆ ಅವರು ಇಂಟರ್ನ್ಶಿಪ್ ಅವರು ಜೈಲಿಂದ ಬಂದ್ಮೇಲೆ ನಿಜಲಿಂಗಪ್ಪನವ್ರ ಜೊತೆಗೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆದ್ರು. Nilingappa became the Congress party chief. Yes. So he continued and stayed in Delhi for 15 years. So ಸಣ್ಣ ವಯಸ್ಸಲ್ಲೇ ನಾನು ಡೆಲ್ಲಿಗೆ ಎಕ್ಸ್ಪೋಸ್ ಆಗಿದ್ದೆ. ಅಲ್ಲಿ ಮಿನಿಸ್ಟರ್ಗಳು, ನೆಹರು ಅವರೆಲ್ಲ ಈ ತರ ನಮ್ಮ ಮನೆಗಳು ಬರ್ತಾ ಇದ್ರು. ನಮ್ಮ ಮನೆ ಅಂದ್ರೆ ಅವ್ರ ಮನೆ, ಅವ್ರ ಕಮಿಟಿ ಇರ್ತಾನೆ, ಕಾನ್ಸ್ಟಿಟ್ಯೂಷನಲ್ ಕಮಿಟಿ ಅಂತ ಇತ್ತು, ಅದಕ್ಕೆ ಹೋಗ್ತಾ ಇದ್ವಿ. ಒಂದ್ಸರಿ ನೆಹರುಗ್ ನಾನು ಓನರ್ ಹಾಕಿದ್ದೆ. ನಮ್ಮ ತಂದೆ ಅದನ್ನ ಗೊಂದದ ಓನರ್ ಹಾಕ್ಸಿ, ನಾನು ಸಣ್ಣ ಹುಡುಗ, ಸೊ ಅವರು ಅದನ್ನ ಹರಾಜ್ ಮಾಡಿಸಿದ್ರು. ಸೊ ಪೊಲಿಟಿಕಲಿ ವಿ ವರ್ ಅಡ್ವಾಂಟೇಜಸ್. ನನ್ನ ಬಗ್ಗೆ ಮಾತಾಡ್ತೀನಿ, ನಮ್ಮ ತಂದೆಯವ್ರ ಬಗ್ಗೆ ನಾನು ಹೇಳ್ಬೇಕಾದ್ ನಮ್ಮ ಧರ್ಮ. ಸೊ ಅವರು ದೊಡ್ಡ ಕರ್ನಾಟಕದ ಯಾರು ಬಂದ್ರು ಕೂಡ ನಮ್ ಛತ್ರ ಆಗ್ಬಿಟ್ಟಿತ್ತು ಡೆಲ್ಲಿ. 19 ಫಿರೋಜ್ ಶಾ ರೋಡ್ ಡೆಲ್ಲಿ ಅಂದ್ರೆ ಸಿ ಆರ್ ಬಸಪ್ಪನವ್ರ ಮನೆ. ಯಾರ್ ಬೇಕಾದ್ರೂ ಹೋಗ್ಬೋದು, ಯಾರ್ ಬೇಕಾದ್ರೆ ಇರ್ಬೋದು, ಯಾರ್ ಬೇಕಾದ್ರೆ
15 ವರ್ಷ. ಆದ್ರೆ ನಮ್ಮ ತಾಯಿಗೆ ಭಯ ಆಯ್ತು. ಏನ್ರಿ ನೀವು ಡೆಲ್ಲಿ ಕರ್ಕೊಂಡು ಹೋಗ್ಬಿಡ್ತೀರಾ, ಸಣ್ಣ ಹುಡುಗ, ಅವನಿಗೆ ಹಿಂದಿ ಬರಲ್ಲ, ಕನ್ನಡ ಬರಲ್ಲ, ಎತ್ಲಗೂ ಇಲ್ಲ ಇತ್ಲಗೂ ಇಲ್ಲ ಅಂತ ಹೇಳಿ ಶಿ ಸ್ಟೇಡ್ ಬ್ಯಾಕ್. ಎಲ್ಲಿ? ತುಮಕೂರಲ್ಲಿ. ಅಲ್ಲಿದ್ದಾಗ July 26, 1954, I was born. I was the last child for my mother. She was basically a single mother. Because ದೇಶಕ್ಕೋಸ್ಕರ ನಮ್ಮ ತಂದೆ, he put ದೇಶ into first. He would come every 6 months, 3 months, ಒಂದ್ 3 ದಿನ ಇದ್ದೋಗೋರು. So in a way I can call absentee father, but he loved us. I know, sir. So my mother struggled. I know, yes. That's the human angle. ಆ ಸ್ಟ್ರಗ್ಲಿಂಗ್ ಅಲ್ಲಿ ಅವರು ನಮ್ಗೆ ಒಂದು ಹೇಳ್ಕೊಟ್ರು. ಏನ್ ಹೇಳ್ಕೊಟ್ರು? ನೋಡಪ್ಪ, ಯಾವಾಗ್ಲೂ ನಿನ್ಗೆ ಸುಖ ಬೇಕು, ನಿನ್ಗೆ ಎಲ್ಲರಿಗೂ ಹೆಲ್ಪ್ ಮಾಡ್ಬೇಕು ಅಂತಂದ್ರೆ ನೀನು ವೈದ್ಯಕೀಯ ಆಗ್ಬೇಕು, ಚೆನ್ನಾಗಿ ಓದ್ಬೇಕು. ಬರೇ ಆಟ ಆಡ್ಕೊಂಡು ಐ ವಾಸ್ ಪ್ಲೇಯಿಂಗ್ ಅರೌಂಡ್ ಟೂ ಮಚ್. ಸೊ ನೀವು ಆಟ ಆಡ್ಕೊಂಡಿರೋದಲ್ಲ, ಚೆನ್ನಾಗಿ ಓದ್ಬೇಕು. ಡಿಸಿಪ್ಲಿನ್ ಕಲ್ಸಿದ್ರು, ರೆಸಿಲಿಯನ್ಸ್ ಕಲ್ಸಿದ್ರು, ಕಾನ್ಫಿಡೆನ್ಸ್ ಕಲ್ಸಿದ್ರು, ಒಳ್ಳೆ ಸ್ಕೂಲ್ಗೆ ಕಲ್ಸಿದ್ರು, ಕಾನ್ವೆಂಟ್ಗೆ ಹಾಕ್ಬಿಟ್ರು. ಸೊ ಐ ವಾಸ್ ಸ್ಟಾರ್ಟ್ ಬೈ ಕ್ಯಾಥಲಿಕ್ಸ್ ನನ್ಸ್ ಇನ್ ತುಮಕೂರಲ್ಲಿ, ಕಾನ್ವೆಂಟ್ಗೆ. ಸೊ ಬೇರೆ ಚಿಲ್ಡ್ರನ್ ಬೇರೆ ಕಡೆ ಹೋದ್ರೆ ನಾನು ಐ ಗ್ರೋ ಅಪ್ ಇನ್ ಕಾನ್ವೆಂಟ್ ವಿತ್ ಬ್ರಿಟಿಷ್ ಬುಕ್ಸ್. ಸೊ ಐ ವಾಸ್ ಫಾರ್ಚುನೇಟ್. I was very, very fortunate. Nothing was, I was born in a fortunate family. So now helbeku, we are very fortunate to have you in this place anta. Thank you. So alli beldaga I learned many things. English became part of my growing up. Right. And then we went to Delhi, we went to Madras, and then we went to different cities. ಆ cities ಹೋದಾಗ ಎಲ್ಲ exposure ಆಯ್ತು. Right. ಬಟ್ ನಮ್ ತಂದೆ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾ ಇದ್ರು, ಪೊಲಿಟಿಕಲ್ ಫೀಲ್ಡ್ ಹಂಗೆ ಎಂಟರ್ ಆದ್ರು. ನಿಮ್ ಕ್ವಶನ್ ಆನ್ಸರ್ ಮಾಡ್ಬೇಕು ಅಂದ್ರೆ, ನಮ್ ತಾಯಿಗೆ ಅಷ್ಟು ನಾನ್ ಪಾಲಿಟಿಕ್ಸ್ ಹೋಗೋದು ಇಷ್ಟ ಇರ್ಲಿಲ್ಲ. ನಮ್ ತಂದೆಗೆ ನೀನೇನಾರು ಮಾಡ್ಕೋ. ಫಾರ್ ಹಿಮ್ ದೇಶ ವಾಸ್ ಬಿಗ್. ಸೊ ಮೈ ಬ್ರದರ್ ಹೂ ವಾಸ್ ಇಂಜಿನಿಯರ್, ವಿಶ್ವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಬೆಂಗಳೂರಲ್ಲಿ ಪಾಸ್ ಆಗ್ಬಿಟ್ಟು, he could not get a job in NGF ಕಂಪನಿದಲ್ಲಿ. ಸೊ he applied to Wisconsin, University of Wisconsin, Madison. Right. So he came in 79. So ಅಲ್ಲಿ ಬಂದಾಗ ನಾ ಒಂಥರ ಫ್ಯಾಸಿನೇಷನ್. ನಮ್ಮಣ್ಣ ಅಲ್ಲಿ ಹೋದ, ನಮ್ಮಣ್ಣ ಅದ್ ಕಳಿಸ್ದ, ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ, ಅದು ಇದು. ಆಮೇಲೆ ಸ್ಪ್ಯಾನ್ ಅಂತ ಒಂದು ಅಮೆರಿಕನ್ ಮ್ಯಾಗಝೈನ್ ಬರೋದು, ವಾಯ್ಸ್ ಆಫ್ ಅಮೆರಿಕಾ. ಸೊ ಐ ಗಾಟ್ ಇನಿಷಿಯೇಟೆಡ್ ಇನ್ ಟು ಲುಕ್ ಇನ್ ಟು ಅಮೆರಿಕಾ. ಸೊ ಆವಾಗ್ಲೇ ನಿಮ್ಗೆ ಕನ್ಸುಡ್ತು, ನಾನು ಮುಂದೆ ಒಂದಲ್ಲ ಒಂದು ದಿನ ಅಮೆರಿಕಾ ದೇಶದಲ್ಲಿ ಹೋಗ್ಬೇಕು ಅಂತ ಒಂದ್ ಸೂಟ್ ಕೇಸ್ ಇಟ್ಕೊಂಡು ಹೆಂಗಾರ ಮಾಡಿ ಹೋಗ್ಬಿಡ್ಬೇಕು. ಅಲ್ಲಿ ಡಾಕ್ಟರ್ಸ್ನೆಲ್ಲ ಕಳಿಸ್ತಾ ಇದ್ದ. ಹಿ ವಾಸ್ ಇನ್ಸ್ಪೈರಿಂಗ್ ಮೀ ದಟ್ ಲೈಫ್ ವಿಲ್ ಬಿ ಗುಡ್. ಸೊ ದೆನ್ ಐ ಸ್ಟಾರ್ಟೆಡ್ ಥಿಂಕಿಂಗ್ ಅಬೌಟ್ ಇಟ್. ಸೊ ಇಲ್ಲಿ ಡಾಕ್ಟರ್ಸ್ ಗೆ ಡಿಮ್ಯಾಂಡ್, ಬೇಡಿಕೆ ತುಂಬಾ ಇದೆ ಅಂತ ಹೇಳ್ತಾರೆ. ಅಲ್ಲಿ ಅನೇ ಹೇಳ್ತಾ ಇದ್ದ, ನೀನು ಬಂದ್ಬಿಡು, ನೀನು ಆರಾಮಾಗತ್ತೆ. ನಮ್ ತಾಯಿಗೂ ಇಷ್ಟ ಆಯ್ತು, ಅವ್ನ್ ಮದುವೆ ಆಗಿದ್ದ. ಈ ಮ್ಯಾರಿಡ್ ಎ ಗುಡ್ ಬಿಡಪ್ ಅಂತ, ಅವರು ದೊಡ್ಡ ಫ್ಯಾಮಿಲಿ. ಐ ವಾಸ್ ಅ ಚೇರ್ಮನ್ ಅಲ್ಲಿ, ಪಬ್ಲಿಕ್ ಸರ್ವಿಸ್ ಕಮಿಷನ್, ಅದೆಲ್ಲ ಆಯ್ತು. ಸೊ ಬಟ್ ಕಮಿಂಗ್ ಬ್ಯಾಕ್ ಟು ಮೈ ಅರ್ಲಿ ಚೈಲ್ಡ್ಹುಡ್, ವೈ ಮೈ ಮಾಮ್ ಇನ್ಸ್ಪೈರ್ಡ್ ಮೀ ಟು ಬಿಕಮ್ ಡಾಕ್ಟರ್. ದಟ್ ವಾಸ್ ದ ಒರಿಜಿನಲ್ ಕ್ವಶನ್ ಅಲ್ವಾ. ನಮ್ ತಾಯಿಯವ್ರಿಗೆ ಟ್ಯೂಬರ್ಕ್ಯುಲೋಸಿಸ್ ಬಂದ್ಬಿಡ್ತು ಸ್ಮಾಲ್ ವಯಸ್ಸಲ್ಲಿ. ಸೊ ಅವ್ರನ್ನ ಬೆಂಗಳೂರು ಸ್ಯಾನಿಟೋರಿಯಂ ಅಂತಿದೆ, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ರು. ಐ ವಾಸ್ ಜಸ್ಟ್ ಅಬೌಟ್ 8 or 10 years old. ಸೊ ಅವ್ರು ಹೋಗಿ ಅಲ್ಲಿ ಫಸ್ಟ್ ಟೈಮ್ ಸ್ಟ್ರೆಪ್ಟೊಮೈಸಿನ್ ಅಂತ ಹೊಸ ಮೆಡಿಸಿನ್ ಕಂಡುಹಿಡಿದಿದ್ರು. ಐ ಡಿಂಟ್ ಇವನ್ ನೋ ವಾಟ್ ಇಸ್ ಸ್ಟ್ರೆಪ್ಟೋ, ಹೇಳಕ್ಕೆ ಬರ್ತಿಲ್ಲ. ಸ್ಟ್ರೆಪ್ಟೊಮೈಸಿನ್ ಅಂತ ಇಂಜೆಕ್ಷನ್ ಅದು. ಆ ಇಂಜೆಕ್ಷನ್ ತಿಂಗ್ಳಿಗೆ ತಗೋಬೇಕು, ಆಮೇಲೆ ಎಗ್ ತಿನ್ಬೇಕು ಅಂತ ಮಾಡಿ. ನಮ್ ತಾಯಿ ವೆಜಿಟೇರಿಯನ್, ಸೊ ಶಿ ವಾಸ್ ಸ್ಟ್ರಗಲಿಂಗ್ ವಿತ್ eating eggs, following doctor or not following doctor. Right, sir. So she struggled hard. And then we would go to Bangalore and get injection. ಅವಾಗ ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಎಲ್ಲ ಡಾಕ್ಟರ್ಸ್ ಗಳೆಲ್ಲ ಬರೋರು ಮೆಡಿಕಲ್ ಕಾಲೇಜಸ್ ಅಲ್ಲಿ. So I was about 6 or 7 years old and she was inspiring. ಏ ಡಾಕ್ಟರ್ಸ್ ಬಂದ್ರು ಕಣೋ, ದೂರ ಇರ್ಬೇಕು, ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು, ಅವ್ರನ್ನ ನಾವು ದೇವ್ರ ತರ ನೋಡ್ಕೋಬೇಕು ಅಂತ he inspired me. So ನಾನು I was looking at them and all the white coats, adu idu alla. So I got some inner desire that maybe my mom is right anta. Inspiration ಬಂದ್ಬಿಟ್ಟು then I joined medical school. ಸರ್, ಚಿಕ್ಕ ವಯಸ್ಸಲ್ಲಿ ನಿಮ್ ಹಾಗೇನೆ ನಮ್ಗೂನು ಕೂಡ ಸ್ಟೆಥೋಸ್ಕೋಪ್ ಇಟ್ಕೋಬೇಕು, ಬಿಳಿ ಕೋಟ್ ಹಾಕೊಂಡು ಡಾಕ್ಟರ್ ನೆಕ್ಸ್ಟ್ ನಮ್ ಹೆಸರು ಕರ್ಸ್ಕೋಬೇಕು ಅನ್ನೋದು ಆಸೆ ಇರತ್ತೆ. ಬಟ್ ಆಸೆಗೆ ಉಳ್ಕೊಂಡ್ಬಿಡುತ್ತೆ, ಎಲ್ರಿಗೂ ಅದು ಕ್ಲಿಕ್ ಆಗಲ್ಲ. ಬಟ್ ನಿಮ್ಗೆ ಕ್ಲಿಕ್ ಆಯ್ತು ಅಂದ್ರೆ ಏನೇನೆಲ್ಲ ಸ್ಟ್ರಗಲ್ ಆಯ್ತು ಅಂತ. ನಾನು ಮ್ಯಾಥ್ಸ್ ಅಲ್ಲಿ ಚೆನ್ನಾಗಿ ಓದ್ಲಿಲ್ಲ. ಮ್ಯಾಥ್ಸ್ ವಾಸ್ ಹಾರ್ಡ್ ಫಾರ್ ಮೀ. ಐ ಲುಕ್ಡ್ ಅಟ್ ಇಟ್. ಓಕೆ, ನಮ್ಮ ಅಣ್ಣ ಎಲ್ಲ ಇಂಜಿನಿಯರ್ ಆದ. ನಮ್ಮ ಅಣ್ಣ
ಅವನಿಗೆ ಮೆಡಿಕಲ್ ಕಾಲೇಜ್ ಸೀಟ್ ಸಿಕ್ಕಿತ್ತು ಬ್ಯಾಂಗ್ಳೂರ್ BMC ನಲ್ಲಿ. ಹ್ಮ್. ಆದ್ರೆ ಅವನು ನಾನು ಬ್ಲಡ್ ಕಂಡ್ರೆ ಭಯ ನನಗೆ, ಹ್ಮ್ ಬ್ಲಡ್ ಎಲ್ಲ ಮುಟ್ಟಲ್ಲ ನಾನು, ಹ್ಮ್ ಅದೇನದು ಡೆಡ್ ಬಾಡೀಸ್ ಎಲ್ಲ ಏನು ಅಂತ ಈ ಗಾಟ್ ಎಟ್ ಸಮ್ ಫಿಯರ್. ಓಕೆ ನಾನು ಐ ವಾಂಟೆಡ್ ವೈ ದೇರ್ ಇಸ್ ನೋ ಫಿಯರ್, ವಾಟ್ ಎವರ್ ಹಿ ಡಿಡ್ ವಾಂಟ್ ಐ ವಾಂಟೆಡ್ ಟು ಡೂ ಇಟ್. ಸೊ ಚಿಕ್ಕ ವಯಸ್ಸಲ್ಲೇ ನಿಮ್ಗೆ ಆ ಸ್ಫೂರ್ತಿ ಬಂದ್ಬಿಡ್ತು, ಆಸೆ ಹೊಂಟು ನಿಮ್ಗೆ. ಆಮೇಲೆ ನಮ್ ತಾಯಿ ವಾಸ್ ಇನ್ಸ್ಪಿರೇಷನ್. ನಮ್ ಪಕ್ಕದ ಮೇಲೆ ಕುಮಾರ್ ಡಾಕ್ಟರ್ ಇದ್ರು, ಬೇರೆ ಡಾಕ್ಟರ್ಸ್ ಎಲ್ಲ ಬರೋರು. ಸೊ ಎವ್ರಿ ಕಾನ್ವರ್ಸೇಷನ್ ವಾಸ್ ಲೀಡಿಂಗ್ ಇನ್ ಟು ಡಾಕ್ಟರ್ಸ್, ಅದು ಇದು. ಡಾಕ್ಟರ್ಸ್ ಅಲ್ಲಿ ವಿವಿಧ ವಿಭಾಗಗಳಿದೆ. ಜನರಲ್ ಫಿಸಿಷಿಯನ್ ಆಗ್ಬೋದು, ಆರ್ಥೋಪೆಡಿಷಿಯನ್, ಸೋ ಮೆನಿ ಏರಿಯಾಸ್ ಇದೆ. ಅದ್ರಲ್ಲಿ ನೀವು ಸೈಕ್ಯಾಟ್ರಿ ಅನ್ನೋದನ್ನ ಆಯ್ಕೆ. ಒಳ್ಳೆ ಕ್ವಶನ್ ಅದು. ರೈಟ್, ಗುಡ್ ಕ್ವಶನ್. ಟು ಗೋ ಬ್ಯಾಕ್ ಅಂಡ್ ಕಮ್ ಬ್ಯಾಕ್ ಲಿಟಲ್ ಬಿಟ್. ಸೊ ವೆನ್ ಐ ಕೇಮ್ ಬ್ಯಾಕ್ from India, I got married and green card siktu. I was already teaching in Bangalore Medical College, microbiology. Visa late agobidtu. See, my brother applied visa long back, but 5 years adru green card barlilla. Right. So iದೇನ್ ಕಾಯದ್ ಬೇಡ, ಇದು ಅಮೆರಿಕ ದೇಶದ ನಾವು ಕಾಯದ್ ಬೇಡ, ನಮ್ಮ ಪಾಡಿಗೆ ನಾವು ಅಂತ ನಾನು I joined, and luckily I got married to Purnima, and she had a baby 2 years old. ಒಂದಿನ ಸಡನ್ ಆಗಿ ಬೆಂಗಳೂರು ಅಶೋಕ ಪಿಲ್ಲರ್ ಹತ್ರ ಇದೀವಿ, ಸಡನ್ ಆಗಿ ಒಂದ್ ಮೇಲ್ ಬಂತು. ಏನಿದೆ ಮೇಲ್ ಅಂತ ನೋಡ್ತೀನಿ, ವೀಸಾ ಇಂಟರ್ವ್ಯೂ ಫಾರ್ ವೀಸಾ ಕಮ್ ರೆಡಿ ಅಂತ. ಸಡನ್ ಲಡ್ಡು ಬಂದು ಬಾಯಿಗೆ ಬಿತ್ತು ಅನ್ನೋ ರೀತಿನಲ್ಲಿ. ನಾನು I said I'm not going. ಓಕೆ, ಯಾಕೆ ಸರ್? ಇಲ್ಲಿ ನಮ್ಮ ಅತ್ತೆ ಮಾವ ಬಹಳ ಚೆನ್ನಾಗಿ ನೋಡ್ಕೊಂತ ಇದ್ರು, ಕಾರ್ ಕಳ್ಸಿದ್ರು, ಕೆಲಸದವ್ರು ಕಳ್ಸಿದ್ರು. I was treated like a king. Highly Why you have to sophisticated. go back and do something that. And then I had a BMC ನಲ್ಲಿ ಭಾರ್ಗವ್ ಅಂತಿದ್ದಾರೆ, ಅವರು ಇನ್ನೊಬ್ರು ಭಾರ್ಗವ್ ಅಂತ, ಅವರು ಚೀಫ್ ಆಗಿರೋ. ಅವ್ರು ಚೆನ್ನಾಗಿ ನೋಡ್ಕೊಂತ ಇದ್ರು, ಸಂಬಳ ಬರೋದು, ಸ್ಕೂಟರ್ ಇತ್ತು, ವೆಸ್ಪಾ. ಸೊ I said, ಇದೆಲ್ಲ ಯಾರು ಓದ್ಬೇಕಲ್ಲ ಎಕ್ಸಾಮ್ಗೆ, ಯಾರು ಓದ್ತಾರೆ ಅಂತ. ಸರ್, ಬಟ್ ಚಿಕ್ಕ ವಯಸ್ಸಲ್ಲಿ ನೀವು ಸೂಟ್ ಕೇಸ್ ರೆಡಿ ಮಾಡ್ಕೊಂಡಿದ್ರಲ್ಲ ಅಮೆರಿಕಕ್ಕೆ ಹೋಗ್ಬೇಕು ಅಂತ. ಅದು ನಾನು ಬೆಂಗಳೂರು ಮೆಡಿಕಲ್ ಕಾಲೇಜ್ ಇದ್ದಾಗ ಒಂದು ECFMG ಒಂದು ಬುಕ್ ಇದೆ, ಅದ್ರೊಳಗೆ ಫಿಲಡೆಲ್ಫಿಯಾದಲ್ಲಿ ಹೆಡ್ ಕ್ವಾರ್ಟರ್ಸ್ ಅದು. ಅದ್ರಲ್ಲಿ ಒಬ್ಬ ಫ್ರಂಟ್ ಪೇಜ್ ಅಲ್ಲಿ ಡಾಕ್ಟರ್ ಒಂದು ಸೂಟ್ ಕೇಸ್ ಇಟ್ಕೊಂಡು ಈ ಲುಕ್ಸ್ ಅಟ್ ಫಿಲಡೆಲ್ಫಿಯಾ ಬೆಲ್, ಅದು ಅದ್ರೊಳಗೆ ಆ ಬುಕ್ ನೋಡಿ ಒಂಥರ ಇನ್ಸ್ಪಿರೇಷನ್ ಆಗೋದು. ಸೊ ನೀವು ಆ ಪೋಸ್ ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ರಾ? ಫೋಟೋ ತೆಗೆಸ್ಕೊಳ್ಳಿಲ್ಲ, ಆ ಬುಕ್ ಇಟ್ಕೊಂಡಿದ್ದೆ. ನಾನು ಒಂದಿನ ಹೋಗ್ಬೋದು ಅಂತ. ನಮ್ ಫ್ರೆಂಡ್ಸ್ ಎಲ್ಲ ಹೇಳಿದ್ರೆ, ಬಹಳ ಕಷ್ಟ ಕಣೋ, ನೀನು ಪಾಸ್ ಮಾಡಕ್ ಆಗಲ್ಲ, ಮೆಡಿಕಲ್ ಎಕ್ಸಾಮ್ ಆಗಲ್ಲ, ನೀನ್ ಓದಿರೋದೆಲ್ಲ ಫಿಸಿಕಲ್ ಎಕ್ಸಾಮ್, ಅವ್ರು ಕೇಳೋದೆಲ್ಲ ಲ್ಯಾಬೊರೇಟರಿ, ಹೆಂಗ್ ಪಾಸ್ ಆಗ್ತೀಯಾ ಅಂತ. ಸಿಂಗಾಪುರ್ಗೆ ಹೋಗು ಅಂದ್ರು, ಅಲ್ಗೆ ಹೋಗು ಅಂದ್ರು. ನಮ್ ತಂದೆ ಅವೆಲ್ಲ ನಾನ್ ಕೊಡೋದಿಲ್ಲ ದುಡ್ಡು, ನೀನು ಅಮೆರಿಕಾಗೂ ಅಲ್ಲೇ ಕಟ್ಕೋ ಅಂತ. ನಮ್ಮ ಅಣ್ಣ ಇದ್ನಲ್ಲ, ಬಹಳ ಹೆಲ್ಪ್ ಆಯ್ತು. ನಮ್ಮ ಅಣ್ಣ ಈ ಗ್ರೀನ್ ಕಾರ್ಡ್ ಕೊಡ್ಸಿದ. ಸೊ ನಮ್ಮ ಅಣ್ಣ ಬಂದ, ಸೊ ಮಿಲ್ವಾಕಿಲ್ ಇದ್ರು. ಅಲ್ಲಿ ಮಿಲ್ವಾಕಿಗೆ ಬಂದಾಗ ಎಕ್ಸ್ಟ್ರೀಮ್ಲಿ ಕೋಲ್ಡ್. ಶಿಕಾಗೋದಲ್ಲಿ ಲ್ಯಾಂಡ್ ಮಾಡಿದ್ರೆ ಇಟ್ ವಾಸ್ ಶಿವರಿಂಗ್. ಯಾವ ಇಯರ್ ಸರ್ ಅದು? 1983 ಮಾರ್ಚ್. So I landed in Chicago O'Hare, and then I had to take another flight to Milwaukee. ಅಲ್ಲಿ ನಮ್ಮ ಸಿಸ್ಟರ್ ಎಲ್ಲ ಬಂದು ಪಿಕಪ್ ಮಾಡಿದ್ರು. ದೇವ್ರೆ, everything was freezing. ಮನೇಲಿ ಹೋದ್ರೆ everything was freezing. They had the heat and everything, but for me it was so cold. ಆಮೇಲೆ ಒಂದು 2 ವಾರ ಇದ್ಮೇಲೆ I wrote a letter, long letter to my wife and my father. Please sell everything and get me a ticket back to India. ಸೊ ಅಮೆರಿಕದ ಕನ್ಸು ಏನ್ ಸರ್ ಈಗ? ಎಲ್ಲ ಹೋಗ್ಬಿಡ್ತದ ಚಳಿ ನೋಡಿ. ಆಮೇಲೆ ಎಕ್ಸಾಮ್ ಬುಕ್ಸ್ ಇಷ್ಟು ಕೊಟ್ರು, ಬುಕ್ಸ್ ಇವ್ರ ತಂದೆನೆ ಪಾಪ ಎಕ್ಸಾಮ್ ಬುಕ್ಸ್ ಎಲ್ಲ ಕೊಡ್ಸಿದ್ರು ನನಗೆ. ಅದೆಲ್ಲ ಬುಕ್ ನೋಡಿ ಯಾವ ಓದಕ್ಕಾಗತ್ತೆ. ನಾವು ಓದಿದ್ದೆಲ್ಲ ಇಂಡಿಯನ್, ಇದು ಬ್ರಿಟಿಷ್ ಮೆಡಿಸಿನ್, ವಿಚ್ ವಾಸ್ ಸೇಮ್, ಬಟ್ ದೇ ವರ್ ಎಂಫಸೈಸಿಂಗ್ ಲ್ಯಾಬೊರೇಟರಿ ಸೈನ್ಸ್, ರೇಡಿಯಾಲಜಿ, MRI ಸ್ಕ್ಯಾನ್ಸ್. ಇದು ಟೋಟಲಿ ಡಿಫ್ರೆಂಟ್. And 500 questions. Wow. I looked at the question and said, ಏನು ಗೊತ್ತೇ ಅಲ್ಲ. So that was the biggest struggle and the decision. So ಆ ಟೈಮಲ್ಲಿ ಈ ಡಾಕ್ಟ್ರು ಏನ್ ಡಿಸಿಷನ್ ತಗೊಂಡು ಯಾವ ತರ ಧೈರ್ಯದಿಂದ ಓದ್ತೀನಿ, ಪಾಸ್ ಮಾಡ್ತೀನಿ ಅಂತ ಹೆಂಗೆ ಸ್ಫೂರ್ತಿ ಬಂತು ಅಂತ? ಒಳ್ಳೆ ಕ್ವಶನ್. ನಮ್ ತಂದೆ ಅದಕ್ಕೆ ಲೆಟರ್ ಬರೆದ್ರು, ನೋಡು ಬರೋದ್ ಸುಲಭ, ಆದ್ರೂ ನಿಮ್ಮ ಅಣ್ಣನ್ ನೋಡ್ಕೊಂಡು ನೀನ್ ಸ್ವಲ್ಪ ಹಂಗೆ ಟ್ರೈ ಮಾಡು, ಸಡನ್ ಹಂಗೆಲ್ಲ ಡಿಸಿಷನ್ ತಗೋಬಾರ್ದು ಅಂತ ನಮ್ ತಂದೆ ಒಂದ್ ಲೆಟರ್. ನೆವರ್ ಗಿವ್ ಅಪ್ ಅಂತ. ನೆವರ್ ಗಿವ್ ಅಪ್. He didn't use this word, but ಬಿಡ್ಬೇಡ, ನೀನ್ ಟ್ರೈ ಎಲ್ಲ ಇನ್ನೊಂದು ಇರು, ನಿಮ್ಮ ಅಣ್ಣನ ಜೊತೆಗೆ ಇರು, ಅಡ್ಜಸ್ಟ್ ಮಾಡ್ಕೋ, ಸಡನ್ ಆಗಿ ಡಿಸಿಷನ್ ತಗೋಬೇಡ, ಸಡನ್ ಆಗಿ ಏನು ತಗೋಬೇಡ. ನಾನು 3 ವಾರಕ್ಕೆ ಬರ್ದಿದ್ದ, ಅದಕ್ಕೆ ಸಡನ್ ಸ್ವಲ್ಪ ದಿನ ನೋಡು. ಅದು ನಮ್ ಲಕ್ಕಿಗೋ ಏನೋ, ದೇವ್ರು ನೋಡ್ರಿ ಯಾವ ಸಿಚುವೇಶನ್ ನಲ್ಲಿ ಸರ್ಕಮ್ಸ್ಟಾನ್ಸಸ್ ಚೇಂಜ್. You are a victim of external events while you peacefully keep your internal events. Internal events were going like this.
external events were happening. I could not match it. Right. So Namanna got a job in Huntsville Huntsville Aerospace Industry. So he moved. Suddenly all the cold went away. And I came to hot place. I stayed in Huntsville. Then I started working. Suddenly our MBBS yaru recognize madlilla. So there was another struggle. Right. So I had to decide, okay, MBBS exam ತಗೊಳಕ್ 6 ತಿಂಗಳು. ನಮ್ಮ ಅಣ್ಣನ ಮನೆ ಇತ್ತು, ಇರೋದಕ್ಕೇನು ಕಷ್ಟ ಆಗ್ಲಿಲ್ಲ. ಆದ್ರೆ ಅನ್ಫಾರ್ಚುನೇಟ್ಲಿ ನಾನು ಎಕ್ಸಾಮ್ ತಗೊಂಡೆ. ಎಕ್ಸಾಮ್ ಯು ನೆವರ್ ಅಂಡರ್ಸ್ಟ್ಯಾಂಡ್, ಐ ಮೀನ್ ಪೀಪಲ್ ಇಸ್ ಹಾರ್ಡ್ ಟು ಅಂಡರ್ಸ್ಟ್ಯಾಂಡ್. ಎಕ್ಸಾಮ್ ತಗೊಂಡ್ಮೇಲೆ ಐ ಗಾಟ್ ಅ ಲೆಟರ್ ಫ್ರಮ್ ECFMG, ಸೇಮ್ ಬುಕ್ ಹೇಳಿದ್ನಲ್ಲ, exam is cancelled. Oh my God. After I took the exam, this exam is voided because there was a leak in the question paper. ಸರ್, ಇಂಡಿಯಾದಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗತ್ತೆ, ಕ್ಯಾನ್ಸಲ್ ಆಗತ್ತೆ, ಇದೇನ್ ಸರ್ ಇಲ್ಲಿ ಅಮೆರಿಕಾದಲ್ಲೂ ಈ ಕತೆ? 1983 June, I was shaking. I was so disappointed because before that I would stay in the library 9 hours. I know, sir. A librarian was so kind, American. ಇಷ್ಟು ನೋಡ್ರಿ ಹೆಂಗೆ ಜೀವನದಲ್ಲಿ. ಅದೇ ಸರ್, yes. ಯಾರೋ ಒಬ್ಬ middle aged white woman, she was so kind. Every day she would put an apple and a flag. Papa. Yes. Because she was the one say, have a nice day. Yes. Have a nice day. Yes. I could not believe it. Because ನಾನು ಬೆಳಗ್ಗೆ ನಾನು 7 ಬಂದು ಅವ್ರ ಜೊತೆಗೆ ಇತ್ತು, 5 ಹೋಗ್ತಿರ್ಲಿಲ್ಲ, ಅಲ್ಲೇ ಇರ್ತಿದ್ದೆ. ಅವ್ರಿಗೆ ಆಶ್ಚರ್ಯ, ನೀನ್ ಇಲ್ಲೇ ಇರ್ತಾನೆ, ಅವಾಗ ಓದಿ ಇರ್ತಾನೆ. She felt. So anyway, ಎಕ್ಸಾಮ್ ವಾಯ್ಡ್ ಆಯ್ತು. So then I went to Crestwood Hospital ಅಂತಿದೆ ಇದ್ರೊಳಗೆ Huntsville ಅಲ್ಲಿ. ಅಲ್ಲಿ ನಮ್ಮ ಇಂಡಿಯನ್ಸ್ ಅಗೇನ್ ಡಾಕ್ಟರ್ ಮಿಶ್ರಾ, ಹೆಂಗ್ ನೋಡ್ರಿ ಜೀವನದಲ್ಲಿ ದೇವ್ರು ಕಳಿಸ್ತಾನಂತೆ. Yes sir. They are like, you think, now I think all that time it didn't. ಯಾರೊಬ್ರು ಡಾಕ್ಟರ್ ಮಿಶ್ರಾ ಸಿಕ್ರು. ಅವರು, ಹೇ ನೀನೇನೋ ಹಿಂಗೆ ನರ್ಸಸ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ಯಾ, ಏನು ಓದ್ತಾ ಇದ್ದೆ, MBBS, ತಾಳಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಇನ್ನೊಬ್ರು ಯಾರೋ ಅವ್ರ ಫ್ರೆಂಡ್ ಫೋನ್ ಮಾಡಿದ್ರು, ನರ್ಸ್ ಚೀಫ್ ಅವರು, ನೋಡ್ರಿ ಇವ್ರು ಇದಾಗಿದ್ದಾರೆ, ನೀವೊಂದ್ ಕೆಲಸ ಕೊಡ್ಬೇಕು ಅವನ್ಗೆ, ಅವ್ನು ಓದ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಅವಳು ಕರೆದು ನಂಗೆ ಜಾಬ್ ಕೊಟ್ಬಿಟ್ರು ನರ್ಸಸ್ ಅಸಿಸ್ಟೆಂಟ್ ಆಗಿ. ಸೊ ಐ ವರ್ಕ್ ಇನ್ ನರ್ಸಸ್ ಅಸಿಸ್ಟೆಂಟ್. ಅಲ್ಲಿ ಎಲ್ಲೊಬ್ಳು ICU ಅಲ್ಲಿ ಇದ್ದೆ. ICU ಇದ್ದಾಗ ಅವಳು ಪ್ಯಾಟ್ ಅಂತ ಒಬ್ಳು ವೆರಿ ನೈಸ್ ಲೇಡಿ, ಅವಳು EKGs ಎಲ್ಲ ಓದೋಳು, ಟೆಲಿಮೆಟ್ರಿ ಇಲ್ಲ, ಹಾರ್ಟ್ ಅಟ್ಯಾಕ್ ಆಗೋ ಪೇಷಂಟ್ಸ್ ಎಲ್ಲ ಬಂದ, ನಾನೆಲ್ಲ ಆನ್ಸರ್ ಹೇಳ್ತಾ ಇದ್ದೆ. ಅವಳು ಇದೇನಿದು ಇವನ್ಗೆ ಇಷ್ಟು ಗೊತ್ತು, ನನಗಿನ್ನ ಜಾಸ್ತಿ ತಿಳ್ಕೊಂಡಿದ್ದಾನೆ ಅಂತ ಹೇಳಿ ಅವಳು, ಶಿ ಆಸ್ಕ್ಡ್ ಮಿ, why do you know all these things? Because I'm a doctor. Oh, she was very happy. She said, oh, why don't you work as a doctor? And I said, no, I don't have exams ಅಪ್ಪ, ಹಿಂಗೆ ಎಕ್ಸಾಮ್ ಔಟ್ ಆಗ್ಬಿಡ್ತು, ನಂಗಿಲ್ಲ ಅಂತ, ನಾನು ಐ ಗೋನ್ ಟು ಲೀವ್ ದಟ್ ಪ್ರೊಫೆಷನ್, ಐ ವಿಲ್ ಬಿಕಮ್ ನರ್ಸ್ ಅಂತ ಶುರು ಮಾಡಿದ್ರು. ಅಬ್ಬಾ, ಇದು ಅಧ್ಯಾಯ, ಭಗವದ್ಗೀತೆ 2ನೇ ಅಧ್ಯಾಯ ಇದು. ರೈಟ್. ಸೊ ಅವಳು, ನೋ ಜಸ್ಟ್ ಫಾರ್ ಮೈ ಸೇಕ್, ನಾನು ಕಾರ್ ಸರಿಗಿಲ್ಲ, ನ್ಯಾಶ್ವಿಲ್ಗೆ ಹೋಗಿ ಎಕ್ಸಾಮ್ ಬರಿಬೇಕಾಯ್ತು ವ್ಯಾಂಡರ್ಬಿಲ್ಟ್ ಅಲ್ಲಿ. ಸೊ ಅವಳು, ನನ್ ಕಾರ್ ಸರಿಗಿಲ್ಲ, ನಂಗೆ ಕರ್ಕೊಂಡು ಹೋಗೋರು ಯಾರು ಇಲ್ಲ, ಇವ್ರಿಲ್ಲ, ನಮ್ಮಣ್ಣ ಬ್ಯುಸಿ, ನಮ್ಮ ಅತ್ತಿಗೆಯವ್ರು ಬ್ಯುಸಿ ಅಂತ, ನಾನೇ ಕರ್ಕೊಂಡು ಹೋಗ್ತೀನಿ, ನೀನು ಹೋಗ್ಲಿಲ್ಲ ಅಂತ ಹೇಳಿ. ಶಿ ಸೆಡ್ ನೋ, ನಾನು ಓದಿಲ್ಲ ಅಂತ, ನಾನು ಈ ಸಂಬಳ ಜಾಬ್ ಸಿಕ್ಬಿಡ್ತಲ್ಲ, ಐ ವಾಸ್ ಗೆಟಿಂಗ್ ಸಮ್ ಮನಿ ಅಂಡ್ ಸಿಕ್ಬಿಡ್ತು. ಇದೇನಿದೆ MBBS ಇದೆಯಾ, ಹೋಲಿ ಬಿಡು ಹಿಂಗೆ ಅಂತ. ಡಾಕ್ಟರ್ಗೆ ಪಾಕೆಟ್ಗೆ ಡಾಲರ್ ಬಿತ್ತು. ಸೊ ಮನಸ್ಸು ಖುಷಿ ಆಯ್ತು, ದಿಲ್ ಖುಷಿ ಆದ್ಮೇಲೆ ಬೇರೆ ಎಕ್ಸಾಮ್ ಯಾಕೆ ಗುರು ಅಂತ ನೀವು $500 ಸಿಗ್ತದಲ್ಲ ಸಾಕು ಅಂತ ಬಿಟ್ಬಿಟ್ಟಿದ್ದೆ. ರೈಟ್ ಸರ್. ಅವಳು, ನೋ ಯು ಶುಡ್ ನಾಟ್ ಗಿವ್ ಅಪ್ ಅಂತ ಇನ್ಸ್ಪಿರೇಷನ್ ಕೊಡ್ತು. ಸೊ ಅವಳು ಕೊಡ್ದು, ಅದ್ ನೋಡ್ರಿ, ಏನು ಜಾಸ್ತಿ ಓದ್ಲಿಲ್ಲ, ಹಳೆ ಜ್ಞಾಪಕ ಹೆಂಗ ಆಗ್ತಾ ಅದ್ ನೋಡ್ರಿ. ಅಗೈನ್ ಗಾಡ್ ಕಮ್ಸ್ ಇನ್ ಎ ಮಿಸ್ಟೀರಿಯಸ್ ವೇ ಅಂಡ್ he passed my exams. Wow. I couldn't even believe. And I passed and I came back, and within 6 months I applied. I worked in a hospital, psychiatric hospital ಇತ್ತು. ಯಾರೋ ಹೇಳಿದ್ರು, ನೋಡ್ರಿ ನೀವು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದ್ರೆ ನಿಮ್ಗೆ ರೆಸಿಡೆನ್ಸಿ ಸಿಗುತ್ತೆ ಅಂತ. ನೀವು ಕೇಳಿದ್ರಿ ಒಂದು ಕ್ವಶನ್, ವೈ ಸೈಕಾಟ್ರಿ ಅಂತ ಏನಲ್ಲ. ಸೊ ನಾನು ಎಲ್ಲ ಫೀಲ್ಡ್ ಅಲ್ಲಿ ನೋಡಿದೆ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕು. ನಮ್ಗೆ ಏನ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಇಂಟರ್ನ್ಶಿಪ್ ಯಾರು ಕೊಡ್ತಿರ್ಲಿಲ್ಲ. ಸೊ ಇಲ್ಲೊಂದು ಸೈಕಾಟ್ರಿಕ್ ಹಾಸ್ಪಿಟಲ್ ಇತ್ತು, ಡಿಕೇಟರ್ ಅಲಬಾಮಾ ಅಂತ. ಅಲ್ಲಿ ಹೋಗಿ ನಾನು ಹೇಳ್ದೆ, ಅಲ್ಲಿ ಡಾಕ್ಟರ್ ಪ್ಯಾಟರ್ಸನ್ ಅಂತ ಒಬ್ರಿದ್ರು ಚೀಫ್, ಅವರು, ಕಮ್ ವಿತ್ ಮೀ, ಮೇಕ್ ರೌಂಡ್, ಡೋಂಟ್ ಶೋ ಮಿ ಆಲ್ ದಟ್ ಪೇಪರ್ಸ್. ಅವರು ನಾನು ಒಂದು 6 ತಿಂಗಳು ಹೋಗ್ದೆ, ವೀಕೆಂಡ್ ಮಾತ್ರ ಹೋಗ್ತಾ ಇದ್ದೆ. ಸೊ ಅವರು ಒಂದು ಲೆಟರ್ ಕೊಟ್ರು, ಅವ್ರ ಫ್ರೆಂಡೇ ಇದ್ರು, ಫ್ರೆಂಡ್ ಅಂದ್ರೆ ಅವ್ರಿಗೆ ಗೊತ್ತಿರೋರು, ಡೈರೆಕ್ಟರ್ ಆಫ್ ರೆಸಿಡೆನ್ಸಿ ಪ್ರೋಗ್ರಾಮ್ ಇನ್ ಜಾಕ್ಸನ್ ಮಿಸಿಸಿಪಿ, ಲೆಟರ್ ಬರ್ಕೊಟ್ರು. ಅದ್ ತಗೊಂಡು ಕೊಟ್ರೆ ಅವರು, ಓ ಯು ಆರ್ ಎ ಫ್ರೆಂಡ್ ಆಫ್, ಯು ವರ್ಕ್ ವಿತ್ ಡಾಕ್ಟರ್ ಪ್ಯಾಟರ್ಸನ್? ಎಸ್. ಓ, no problem, come on over, we'll start the residency. 85 I got a residency.
next 4 years because it was the easiest to get, ಎಸ್ most simple pathway. ಹ್ಮ್ Cardiology ಅವೆಲ್ಲ ಬಹಳ ಸ್ಕೋರ್ ಬೇಕಾಗಿತ್ತು. ಹ್ಮ್ ನನ್ನ ಸ್ಕೋರ್ was okay, ಹ್ಮ್ but you ಹ್ಮ್ had to go and interview in ಹ್ಮ್ Detroit to ಹ್ಮ್ Michigan, ಹ್ಮ್ ಅಲ್ಲಿ California. ಹ್ಮ್ ಇದಾದ್ರೆ it was a easy pathway. ಹ್ಮ್ ಹ್ಮ್ ಬಟ್ ನನ್ಗೆ ಪೂರ್ಣಿಮಾ ಅಂಡ್ ನನ್ನ ಮಗ ಲಿಖಿತ್ ಅಂತ, ಹ್ಮ್ ಅವರು ಬೆಂಗಳೂರಲ್ಲಿ ಇದಾರೆ, ಹ್ಮ್ ಅವರು ಇಬ್ರೇ ಇದಾರೆ, ಹ್ಮ್ ಹೆಂಗಾರ ಕರ್ಸ್ಕೊಂಡ್ಬಿಡ್ಬೇಕು ಬೇಗ. ಹ್ಮ್ ದಿಸ್ ವಾಸ್ ಈಸಿ pathway, so I said whatever field, it's ಹ್ಮ್ all medicine ಅಂತ ಜಾಯ್ನ್ ಆಗ್ಬಿಟ್ಟೆ. ಸೊ ಚಾನ್ಸ್ ಆರ್ ಚಾಯ್ಸ್ ಅಂತ ಕೇಳಿದ್ರೆ ಚಾನ್ಸ್ ನೀವು ಆರ್ ಚಾಯ್ಸ್, ಅಂತ ಕೇಳಿದಾಗ ನೀವೇನ್ ಹೇಳ್ತೀರಾ? ಇಟ್ ಇಸ್ ಸರ್ಕಮ್ಸ್ಟಾನ್ಸ್. ರೈಟ್ ಸರ್, ಎಸ್, ವೆರಿ ಲಾಜಿಕಲ್ ಥಿಂಕಿಂಗ್, ತುಂಬಾ ಚೆನ್ನಾಗಿದೆ ನಿಮ್ಗೆ. ಸೊ Circumstance ರೈಟ್, and ಸೊ the ಸರ್ಕಮ್ಸ್ಟೆನ್ಸ್ ಮೇಡ್ ಯು, need for survival. ಸರ್ವೈವಲ್ ಇಸ್ ದ ನೀಡ್. Survival circumstances na. ಹ್ಮ್ Even though I wanted to be cardiologist, I wanted to be oncologist, I wanted all those things, ರೈಟ್. but you ಹ್ಮ್ yield to the circumstance. ಹ್ಮ್ ಹ್ಮ್ That was a big decision. ಹ್ಮ್ ಇಲ್ಲ ನಾನು ಹಂಗೆ ಬೇಕು ಅಂತಿದ್ರೆ ಹ್ಮ್ that could have happened. I could have got cardiology, but ನಮ್ಮ ಅಣ್ಣವ್ರು ತೊಂದರೆ ಆಗುತ್ತೆ, ರೈಟ್. ಮತ್ತೆ ಅವರು ಕೇಳ್ಬೇಕು, ಹ್ಮ್ ನಾವು ಇನ್ನೊಂದ್ಸರಿ ಎಕ್ಸಾಮ್ ತಗೊಂಡು ಇನ್ನು ಹೈ ಸ್ಕೋರ್ ಹ್ಮ್ ಯಾಕೆ, ದೇವ್ರು ಕೊಟ್ಟಿದ್ದು ಅನ್ಭವಿಸ್ಬೇಕು. ನಮ್ಮಮ್ಮ ಹೇಳ್ತಾ ಇದ್ರು, ಹ್ಮ್ ಆಸ್ಕೆ ಇದ್ದಷ್ಟು ಕಾಲ್ ಚಾಚ್ಬೇಕು. ಸೊ ಒಂದಂತೂ ಅರ್ಥ ಆಯ್ತು ಸರ್, ಎರಡು ಮಾರಲ್ ಆಫ್ ದ ಸ್ಟೋರಿ. ಒಂದು ನೆವರ್ ಗಿವ್ ಅಪ್, ಎರಡನೇದು ಅಡ್ಜಸ್ಟ್ ಟು ದಿ ಸರ್ಕಮ್ಸ್ಟೆನ್ಸ್. Adjust to circumstances. ಬ್ಯೂಟಿಫುಲ್ ಎರಡು ಮೆಸೇಜ್ ಆಡಿಯನ್ಸ್ಗೆ ನಮ್ಗೆ ಕೊಟ್ರಿ ನೀವು. ರೈಟ್ ಸರ್. ಸೊ ಸೈಕ್ಯಾಟ್ರಿಸ್ಟ್ ಆಗಿ ಪಯಣನ ಪ್ರಯಾಣ ಶುರು ಶುರು ಮಾಡಿದೆ, ಮಾಡಿದ್ರಿ. ಬಹಳ ಕಷ್ಟ ಆಯ್ತು. ಹ್ಮ್ ಹ್ಮ್ Because ಹ್ಮ್ psychiatry is a field ಹ್ಮ್ where everything is subjective. ಹಾ There's no ಹ್ಮ್ objective lab test in ಹ್ಮ್ 1983 I could do and say this ಹ್ಮ್ fellow is depressed, this ಹ್ಮ್ fellow is bipolar, this ಹ್ಮ್ fellow is schizophrenic, ಹ್ಮ್ this patient is that. There's no science. Even now it is hard. ಹ್ಮ್ It is purely ಹ್ಮ್ how you learn the patient. ಎಸ್ What ಸರ್, is their difficulties? ಎಸ್. What are they suffering? Where is their emotional pain? ಜನರಲ್ ಫಿಸಿಷಿಯನ್ ಹತ್ರ ಹೋದ್ರೆ ನಾವು ಒಂದ್ ಗಾಯ ಆಗಿದೆ, ಮೆಡಿಸಿನ್ ಇದನ್ನ ಕೊಡಿ, ಕ್ಯೂರ್ ಮಾಡ್ಬೇಕು ಅಂತ ನಾವು ಅವ್ರ ಹತ್ರ ಕನ್ಸಲ್ಟೇಷನ್ಗೆ ಹೋದ್ರೆ ಅವ್ರ ಒಂದಿಷ್ಟು ಮೆಡಿಕೇಶನ್ ಕೊಟ್ಬಿಟ್ಟು ಇಷ್ಟು ದಿವಸ ತಗೊಳ್ಳಿ, ಎಕ್ಸರ್ಸೈಸ್ ಮಾಡಿ, ಸರಿ ಹೋಗುತ್ತೆ. ಅದು ಟ್ರೀಟ್ಮೆಂಟ್ ವೈಸ್ ರೆಸ್ಪಾಂಡ್ ಮಾಡ್ತಿರುವಾಗ ಕ್ಯೂರ್ ಆಗ್ತಿರೋದು, ಹೀಲ್ ಆಗ್ತಿರೋದು ಗೊತ್ತಾಗ್ತಿರತ್ತೆ. ಬಟ್ ನಿಮ್ ಕೇಸಲ್ಲಿ ಆಸ್ ಅ ಸೈಕಾಟಿಸ್ಟ್ ಮೆಡಿಸಿನ್ ನೀವು ಏನ್ ಕೊಟ್ರು ಆ ಕ್ಯೂರಿಂಗ್ ಲೆವೆಲ್ ಯಾವ ರೀತಿ ಇದೆ ಅಂತ ಹೆಂಗ್ ಐಡೆಂಟಿಫೈ ಮಾಡ್ತೀರಾ? Curable diseases, ಹ್ಮ್ then you have emotional disease, ಹ್ಮ್ right? ಹ್ಮ್ ಹ್ಮ್ They both interact. ರೈಟ್. So mind and body connection was ಹ್ಮ್ not well understood ಹ್ಮ್ 80s early. ಹ್ಮ್ And we had a lot to thank India. ಓಕೆ. Because Eastern philosophy, ಹ್ಮ್ Eastern way of medicine ಹ್ಮ್ was never accepted completely in the West. ಹ್ಮ್ ಹ್ಮ್ West always took ಅವ್ರು ಏನೋ ಮಾಡ್ತಾರೆ ಊಡು ಅದು ಇದು ಅಂತ. ಹ್ಮ್ ಹ್ಮ್ But we realized slowly ಹ್ಮ್ that mind can ಹ್ಮ್ control ಹ್ಮ್ body, ಹ್ಮ್ body can control mind. ಈಗ ಹ್ಮ್ ನೀವು ಡೀಪ್ ಬ್ರೀತಿಂಗ್ ಅಂತ ಹೇಳ್ತಿರಲ್ಲ, ಹ್ಮ್ ಹ್ಮ್ deep breathing exercise is very important ಪ್ರಾಣಾಯಾಮ. because yeah, ಹ್ಮ್ all the yogas and ಹ್ಮ್ all are ಹ್ಮ್ based on Eastern philosophy. ಹಾ That is not written in America. ಎಸ್. America ಈಗ ನಾವು ಬಂದ್ರೆ ಯಾರನ್ನ anxiety ಅಂದ್ರೆ ಫಸ್ಟ್ Xanax ವ್ಯಾಲಿಯಂ ಬರ್ಕೊಟ್ಬಿಡ್ತಿದ್ದೆ ಹಬ್ಬಾ. ಯಾವಾಗ ಅಷ್ಟೇ. ಈಗ ಹಾ I don't write it. ಎಸ್ I ಸರ್. said no, ಹ್ಮ್ go back ಹ್ಮ್ and do yoga, ಹ್ಮ್ meditation ಹ್ಮ್ and deep breathing. ರೈಟ್. Deep breathing under inspiration for 6 seconds, ಹ್ಮ್ ಹ್ಮ್ hold for 4 seconds and ಹ್ಮ್ exhale longer ಹ್ಮ್ because ಹ್ಮ್ the vagus nerve, ಹಾ phrenic nerve ಬರ್ತಿಲ್ಲಿ. ಹಾ ಹಾ That is the longest and ಹ್ಮ್ most important ಹ್ಮ್ unstudied. ವಾವ್. The Eastern philosophy ಹ್ಮ್ ಹ್ಮ್ has emphasized, ಹ್ಮ್ but they don't have evidence. ಕರೆಕ್ಟ್ ಸರ್. They ಎಸ್. have they show it, but if you ask, do you have a double blind control study? They don't have it. ಹ್ಮ್ ಹ್ಮ್ But we don't need as a science to always want that. ಹ್ಮ್ ಹ್ಮ್ But experience tells you ಹ್ಮ್ ಹ್ಮ್ they work better. ರೈಟ್ ಸರ್. Giving a pill is to me 1 second. ಎಸ್ ಸರ್, ನಿಮ್ದು ಒಂದು ಲಾಜಿಕ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಅದನ್ನ ಹಂತವಾಗಿ ಡಿಸ್ಕಸ್ ಮಾಡೋಣ. ಸಮ್ ಜನರಲ್ ಕಾನ್ಸೆಪ್ಟ್ಸ್, ಕಾಮನ್ ಕ್ವೆಶನ್ಸ್, ನಮ್ಮಂತ ಸಾಮಾನ್ಯರಲ್ಲಿ ಉದ್ಭವ ಆಗುವಂತ ಒಂದು ಸಮಸ್ಯೆ, ಪ್ರಶ್ನೆ ಏನಾದ್ರು ಅನ್ಕೋಬಹುದು, ಅದನ್ನ ಡಿಸ್ಕಸ್ ಮಾಡ್ಬಿಟ್ಟು ನಿಮ್ಮ ಪಯಣ ಹಂತವಾಗಿ ಬರೋಣ. Okay, ರೈಟ್. sorry. ಸೊ ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್, Okay, ಈ okay. ಮೂರು ಕೂಡ Hmm. ಒಂದು ಸ್ಟೆರಾಯ್ಡ್ಸ್ ತರ. Mhm. ಮೂರು ಕೂಡ ಈ ಎಲ್ಲಾ ಮನುಷ್ಯರಿಗೆ ಈ ಮೂರು ಯಾವಾಗ್ಲೂ ಕಾಡತ್ತೆ, Mhm. ಇದಕ್ಕಿದಂಗೆ ಬರುತ್ತೆ, ಇದಕ್ಕಿದಂಗೆ ಕ್ಯೂರ್ ಆಗತ್ತೆ, ಮತ್ತೆ ಅದು ರಿಲ್ಯಾಪ್ಸ್ ಆಗ್ತಾನೆ ಇರತ್ತೆ. ಸೊ ಈ ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ ಈ ಮೂರಿಂದ ಓವರ್ಕಮ್ ಮಾಡ್ಬೇಕಾದ್ರೆ ಡಾಕ್ಟರ್ ಆಗಿ ನೀವು ಒಂದು ಸಣ್ಣ ಫಾರ್ಮುಲಾ ಹೇಳಿದ್ರೆ ನಮಗೆ ವರ್ಕೌಟ್ ಆಗತ್ತೆ. Good question. ಎಸ್ ಸರ್.
Very good question. I have to think for a second. You're asking non-medication management, Yes, sir. not medication. Yes. Medication is easy for me. Yes. Lot of time medication don't help. Wow. It is first listening to somebody who has stress and being empathic ಅಂದ್ರೆ ಅವರ ಶೂಸ್ ಅಲ್ಲಿ ನಾವು ನಿಂತ್ಕೋಬೇಕು. ಅವ್ರಿಗೆ ಏನ್ ಆಗ್ತಾ ಇದೆ. ನನ್ನ ಡೆಫಿನೇಷನ್ ಆಫ್ ಆಂಗ್ಸೈಟಿ ಸ್ಟ್ರೆಸ್ ಇಸ್ ಡಿಫರೆಂಟ್ ಫ್ರಮ್ ಎವ್ರಿಬಡೀಸ್ ಡೆಫಿನೇಷನ್. ರೈಟ್ ಸರ್. ಸೊ ಯಾರಿಗೆ ಆಂಗ್ಸೈಟಿ ಸ್ಟ್ರೆಸ್ ಬರ್ತಾ ಇದೆಯೋ ಏನಕ್ಕೆ ಆಗ್ತಾ ಇದೆ ಅಂತ ತಿಳ್ಕೊಬೇಕು. ಅವರ ಒಳಗಿನ ಅವ್ರಿಗೆ ಗೊತ್ತಿರೋದು ಸೆಲ್ಯುಸರಿ ಅನ್ಕಾನ್ಶಿಯಸ್ ಅವ್ರಿಗೆ ಗೊತ್ತಿರಲ್ಲ. ಓಕೆ, ವೈ ಆರ್ ಯು ಆಂಕ್ಷಿಯಸ್? ಐ ಆಸ್ಕ್ ದ ಫಸ್ಟ್ ಕ್ವೆಶ್ಚನ್, ಟೆಲ್ ಮಿ ವೈ ಯು ಆರ್ ಆಂಕ್ಷಿಯಸ್, ಆಂಗ್ಸೈಟಿ ಯಾಕೆ ಅಂತ. ವೈ ಆರ್ ಯು ಫಿಯರ್ಫುಲ್, ವೈ ಆರ್ ಯು ಅಫ್ರೈಡ್, ವಾಟ್ ಈಸ್ ದಿಸ್ ರೂಟ್? ಸಡನ್ ಆಗಿ ಪೇಷಂಟ್ಸ್ ಹೇಳಕ್ ಬರಲ್ಲ. ಒಂಥರ ನಂಗೆ ಗೊತ್ತಿಲ್ಲ ಅಂತಾರೆ. ಇಲ್ಲ ಅಂದ್ರೆ ಸಬ್ಮರ್ಜ್ ಮಾಡ್ಬಿಡ್ತಾರೆ. ಸೊ ಕಾನ್ಫಿಡೆನ್ಸ್ ಡೆವಲಪ್ ಮಾಡ್ಕೋಬೇಕು. ನೀವು ಹೇಳಿದ್ರೆ ಫ್ರೆಂಡ್ಶಿಪ್ ಆಗಿ ಹೇಳ್ಬೇಕು. ಡೋಂಟ್ ಯೂಸ್ ದ ಪವರ್ ಆಫ್ ಅಥಾರಿಟಿ ದಟ್ ಯು ಆರ್ ಸಿಟಿಂಗ್, ಯು ಆರ್ ವೇರಿಂಗ್ ಎ ವೈಟ್ ಕೋಟ್, ಯು ಆರ್ ಇನ್ ಚಾರ್ಜ್ ಅಂತ ನೀವು ತೋರಿಸಿದಷ್ಟು ಪೇಷಂಟ್ ಬಿಕಮ್ಸ್ ಡಿಫೆನ್ಸಿವ್ ಇದರ್ ಕಾನ್ಶಿಯಸ್ಲಿ ಆರ್ ಅನ್ಕಾನ್ಶಿಯಸ್ಲಿ. ಸೊ ದೇ ರೆಸಿಸ್ಟ್. ಆ ರೆಸಿಸ್ಟೆನ್ಸ್ ನಾವು ಕಮ್ಮಿ ಮಾಡ್ಬೇಕು. ಅವ್ರ ಲೆವೆಲ್ಗೆ ಹೋಗ್ಬಿಟ್ಟು ಅವ್ರ ಲೆವೆಲ್ ಅಲ್ಲಿ ಏನಾಗ್ತಾ ಇದೆ ಇಂಡಿಯಾದಲ್ಲಿ ಕೇಳ್ತಾರಲ್ಲ ಅದೇ ತರ ಸಿಂಪಲ್ ಮ್ಯಾನ್ ಆಸ್ಕಿಂಗ್ they will tell you. Then you have to say you have to define what is the problem. Right, sir. Yes. ಆ ಪ್ರಾಬ್ಲಮ್ ನಾನು ಡೆಫಿನಿಷನ್ ಮಾಡುವಾಗ ಸ್ವಲ್ಪ ಟೈಮ್ ಆಗುತ್ತೆ. ಅದ್ ಡೆಫಿನಿಷನ್ ಆದ್ಮೇಲೆ ಅವ್ರ ಹತ್ರ ಕಾಮ್ ಆಗಿ ಓಕೆ ಇದಕ್ಕೆ ಏನ್ ಸೊಲ್ಯೂಷನ್ ಇದೆ, 1 2 3 ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್. When you are very anxious, you don't have problem solving skills. Simple things becomes complicated. Yes. What you think in a normal mind becomes for them bhuta. So you have to break it down. ಒಂದೇ ಸರಿ ನೀವು ಪೀಸ್ ತಿನ್ನೋದಾಗ ಅದನ್ನ ಕಟ್ ಮಾಡ್ಬೇಕು. ಪೀಸ್ ಮಾಡಿದಾಗ ಗೊತ್ತಾಗುತ್ತೆ ಎಲ್ಲಿದೆ, ಹಂತವಾಗಿ ನೋಡ್ಬೇಕು. ಅದನ್ನ ನೀವು ತಿಳ್ಕೊಂಡಾಗ ಟ್ರೀಟ್ಮೆಂಟ್ ಬಿಕಮ್ ಸಿಂಪಲ್. ಆಸಮ್ ಸರ್. ಎಸ್, ರೈಟ್. ಈಗ ಮನುಷ್ಯರಿಗೆ ಎಲ್ಲರಿಗೂ ಕಾಳೋದು ಭಯ. ಇವತ್ತಿನ ಭಯ, ನಾಳೆ ಏನಾಗುತ್ತೋ ಭಯ, ನಿನ್ನೆ ಇದಾಗೋಯ್ತು ಅದ್ರದ್ದು ಇಂಪ್ಯಾಕ್ಟ್ ಏನೋ ಭಯ. ಈ ಭಯ ಒಂದು ಲೋನ್ಲಿನೆಸ್ ಫೀಲ್ ಆಗತ್ತೆ, ಆಮೇಲೆ ಎಂಟಿನೆಸ್ ಆಗತ್ತೆ, ಆಮೇಲೆ ಹೋಪ್ಸು, ಸ್ಥೈರ್ಯತೆ ಕಡಿಮೆ ಆಗ್ತಾ ಹೋಗುತ್ತೆ. ಈ ಭಯ ಯಾಕೆ ಇಷ್ಟೊಂದು ಘನಘೋರ ಶಿಕ್ಷೆ ಕೊಡತ್ತೆ ಮನುಷ್ಯನಿಗೆ ಅಂತ? ದೊಡ್ಡ ಕ್ವಶನ್. ಅದರೊಳಗೆ 4-5 ಕ್ವಶನ್ಗಳಿದಾವೆ. The root of fear. Yes. Are you saying that? Yes. The root of fear itself is a primary emotion. Fear is good. Is it? If there is a tiger, fear will help me to kick my adrenaline and fight or run. What we call fight or flight. Fear is very good response in certain situation. But that fear becomes unrealistic. We take that bhaya to another level and think in a negative way or catastrophic way to make a mountain out of a mole antivi now. Wow. Take a small thing and start thinking. Oh, bhal think ಮಾಡ್ಬಿಟ್ರೆ ಸಾಲ್ವ್ ಮಾಡ್ಬಿಡಬಹುದು ಅಂತ. The more you think, the get worse. Deeper you dig. So add on, ಕೆಲವರಿಗೆ ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ, ಯಾರೋ ಒಬ್ರು ಹಾರ್ಟ್ ಪೇಷಂಟ್ ಹಾರ್ಟ್ ಅಟ್ಯಾಕ್ ಆಯ್ತು ಅಥವಾ ಅವ್ರಿಗೆ ಹಿಂಗಾಯ್ತು ಅಂದ್ರೆ ನಮಗ್ ಸಡನ್ ಆಗಿ ಭಯ ಶುರು ಆಗುತ್ತೆ. ಏನಪ್ಪಾ ಈಗಿನ ಪರಿಸ್ಥಿತಿ ಈ ತರ ಎಲ್ಲ ಇದೆಯಲ್ಲ, ಮೆಟಬಾಲಿಸಮ್ ಈ ತರ ಇರುತ್ತೆ, ಲೈಫ್ ಸ್ಟೈಲ್ ಈ ತರ ಇದೆ, ನಮ್ಗೆಲ್ಲ ಆಗ್ಬಿಡುತ್ತಾ ಆ ತರ. ಅನ್ರಿಯಲಿಸ್ಟಿಕ್ ಥಿಂಕಿಂಗ್ ಅದು. ಆ ತರ ಸಿಚುವೇಶನ್ ಅಲ್ಲಿ ಕೆಲವರಿಗೆ ಹೆಲ್ಪ್ ಆಗ್ಲಿ, ಹೆಂಗ್ ಓವರ್ಕಮ್ ಮಾಡ್ಬೇಕು ಆ ತರ ಅಂತ. ಆ ತರ ಬಂದ್ರೆ ಯು ಸ್ಲೋ ಡೌನ್. No, you slow down your thinking and say, wait a minute. What are the risk factors? What are the chances that this person has this risk factor? That's why you're saying, why should I apply that to me? If I'm doing something wrong, if I'm not neglected my weight management, neglected my salt eating, if I neglected all that, then I'm at risk. Wow. If I've not done that, then why would I risk? And then second thing you think is, if I'm doing all the right thing, and if my destiny is that, what will happen. You can't control the external events. Right. We call it Kolam anta idanaba, philosopher. ಅವನು ಹೇಳ್ತಾನೆ, you can never control the external events. We can only control how we react to it. Wow. Response and react to it. Respond to it. Humans are the only
animals in the world Mhm. who has insight into Mm. their own problem. Mm. Animals don't have insight. Mhm. ಅಂದ್ರೆ ನಾವು ನಮ್ಮ ಬಗ್ಗೆ ಜಡ್ಜ್ ಮಾಡ್ಕೊಳೋದು, ಹ್ಮ್. ನಮ್ಮ ಲೈಫ್ ನ ಡಿಸ್ಟ್ರಾಯ್ ಮಾಡ್ಕೊಂತೀವಿ. Mhm. ಅಷ್ಟು ಪವರ್ಫುಲ್ ಇರುತ್ತೆ ಹ್ಯೂಮನ್. ಹ್ಮ್. ಸೊ ಆ ರೀತಿ ನಾವು ನೋಡಿದ್ರೆ ಹ್ಮ್. ಇಟ್ ಈಸ್ ಆಲ್ ಅಬೌಟ್ ಹೌ ಯು ರಿಯಾಕ್ಟ್ ಟು ದ ಸಿಚುವೇಶನ್. ಹ್ಮ್. It is about, you can never control external circumstances, Mhm. but you can always control the internal management, Wow. emotional response to it. Yes. Don't react emotionally. Mhm. You think logically. Mhm. That's how the Western society Mhm. is different from Eastern society. Mm. Emotions are suppressed in Indian society, Eastern. Mhm. ಇಲ್ಲಿ emotions are exposed, but you don't let emotions run your judgment and action. ಆ ಎಮೋಷನ್ಸ್ ರೂಲ್ ಮಾಡೋದಕ್ಕೆ ಬಿಡಬೇಡಿ ಅಂತ. ಬಿಡಬೇಡಿ. ಹ್ಮ್. Because you acknowledge it. Don't Mhm. suppress it. Indiaದಲ್ಲಿ suppress ಮಾಡ್ತಾರೆ. ಹ್ಮ್. Don't suppress it. Mhm. Just feel it Mm. and let it go. ಸಮ್ಟೈಮ್ಸ್ ಫಿಯರ್ ವಿದೌಟ್ ರೀಸನ್ ಬರುತ್ತೆ, ಹ್ಮ್. ರೈಟ್? ಸೊ ಅದು ಡೈಲಿ ಆಕ್ಟಿವಿಟೀಸ್ನ ನುಂಗಾಕೊಂಡ್ಬಿಡತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಜಾಬನ್ನ ಹುಡುಕ್ತಾ ಇರ್ತೀನಿ, ಅಪ್ಲೈ ಮಾಡ್ತಾ ಇರ್ತೀನಿ, ಅದಕ್ಕೆ ಸರ್ಕಸ್ ಮಾಡ್ತಾ ಇರ್ತೀನಿ, ಜಾಬ್ ಸಿಗ್ತಾ ಇರಲ್ಲ. ಹ್ಮ್. ಸೊ ನಂಗೆ ಜಾಬ್ ಸಿಗ್ತಾ ಇಲ್ಲ, ನನ್ನ ನಸೀಬೆ ಹಿಂಗಾಗೋಯ್ತು, ನನಗೆ ಲಕ್ಕೇ ಇಲ್ಲ, ಹಿಂಗೆ ಹಂಗೆ, ಅವ್ರು ನೋಡು ಆ ಥರ ಇದ್ದಾರೆ, ಇವ್ರು ನೋಡು ಈ ಥರ ಇದ್ದಾರೆ, ನಾನು ಅಷ್ಟೇ ಕಾಂಪಿಟೇಟಿವ್ ಆಗಿ ಓದಿದ್ದೀನಿ, ಪರ್ಫಾರ್ಮ್ ಮಾಡಿದ್ದೀನಿ, ನನಗೆ ಯಾಕೆ ಸಿಗ್ತಾ ಇಲ್ಲ? ಈ ಎಲ್ಲ ತಲೆ ಒಳಗೆ ಹೋಗಿ ನಮ್ಮ ವಾಸ್ತವತೆ ಪ್ರೆಸೆನ್ಸ್ ಅನ್ನ ಕಳ್ಕೊತೀವಿ ಅಂಡ್ ಆಕ್ಟಿವಿಟೀಸ್ ನಾವು ಆಕ್ಟಿವ್ ಆಗಿ ಇರೋದನ್ನ ಕಳ್ಕೊತೀವಿ. ಆ ಸಿಚುವೇಶನ್ ಅಲ್ಲಿ ಜನರಿಗೆ ಏನ್ ಟಿಪ್ಸ್ ಹೇಳ್ತೀರಾ? Well, quickly to say, the thinking errors of humans. ಹ್ಮ್. You are just, like I was saying, catastrophic thinking. ಹಾ. ಒಂದ್ ಸ್ವಲ್ಪ ಸಣ್ಣದಾದ್ರೆ ಹ್ಮ್. ದೊಡ್ಡದು ಮಾಡೋದು, ಇಲ್ಲಿ ಹೋಯ್ತು ಅಂದ್ರೆ ಹುಲಿ ಮಾಡೋದು. ಹುಲಿ ಮಾಡೋದು. ಹ್ಮ್. ಆಮೇಲೆ ಇದರ್ ಮಿನಿಮೈಸಿಂಗ್ ಇಟ್ ಆರ್ ಹ್ಮ್. ಮ್ಯಾಕ್ಸಿಮೈಸಿಂಗ್ ಇಟ್, ಹಾ. ಆರ್ ಎವ್ರಿಥಿಂಗ್ ಇಸ್ ಬ್ಲಾಕ್ ಆರ್ ವೈಟ್. ಹ್ಮ್. ದೇರ್ ಇಸ್ ನೋ ಗ್ರೇ. ಹ್ಮ್. ಇಲ್ಲ ಹಿಂಗಾಗ್ಬೇಕು, ಇಲ್ಲ ಹಿಂಗಾಗ್ಬೇಕು, ಹಿಂಗಾಗ್ಲಿಲ್ಲ ನಾನೇನ ಕೆಟ್ಟವನು, ಹಾ. ಮಾತೆತ್ರ ನಾನೇನ ಕೆಟ್ಟವನು, ಹಾ. ನನ್ನಿಂದನೇ ಹಾ. ನಾನೇ. ಸಿ ಹಾ. ಯು ಗೆಟ್ ಇನ್ ಟು ದಿಸ್ ನೆಗೆಟಿವ್ ವಿಶಸ್ ಸೈಕಲ್. ಹ್ಮ್. You destroy yourself ಹ್ಮ್. unnecessarily. ಸೊ ಅದನ್ನ ಕಡಿಮೆ These ಮಾಡ್ಬೇಕು. are all thinking errors that we learn from our parents, ಹ್ಮ್. we learn from society, Mm. we learn from ourselves. ಹ್ಮ್. These, when you go to analysis, Mhm. therapy, we Mm. do analysis Mm. and therapy, Mm. you find out there's a mistake in belief systems. We call Okay. it belief systems, Yes, sir. assumptions. Yes, sir. So we have negative assumptions ಹ್ಮ್. about this world, Mm. ourselves, Mhm. and other people. ಹ್ಮ್. Who gives that? Parents started. Yes. I'm not blaming parents. Yeah, They're yeah, lovely that general. Parents lay the groundwork ಹ್ಮ್. for Mm. certain belief system ಹ್ಮ್. and then thinking patterns. Mm. So Mm. when a child is exposed, that's why we have to be very careful raising children. I Correct. say this because I Mm. got grandson Mm. who is multicultural. I know. Yeah. Bodhi, Mm. the way he thinks Mm. is different. The way my son thinks, Yes. but Mm. the way they're parenting is Mm. totally different from my parenting. Right, sir. So parents, they lay the groundworks for inner belief system. ಹ್ಮ್. ಅದಾದ್ಮೇಲೆ ಹ್ಮ್. you develop thinking patterns. ಹ್ಮ್. So if you have negative thinking about you're not good enough, I'm not good enough, ಹ್ಮ್. ಹಂಗಂದ್ರೆ ಹಂಗೆ ಥಿಂಕ್ ಬಂದ್ಬಿಡುತ್ತೆ. ಹಾ. ಎವ್ರಿಥಿಂಗ್ ಇಸ್ I'm not good enough, I'm not worthy enough. ಹ್ಮ್. ನೀವು ಲೋನ್ಲಿನೆಸ್ ಕೇಳಿದ್ರಿ. What Right. is behind loneliness? Loneliness is feeling I'm not worthy, ಹ್ಮ್. I'm not useful. ರೈಟ್. ಆ ತಕ್ಷಣ Nothing ಕಡಿಮೆ. is, that develops depression, ರೈಟ್. that develops fear. Mm. See, the emotions are like not one emotions. There's no one particular emotion. Fear ಕೆಳಗಡೆ anger ಇರುತ್ತೆ, ಹ್ಮ್. anger ಕೆಳಗಡೆ Mm. ಇದಿರುತ್ತೆ, ಏನೋ ಶೇಮ್ ಇರುತ್ತೆ, Mm. ಎಂಬ್ರಾಸ್ಮೆಂಟ್ ಇರುತ್ತೆ. ಹ್ಮ್. ಅದನ್ನ ನಾವು ಬಿಡಿಸ್ಬೇಕು. ಹ್ಮ್. ಈ ಆನಿಯನ್ ತರ ಫೀಲ್ ಮಾಡ್ಬೇಕು. ಹಾ. Okay. ಆನಿಯನ್ ಫೀಲ್ ಮಾಡಿದಾಗ ಒಳಗಡೆ ಬರುತ್ತೆ, ಒಂದೊಂದೇ ಬರುತ್ತೆ. ಹ್ಮ್. ಬಟ್ ಎಕ್ಸ್ಟರ್ನಲ್ ಮ್ಯಾನಿಫೆಸ್ಟೇಷನ್ ಇಸ್ ಫಿಯರ್, ಹ್ಮ್. ಫೋಬಿಯಾ ಅಂತೀವಿ ನಾವು, ಫೋಬಿಯಾ. ಪ್ಯಾನಿಕ್ ಅಟ್ಯಾಕ್ ಅಂತೀವಿ. ಎಸ್ ಸರ್. So everything has a psychological basis. ಹ್ಮ್. Once you get to know the patient, Mm. once you start talking to them, you will expose them ಹ್ಮ್. and correct slightly their belief system. ಹ್ಮ್. Okay, I tell my patients, Mm. what your parents, I never say their parents were wrong. Mm. You're not the person you are now when you're a child. ವಾವ್. The traumatic patients is the PTSD antivi. ಎಸ್ ಸರ್. Or traumatized people, Mm. they develop wrong things in their thinking. ಹ್ಮ್. This is very serious patient. ಹ್ಮ್. Now you're talking about common man, everyday living. ಹ್ಮ್. Those people also have problem, but not that extent. ಹಾ. ಓಕೆ. What I see is very serious patients.
ಬಟ್ ಎವ್ರಿ ಡೇ ಲಿವಿಂಗ್ ಸ್ಕಿಲ್ಸ್ ಅಲ್ಲೂ ಅದೇ ಬೇಸಿಸ್ ಇರುತ್ತೆ, ಬಟ್ ನಾಟ್ ಟು ದಟ್ ಎಕ್ಸ್ಟೆಂಟ್. ಎಸ್ ಸರ್. ಕೆಲವು ಕೇಸಸ್ ಅಲ್ಲಿ ಈಗ ಯಾರೋ ಯಾವತ್ತೋ ಬೈದ್ರು, ಏನೋ ಒಂದು ಇನ್ಸಿಡೆಂಟ್ ಆಯ್ತು, ಬ್ಯಾಡ್ ಇನ್ಸಿಡೆಂಟ್ ಆಯ್ತು, ಏನೋ ಒಂದು ನೋವಾಯ್ತು, ಮನ್ಸಿಗೆ ಹರ್ಟ್ ಆಯ್ತು, ಅದು ನಾಳೆನೂ ಬರುತ್ತೆ, ನಾಳಿದ್ದು ಕ್ಯಾರಿ ಆಗತ್ತೆ. ಯಾಕೆ ಆ ಥರ ಆಗತ್ತೆ? ಬಿಕಾಸ್ ಅಗೇನ್ ಯು ಆರ್ ಟ್ರಾಮಟೈಸ್ಡ್. ಟ್ರಾಮಾ ಟ್ರಾಮಾ ಅನ್ನೋದು ಬಹಳ ಸುಲಭ ಹೇಳೋದು. ವೆನ್ ಪೀಪಲ್ ಅಟ್ಯಾಕ್ ಅಸ್, ಈದರ್ ಬಿನೈನ್ಲಿ ಏನೋ ಒಂದು ಮಾತು ಹೇಳ್ಬಿಡ್ತಾರೆ, ಅವ್ರ ಭಾವನೆಗಳಲ್ಲಿ ದ ಬಿಹೇವಿಯರ್ ದೇ ಶೋ ಟು ಯು ಆರ್ ದ ವೇ ದೇ ಸೇ ಇಟ್ ಟು ಯು ಹರ್ಟ್ಸ್ ಯುವರ್ ಡೀಪ್ ಕೋರ್ ಫೀಲಿಂಗ್. ರೈಟ್. If you are not strong enough, or if you are very weakling and you have been suppressed by your parents, you are no good. You'll never get better. Domination. ಇಂಡಿಯಾದಲ್ಲಿ ಅದೊಂದು ಬಹಳ ಇದೆ. So what we call emotional subjugation ಅಂತ. Parents, that's beauty also in it. It is beauty, and also we are a collectivist society. Right, we are not an individual society like America. Collectivity society ಏನಾಗುತ್ತೆ, ಫ್ಯಾಮಿಲಿ ಲೈಫ್ ಅಲ್ಲಿ ಪೇರೆಂಟ್ಸ್ ಆರ್ ಇಂಪಾರ್ಟೆಂಟ್. ದೇರ್ ಇಸ್ ಅ ಹೈರಾರ್ಕಿ: society, faith, parents. Your own feelings are submerged, suppress ಮಾಡ್ಬಿಡ್ತಾರೆ. So the child always grows with the intention of a fear, and that reflects in adulthood. like ಇದು ಆಳಗ್ ಜ್ಞಾಪಕ ಬರುತ್ತೆ. ಯಾವಾಗ್ಲೂ ಬೈದಿದ್ರೆ ತಂದೆ ಇಲ್ಲಿ ಬಂದಾಗ ಇವ್ರು ಇಲ್ಲಿ ನಾರ್ಮಲ್ ಲೈಫ್ ಅಲ್ಲಿ, ಅಮೆರಿಕನ್ ವೆಸ್ಟರ್ನ್ ಲೈಫ್ ಅಲ್ಲಿ ಹೋದ್ರೆ ಅದೇ ಜ್ಞಾಪಕ ಬರುತ್ತೆ, ಅದೇ ಹ್ಯಾಬಿಟ್ ಕ್ಯಾರಿ ಆಗ್ಬಿಡುತ್ತೆ. ಸೊ ಅದನ್ನ ಓವರ್ಕಮ್ ಮಾಡಕ್ಕೆ ನಿಮ್ಮಿಂದ ಒಂದು ಸಣ್ಣ ಉಪಾಯ ಇಸ್ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಅಕ್ನಾಲೆಜ್ ಇಟ್. ಒಪ್ಕೊಂಡ್ಬಿಡ್ಬೇಕು, ಅಕ್ನಾಲೆಜ್ ಮಾಡ್ಬೇಕು. ನನಗೆ ಹೆದರಿಕೆ ಆಗಿದೆ, ನನಗೆ ಭಯ ಆಗಿದೆ, ನನಗೆ ಶೇಮ್ ಆಗಿದೆ, ನನಗೆ ಎಂಬ್ರಾಸ್ಮೆಂಟ್ ಆಗಿದೆ. ಅದನ್ನ ಒಪ್ಕೊಂಡ್ಮೇಲೆ ದೆನ್ ಯು ಸಿ ಅಂಡ್ ಸೇ, ವೆಲ್ ದಿಸ್ ಇಸ್ ಟೆಂಪರರಿ. You have to use the word. It's like a cloud. You know, a cloud comes, cloud stays, cloud goes. So don't let that linger. Right. Give it 90 seconds. Yes. Give it 90 seconds. Time out antini. Give it time out. That thing will pass. Super, sir. Yes. And then you think about it tomorrow. It will be different. Beauty, sir. Time changes. Yes, sir. So ಈಗ ಇಲ್ಲೇ ಆಗ್ಲಿ, ಇಂಡಿಯಾದಲ್ಲೇ ಆಗ್ಲಿ, ವರ್ಕ್ ಪ್ರೆಷರ್. ಈಗ ನಮ್ಮ ಹಸ್ಬೆಂಡ್ ಅಥವಾ ಯಾರೇ ಒಬ್ಬ ಜೆಂಟ್ಲ್ಮ್ಯಾನ್ ಕೇಳಿದ್ರೆ, ಎರಡು ಜಡೆ ಸೇರಿದ್ರೆ ಮೈಂಡು ವರ್ಕ್ ಆಗಲ್ಲ, ಅವ್ರಿಬ್ರು ಮೆಂಟಾಲಿಟಿನೇ ಡಿಫ್ರೆಂಟ್ ಇರತ್ತೆ. ಇಬ್ರು ಹೆಂಗಸರು ಸೇರಿದ್ರೆ ಅವರು ಕ್ಯಾರಿ ಮಾಡ್ತಾ ಇರ್ತಾರೆ. ಏನಾದ್ರೂ ಇನ್ಸಿಡೆಂಟ್ ಆದ್ರೆ ಮೈಂಡ್ ಅಲ್ಲೇ ಕೊರ್ಕೊಂಡು ಮುಂದೆ ಕೋಲ್ಡ್ ವಾರ್, ಹಾಟ್ ವಾರ್ ನಡೀತಾ ಇರತ್ತೆ. ಒಬ್ಬ ಗಂಡ್ಸು ಏನಾದ್ರೂ ಆರ್ಗ್ಯುಮೆಂಟ್ ಮಾಡಿ ಏನಾದ್ರೂ ಇದ್ರೆ ಪ್ರಾಬ್ಲಮ್ ಆದ್ರೆ ನೆಕ್ಸ್ಟ್ ಮೊಮೆಂಟ್ ಅಲ್ಲೇ ಬಾರೋ ಹೋಗೋಣ ಅಂತ ಹೇಳಿ ಹೊರಟೋಗ್ತಾರೆ. ಸೊ ಈ ವೇರಿಯೇಷನ್ ಯಾಕಾಗುತ್ತೆ ಸರ್? That's a very good question. The way woman thinks, the way man thinks is different. The woman mostly, I'm not no pen. Yes sir, I'll put a disclaimer idralli. Disclaimer, yeah. Woman's way of thinking is emotion. Yes. They're called emotion based thinking. And like my wife is, now we are living, we are moving, and my wife thinks in an emotional way. Men think in a logical way, and they take it a problem, let's solve it, and once it's solved they forget and they go to the next project. Wow. It's very easy for them to forget and move on. For women angagala, the effects of thinking lingers on, not only today, tomorrow, yesterday. Emotions like a pile of garbage or memories. These memories get attached deeply. Any event, it carries emotion, which is good. I'm not saying it's wrong. Right. But men deal with emotions differently. Women deal with differently. Wow. That comes with age group. Like 8 to 10, you deal it differently. 10 to 20 differently. 20 to 30 differently. 40 to 50 differently. 60 to 70 differently. Right. ಈಗ ನನ್ನ ಸನ್ ಕರೆದ್ರೆ I'm 70, I deal with totally differently. ಮೊದಲು first thing I would get angry. Why are you calling me? Yes. And he would react the same way. Why are you calling me? Instead of saying, what is happening? When they call their mom, mom says, what is happening? How are you? And he goes on everything he tells. For me, it's like, it's factual, which is ಸೂಪರ್ ಆಗಿ ಬಿಡಿಸಿ ಹೇಳ್ಬಿಟ್ರಿ, ಸಂದರ್ಭ ಸಹಿತ ವಿವರಣೆ ಅಂತ ಹೇಳ್ಬೋದು. ಸೊ ಇದು ಎಷ್ಟೋ ಜನರಿಗೆ ಕ್ಲಾರಿಫೈ ಆಗಿರತ್ತೆ ಡೌಟ್. ಸೊ ಈಗ ಇಂಡಿಯಾದಲ್ಲೇ ಆಗ್ಲಿ, ಇಲ್ಲಿಗೆ ಅಮೆರಿಕಾದಲ್ಲೇ ಆಗ್ಲಿ, ಎಲ್ಲೇ ಯಾವುದೇ ಜಾಗದಲ್ಲೇ ಆಗ್ಲಿ, ಈ ಗಂಡಸರಿಗೆ ಆಗ್ಲಿ ಹೆಂಗಸರಿಗೆ ಆಗ್ಲಿ ವರ್ಕ್ ಪ್ರೆಷರ್ ಅನ್ನೋದು ಕಾಡತ್ತೆ, ರೈಟ್?
ಸೊ ಫ್ಯಾಮಿಲಿ ಕಮಿಟ್ಮೆಂಟು, ರೆಸ್ಪಾನ್ಸಿಬಿಲಿಟಿ, ಮತ್ತೆ ಎಮೋಷನ್ಸು ಎಲ್ಲ ಏನಪ್ಪಾ ಆಗುತ್ತೆ, ಮುಂದೆ ಏನಾಗುತ್ತೆ, ನಮ್ಮ ಮನೆ, ನನ್ನ ಮಕ್ಕಳು, EMI ಕಟ್ಟಬೇಕು, ಮಾರ್ಟಿಗೇಜು, ಅಯ್ಯೋ ಅದು ಕಮಿಟ್ಮೆಂಟ್, ಆಬ್ಲಿಗೇಷನ್, ಇದೆಲ್ಲದ್ರಲ್ಲೇ ದಿನ ಇಡೀ ವೇದನೆನಲ್ಲೇ, ಭಯದಲ್ಲೇನೆ, ಆ ಯೋಚನೆನಲ್ಲೇ ಮನಸ್ಸು ಕುಗ್ಗತ್ತೆ, ದೇಹನೂ ಅರ್ಧ ಆಯಸ್ಸು ಹೋಗ್ಬಿಡತ್ತೆ ಡಾಕ್ಟ್ರೆ. ಸೊ ಇಂಥ ಸ್ಥಿತಿನಲ್ಲಿ ನಿಮ್ಮಂತ ವೈದ್ಯರು ನಮ್ಗೆಲ್ಲರಿಗೂ ಮಾಹಿತಿ ಕೊಟ್ರೆ ಎಲ್ಲರಿಗೂ ಸ್ವಲ್ಪ ಬೂಸ್ಟ್ ಸಿಕ್ಕದಂಗ ಆಗತ್ತೆ. ನಿಮ್ ಕ್ವಶನ್ ಬಹಳ ದೊಡ್ಡದು ಸರ್, ಬಟ್ ನಿಮ್ ಉತ್ತರ ತುಂಬಾ ಸರಳ. ಎಲ್ಲಿಂದ ಸರಳವಾಗಿ ದೇರ್ ಇಸ್ ನೋ ಒನ್ ಲೈನ್ ಆನ್ಸರ್ ಫಾರ್ ಎನಿ ಆಫ್ ಮೈ ಕ್ವಶನ್ಸ್, ಎನಿ ಆಫ್ ಯುವರ್ ಕ್ವಶನ್ಸ್. Yes, take your time, sir. I mean, I want to make it simple. Yes, sir. And the question, uncertainties. Yes, sir. Life is uncertain. Okay? So try to make it, I try to make it, not that I learned first day, I had to learn it myself, is to make it simple. ಈಗ ಲೈಫಲ್ಲಿ ಯುಗಾದಿ ಹಬ್ಬ ಯಾವ್ದು ಬರುತ್ತಲ್ಲ, ಸಿಹಿ ಬರುತ್ತೆ, ಕಷ್ಟ ಬರುತ್ತೆ, ಸುಖ ಬರುತ್ತೆ. Sometimes you get bitter leaf, sometimes you get bella, sometimes ನೀಮು. ಸೊ ಅದೇ ತರ ಲೈಫಲ್ಲಿ you get happiness and sadness. They are like roller coaster. So anything that throws at you, don't jump at concluding emotionally. ಬ್ಯಾಲೆನ್ಸ್ ಆಗಿರ್ಬೇಕು ಅಂತ. Balance. Sukha bandhanu, okay, accept. Dukkha bandhanu, okay, accept. But always remember, is living today. Don't predict tomorrow, because tomorrow is never promised. Yesterday is gone. Think about what you are going to do. ಸೂಪರ್ ಸರ್, ನೀವು ಒಂದು ಒಳ್ಳೆ ಸ್ಟೇಟ್ಮೆಂಟ್ ಹೇಳ್ಬಿಟ್ರಿ. ಈ ನೆನ್ನೆ ಆಗೋಗಿದೆ, ಮುಂದೆ ನಮ್ ಕೈಲಿಲ್ಲ, ಇವತ್ತು ನಮ್ ಕೈಲಿದೆ. Today we are living. Yes, sir. Wonderful discussion is happening. You are sitting here. Let us enjoy today. Yes, sir, exactly. Let us do our best. Let's not be lazy. We do our best and put long-term and short-term problems. So people say, I got this problem, that problem. I tell them, okay, break them into 3 bucks. Short-term problem, medium problem, long-term problem. So once that you can solve today, ನಿಮ್ಮ room ಇದೆ, clean ಆಗಿಲ್ಲ, that is a short-term problem. You can do something about it. Go ahead and do that. Don't worry about ನನಗೆ ದೊಡ್ಡ ಮನೆ ಬೇಕು, ನಾನು 3 ರೂಮ್ ಇದ್ರೆ ಹಿಂಗಾಗುತ್ತೆ, ಅಯ್ಯೋ ಅದಿಂದಿದ್ರೆ ಈ ರೂಮ್ ಕ್ಲೀನ್ ಮಾಡೋದು ತಪ್ಪುತ್ತಿತ್ತಲ್ಲ ಅಂತ ಅನ್ನೋದು, it is not a solution. It's like assumptions ತರಾನೇ ಉಳ್ಕೊಂಡ್ಬಿಡುತ್ತೆ. So that is a long-term best. Okay, yeah, you want to get there one day or the other, but that's not important. Right, sir. Today these are the problems I have to solve. Sir. Yes. And then the medium, put it in 3 different baskets and leave for today, and have a structure, activity list, problem list, activity. Tomorrow I will do this, day after tomorrow, 1 week from now. Long-term problem, I will have to go back to roots and study my roots. Study basic, maybe change my profession, maybe change, anything that I have to change fundamentally, but focus on today, what you can solve today. ಸೊ ಕೆಲವು ಲೇಡೀಸ್ಗೆ, ಪಕ್ಕದ ಮನೆ ಆಂಟಿ, ನೀನು ನಿನ್ನೆ ಮೊನ್ನೆ ಎಲ್ಲ ತುಂಬಾ ಸಣ್ಣ ಕಾಣ್ತಾ ಇದೆ, ಇವತ್ತೇನು ಇಷ್ಟು ದಪ್ಪ ಆಗೋಗ್ಬಿಟ್ಟಿದ್ಯಾ, ಬರ್ನ್ಔಟ್ ಆಗಿಲ್ಲ, ದೇಹ ವೆಯ್ಟ್ ಗೇನ್ ಆಗ್ತಾ ಇದೆ ಅಂದ್ರೆ ಲೇಡೀಸ್ ಕೆಲವು ಚಿಂತೆ ಆದ್ರೆ, ಇನ್ನ ಕೆಲವು ಮಕ್ಕಳಿಂದ ದೊಡ್ಡವ್ರ ತನಕ ಒಂದಲ್ಲ ಒಂದು ಚಿಂತೆ ಕಾಡ್ತಾ ಇರತ್ತೆ. ಸೊ ಈ ಒಂದು ಹೇಳಿಕೆ ಕೇಳಿಕೆ ಎಷ್ಟು ಮನಸ್ಸಿನ ಮೇಲೆ ಪರಿಣಾಮ ಬರುತ್ತೆ, ಆ ಸಿಚುವೇಶನ್ ಅನ್ನ ಅವಾಯ್ಡ್ ಮಾಡಕ್ಕೆ ಏನ್ ಮಾಡ್ಬೋದು? Everything your neighbor says is not necessarily yours. Don't accept acceptance beda. Don't accept what others say. Don't let somebody rule your emotions. You rule your emotion. Yes. You own your emotion. They'll always be there. Or dappa idare irbodu. Yeah, that is their problem. She is reflecting her own issues into you and trying to not brainwash, but trying to influence your thinking. Wow. Don't let others influence your thinking. If you're doing the right thing, so what? Being obese is not bad. Yes. That is the society's problem. Yes, sir. Everybody shouldn't be on GLP-1 trying to lose weight. Right. Because we have our own goals. Yes. Try to stick to your goals. Yes. Don't be biased by other people who constantly pull you, constantly take you, because it becomes a society issue. But there you have to draw the line. If you talk about all this,
we need to end the conversation. But I'll supply you our idli, dosa, everything tomorrow. But let's stop. So Yes. always we have to redirect them Yes. and say, Mm. I don't want to discuss that. ಹ್ಮ್ But you are my good friend. Let's talk something else. ಎಸ್ ಸರ್. ಸೊ ಇದ್ದಕ್ಕಿದ್ದಂಗೆ ಕೆಲವರಿಗೆ ಸಿಟ್ಟು ಬಂದ್ಬಿಡತ್ತೆ, Ah. ಅಗ್ರೆಸಿವ್ನೆಸ್ ಬರುತ್ತೆ, ಅಂಡ್ ಸೆಲ್ಫ್ ಕಾನ್ಫಿಡೆನ್ಸು ಕಡಿಮೆ ಆಗ್ತಾ ಹೋಗುತ್ತೆ, ನಿರ್ಧಾರ ಡಿಸಿಷನ್ ಮೇಕಿಂಗು ಆಗೋದಿಲ್ಲ. ಈ ಎಲ್ಲ ಸಿಚುವೇಶನ್ ಅಲ್ಲಿ ಏನು ಅಡಾಪ್ಟ್ ಮಾಡಿದ್ರೆ ಓವರ್ಕಮ್ ಮಾಡಬಹುದು ಅಂತ? Good question. Hmm. Emotional management. ಎಮೋಷನಲ್ ಇಂಬ್ಯಾಲೆನ್ಸ್. Emotional management, now emotional regulation. ಹ್ಮ್ People, Hmm. some people are not taught as a child. ಹ್ಮ್ If you don't learn emotional management, ಹ್ಮ್ as an adult, it becomes a big problem. ಹ್ಮ್ You don't want to emotionally react to what other people say. ರೈಟ್ ಸರ್. You look into logic ಹ್ಮ್ and what are facts. ಹ್ಮ್ What is truth? What Hmm. is fact? ವಾವ್. ಹ್ಮ್ They are two different things. ಎಸ್ If ಸರ್. you ask me about my childhood, Hmm. there is a possibility I may be misinterpreting my own childhood. ಹ್ಮ್ You know, so we have to go back and say, Hmm. what are facts Hmm. and what are our impressions about the facts. ವಾವ್. ಓಕೆ. ಹಾ. That gets deeper. ಹ್ಮ್ So when somebody tries to tell you something, ಹ್ಮ್ you say, Hmm. okay, Hmm. how I should react. Hmm. Choose to respond Hmm. either three ways. You have a choice to respond ಹ್ಮ್ in an emotional way. ಎಸ್. You have a choice to respond in debating their thinking. Why are you thinking? Why are you saying this? ಹ್ಮ್ Or you have a choice to ignore and move on. ಯಾವ ಅಸ್ತ್ರ ಒಳ್ಳೇದು ಅಂತೀರಿ ಈ ಮೂರಲ್ಲಿ? It depends on the issue you're talking about. ಸಿಚುವೇಶನ್ ಬೇಸ್ ಮೇಲೆ. Yes. ಎಸ್. The situation is grave and drastic. ಹ್ಮ್ If they are attacking us, ಹ್ಮ್ we need to listen. ಹ್ಮ್ If she is paranoid and talking about that or this, and how much we can talk about politics. ಹ್ಮ್ Politics is it's a difficult ವಾಸ್ಟ್ subject. ಟಾಪಿಕ್ ಅದು. Yeah, vast topic. We cannot, what we can control, we don't discuss. ವಾವ್. ಎಸ್ ಸರ್. ಇನ್ನೊಂದು ಟಾಪಿಕ್ ಇದೆ, ಚೈಲ್ಡ್ಹುಡ್ ಟ್ರಾಮಾ ಅಂತ. Oh. ಸರ್, ನಮಗೆ ಇವಾಗ್ಲೂ ಕೂಡ ಸ್ಲೀಪ್ಲೆಸ್ ನೈಟ್ಸ್ ಆಗೋದು, ಎಲ್ಲ ಎಕ್ಸಾಮ್ಸು, ಮ್ಯಾಥು, ಸೈನ್ಸು, ಸೋಷಿಯಲ್ ಎಕ್ಸಾಮ್ಸು ಪ್ರಿಪೇರ್ ಆಗಿಲ್ಲ, ಬೆಲ್ ಹೊಡೆದಿದೆ, ನಾವು ಎಕ್ಸಾಮಿನೇಷನ್ ಹಾಲಲ್ಲಿ ಕ್ವಶನ್ ಪೇಪರ್ ನೋಡ್ತೀವಿ, ಅಲ್ಲೇ ಬೆವರು ಸುರಿತಾ ಇರತ್ತೆ. ಈ ಟ್ರಾಮಾ ಅಂತೂ ಇವತ್ತಿನ ತನಕ ಬರ್ತಾ ಇದೆ, ನಾಳೆ ತನಕನೂ ಬರುತ್ತೆ. ಸೊ ಅಕಾಡೆಮಿಕಲ್ ಟ್ರಾಮಾ ಇದು ಯಾಕಾಗತ್ತೆ? ಇದನ್ನ ಓವರ್ಕಮ್ ಮಾಡೋದಕ್ಕೆ ಏನ್ ಮಾಡ್ಬೋದು? Academical trauma, fear of not performing. Fear of not performing or not performing, you're not good enough, is unfortunately given by Indian society, Asian societies, and even our parents. We have set up a system where if you don't get A's, you are not going to get food. I never tell my children and my grandchildren, no, that is not the criteria at all. Your happiness is more important. See, we have been programmed to perform at the highest level. How can we expect children to keep performing at the highest level at the cost of their happiness? To me, that's a reflection of the pathology in our system. I'm not saying negative, either traditionally or a generational trauma. What we call generational trauma, your tataninda, your tata, your tata, your muttata. ಮೂರು ತಲೆಮಾರುಗಳಲ್ಲೂ ಇದು ಕಳ್ಸಿಕೊಟ್ಬಿಡ್ತಾರೆ. ಅದೇ ತಂದೆ ತಾಯಿ ಹೊಡೆದು ಬಡ್ದು ಬೈದು ಅವತ್ತು ಬುದ್ಧಿ ಹೇಳಿರೋದು, ಅಥವಾ ಅವ್ರು ಏನೋ ಒಂದು ಒಳ್ಳೆ ರೀತಿನಲ್ಲಿ ಹೇಳಿರ್ತಾರೆ, ಅದು ಇವತ್ತಿನ ತನಕನೂ ನಮ್ಗ ಭಯ ಕಾಡತ್ತೆ. ಸೊ ನಾವು ನಮ್ಮ ಮಕ್ಳಿಗೆ ಹೇಳಿದ್ರೆ ಅವ್ರು ಕೇಳೋದೇ ಇಲ್ಲ. ಅದನ್ನ ಕಟ್ ಮಾಡ್ಬೇಕು. We need to cut it not with a knife, but just simplistically say, we have to work through that. ಈಗ I tell my children, okay, for example, I'll give you example. We don't eat meat, me and my wife do. My children love meat. I can make it a big deal and have a fight. My daughter-in-law eats meat. My grandson, he loved the steak. ನಮ್ಮ ಎದುರಿಗೆ ತಿಂದ, ನಾವು ಸುಮ್ಮನೆ ಇದ್ವಿ. Because we are going to let them raise their children. It is their children. It is not my authority. ನಾನು ನೀನು ಓದಿಸ್ದೆ, ನೀನು ಅವನಿಗೆ ಮಾಂಸ ಹೆಂಗ್. ಸೊ ಅದನ್ನ ನಾವು ರಿಸಾಲ್ವ್ ಮಾಡ್ಕೋಬೇಕು. See, every family gives a generational bad thing to next generation. ಗ್ಯಾಪ್ ಇರುತ್ತೆ ಅದಕ್ಕೆ. I only love you if you make straight A's. Right. I only make you become a doctor. Compulsion. I only love you become an engineer. Otherwise, what does it mean?
He's a child. Hmm. Don't tell a 4-year-old you should become a doctor Mhm. or you are nobody. Mhm. ಅವ್ರ ಮಕ್ಕಳೆಲ್ಲ ಓದಿದ್ರು, ನೀನ್ ಯಾಕೆ ಓದಲ್ಲ? ಹ್ಮ್. ಆ ಮಗುಗೆ ಏನ್ ಬಹಳ ಕಂಪ್ಯಾರಿಸನ್. ಹ್ಮ್. Even I was victim of that. ಹ್ಮ್. But Hmm. as I'm 72, Hmm. I'm looking at what I learned was bad. ಹ್ಮ್. I have to unlearn ಹ್ಮ್. all that. Hmm. And I have to go to therapy myself Mhm. to unlearn what I have learned bad Wow. things. They have also I have also learned good things. ಈ ಸೈಕಾಲಜಿಕಲ್ ಇಶ್ಯೂಸ್ ಅದನ್ನ ನಾವು ಕಾಪಾಡ್ಕೊಳ್ಳೋದು, ಆ ತರ ಒಂದು ಬ್ಯಾಲೆನ್ಸ್ ನಾವು ಟೀನೇಜರ್ಸ್ ಅಲ್ಲಿ ಉಂಟು ಮಾಡೋದಾದ್ರೆ ಏನನ್ನ Oh, express bala ಮಾಡ್ತೀರಾ? that you need another chapter. ಹ್ಮ್. Because I'm ಮೊನ್ನೆ ಯಾರೋ NKK ಅಲ್ಲಿ ಮಾತಾಡ್ತಿದ್ವಿ, ಹಾಗೆ ಹೇಳ್ತಾ ಇದ್ರು, ಟ್ರಾನ್ಸ್ ಕಲ್ಚರಲ್ ಸೈಕಾಟ್ರಿ ಅಂತಿದೆ. ವಾವ್. Trans culture, how Hmm. when immigrant Hmm. comes to this country, Mhm. how he does not get acclimatized, Mhm. how he has problems coming from one culture To to another. come to other culture, Hmm. and then how their children grow up, how they change. So we need to have another discussion Mhm. about Hmm. how the emotions are managed in a collectivistic society, which is good actually, Mhm. but in an individualistic American society. I'm a judge for American society. Wow. Because being a psychiatrist, I call Yes. somebody crazy or not crazy or this one. Mhm. So there's an opportunity for me Mhm. to tell the American society Mm. what is wrong with your society. Yes, At the exactly. same time, I Mm. also have opportunity to tell the Indian society what is wrong. Mm. But I should not degrade either one of them. There's good in our society. Take the good part, teach the values of that to my sons, and take the American good side and try to live where you are. And teach your children what is best, show them that, but don't tell them to follow it. Never tell them my way is the highway. Tell them we have seen the Indian culture, we have seen the American culture, we have lived. Now here we present to you. You decide when you're 18 and 19, you have a pathway. Either you choose this way or ಈ ಕ್ರಾಸ್ ಕಲ್ಚರಲ್ ಇನ್ಫ್ಲೂಯೆನ್ಸ್ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಸರ್? ಬಹಳ ಪ್ರಾಬ್ಲಮ್. Cross cultural, I'm glad you used the word. Cross cultural problems are extremely high in higher functioning people. Okay. Lower mental illness is easy. Because mental illness you treat medicine. You're done. People who are highly functioning have higher levels of problems too. ADHD, for example. Attention disorder. ADHD is the biggest problem. When I went to school, ADHD was not a problem at all. Everybody says, okay, doctor, give me Ritalin, Adderall or something, because I cannot concentrate. ಸೊ ಅದೇನ್ ಸರ್ ಅಟೆನ್ಷನ್ ಡಿಸಾರ್ಡರ್ ಕಾಮನ್ ಅಂತೀರಾ? It is becoming increasing due to either the fact that we have started recognizing more, or we missed it more, Wow. or we know more, or it is a psychological phenomena going on. You know, phenomena andre gottalla. Right, sir. Society li phenomena bartave. Too much stress, too much demand increases ADHD. Because you are always multitasking. Multitasking is not good, but you're required to do that. Yes, sir. When a brain is capable of doing it, but when you're expected to do so many multitasks, your attention drops down. Super. Yes. And people want to perform. Yes. Uncertain. ಅವಾಗ ಏನ್ ಮಾಡ್ತಾರೆ? ಹೋಗ್ಬಿಟ್ಟು ಕೇಳ್ತಾರೆ, ನಮ್ಮ ಎದುರುಗಡೆ ಇಂಡಿಯನ್ ಹುಡುಗ ಇದ್ದಾನೆ ಒಬ್ಬ, ಅವನಿಗೆ ADD ಅಂತ ಡಯಾಗ್ನೋಸ್ ಮಾಡ್ತಿದ್ದಾರೆ. ಅವ್ರ ಅಪ್ಪ ಅಮ್ಮನಿಗೆ ಒಂಚೂರು ಇಷ್ಟ ಇಲ್ಲ, ರಿಟ್ಲಿನ್ ಕೊಡ್ತಾ ಇದ್ದಾರೆ. ರಿಟ್ಲಿನ್ ಕೊಟ್ರೆ ಆ ಮಗನಿಗೆ ಗ್ರೋತ್ ಕಮ್ಮಿ ಆಗ್ಬಿಡುತ್ತೆ. ಸೊ ವಿ ಹ್ಯಾವ್ ಟು ಬಿ ಕೇರ್ಫುಲ್ when we use appropriately this Adderall or Ritalin or attention deficit medicine, when not to use it, when to use it. But teachers ಏನ್ ಹೇಳ್ತಾರೆ ಈ ಸ್ಕೂಲ್ಗಳಲ್ಲಿ, Dr. Lokesh, this boy is messing up my classroom. Make sure he doesn't have ADHD ಅಂತ ಬರೆದು ಕಳಿಸ್ಬಿಡ್ತಾರೆ. Give him Ritalin ಅಂತ ಬರೀತಾರೆ. Okay. I said, no, wait. But it's a convenience of the society. Parents ಬರ್ತಾರೆ, ಅವರೇ ಡಯಾಗ್ನೋಸ್ ಮಾಡಿ. ಅದಕ್ಕೆ ಹೇಳಿ ಚಾಟ್ GPT ಡಾಕ್ಟರ್ಸ್ ಅಂತೀನಿ ನಾನು. ಚಾಟ್ GPT ತೆಗೆದ್ಬಿಡ್ರಿ ಮೊದಲು. Don't be Google doctors. First thing I do is undo them.
This is not so simple that you can read a chat GPT or Google and come close, but you are not developed to that level yet. ಅದಕ್ಕೆ ಸರ್ ನಾವು ಇದೆಲ್ಲ ಕ್ವಶನ್ಸ್ ಚಾಟ್ ಜಿಪಿಟಿ ಗೂಗಲ್ ಅಲ್ಲಿ ಬೇಕಾದಷ್ಟು ಬರ್ಬೋದು, ಬಟ್ ಡಾಕ್ಟರ್ ಹೇಳಿದ್ರೇನೆ ಅದಕ್ಕೊಂದು ಅರ್ಥ ಇರುತ್ತೆ ಅಂತ ಕೇಳಿದ್ರು. ಹೌದು, ನಾನು ನೋಡ್ತೀನಿ ಚಾಟ್ ಜಿಪಿಟಿ has become favorite, but you have to say it with a grain of salt. ಎಸ್, ಈ ಫ್ಯಾಮಿಲಿ ಕಾನ್ಫ್ಲಿಕ್ಟ್ಸ್ ಆಗಿರಬಹುದು, ಈ ಆರ್ಗ್ಯುಮೆಂಟ್ಸ್ ಕಾನ್ಫ್ಲಿಕ್ಟ್ಸ್ ಆಗತ್ತೆ, ಮೈಂಡ್ ಡಿಸ್ಟರ್ಬ್ ಆಗತ್ತೆ ಅಂತ ಎಲ್ಲ ಹೇಳ್ತಾರೆ. ಸೊ ಆರ್ಗ್ಯೂ ಮಾಡ್ಬೇಡಪ್ಪ, ಯಾರ್ಯಾರು ಏನ್ ಹೇಳಿದ್ರೆ ಮೌನವಾಗಿರೋ ಅಂತ ಹೇಳ್ತಾರೆ. ಸೊ ಆತರ ಇದ್ದಾಗ ಮೌನಂ ಆಭರಣಂ ಅನ್ನೋದು, ಮೌನಂ ಆಭರಣ ಅಂತ ಕೇಳಿದ್ರು. ಮೌನಂ ಆಭರಣಂ ಅನ್ನೋದು ಇಸ್ ಎ ಗುಡ್ ಡೀಡ್ ವೆನ್ ಸರ್ಟನ್ ಸಿಚುವೇಶನ್. When 5 people are talking, you want to get in the middle, which you don't know anything, you want to get into the middle, is not good. Arguments, you have to be careful, and also have a time limit. They should not be, as husband and wife, I got patience. Because I'm a psychiatrist, I get all the society questions. Definitely is. Which I don't mind, because I'm here to help as much as I can. Arguments are okay. Okay? But you should debate them in a proper way, with a time limit, and each one talking properly. ಗೊತ್ತಲ್ಲ, ಕೆಲವರು ನೀವು ಮಾತಾಡ್ತಾ ಇದ್ರೆ ಅವರೇ ಮಾತಾಡ್ತಾರೆ, ಒಂದು 5-6 ಪಾರ್ಟಿಗೆ ಹೋಗ್ಬಿಟ್ರೆ ಯಾರು ಬೇರೆಯವ್ರು ಮಾತಾಡಕ್ಕೆ ಬಿಡೋದು. ಈಗೋ, my way is that ಬೇರೆಯವ್ರು, we should never do that. ಇಂಡಿಯಾದಲ್ಲಿ ಒಂದ್ ಸ್ವಲ್ಪ ಅದು ಕಲಿತ, ದೊಡ್ಡವ್ರು ಮಾತಾಡ್ತಾರೆ ಸುಮ್ಮನೆ ಇರು, ದೊಡ್ಡವ್ರು ಮಾತಾಡೋ ಉಸಿರೆತ್ತು ಬೇಡ, ಏನಾರ ಹೇಳಿ. ರೈಟ್ ಸರ್. ಟೀಚರ್ ಮಾತಾಡ್ತಾರೆ ಉಸಿರೆತ್ತು ಬೇಡ. ವಾಟ್ ಇಸ್ ದಟ್? To me, that's a myth, that's a mistake we are cultivating in not opening our children's mind. Yes sir. So chronic depression, ಎಷ್ಟು chronic? ನೀವು ಡಿಪ್ರೆಷನ್ ಅಂತ ಯೂಸ್ ಮಾಡಿದ್ರೆ, there are 2 types of depression. The way I look at it is clinical depression, where there is biological body changes. Let me put that away. Clinical depression ಅಂದ್ರೆ ಸ್ಲೀಪ್ ಕಮ್ಮಿ ಆಗುತ್ತೆ, ಹಸುವು ಕಮ್ಮಿ ಆಗುತ್ತೆ, ವೆಯ್ಟು ಜಾಸ್ತಿ ಆಗ್ಬೋದು ಇಲ್ಲ ಕಮ್ಮಿ ಆಗ್ಬೋದು. ಎಮೋಷನಲ್ ಈಟಿಂಗ್ ಅಂತೀವಿ. ಎಮೋಷನಲ್ ಈಟಿಂಗ್, ಯು ಈಟ್ ಮೋರ್ ಬಿಕಾಸ್ ಯು ಆರ್ ಡಿಪ್ರೆಸ್ಡ್, ಯು ಆರ್ ಆಂಕ್ಷಿಯಸ್, ಯು ಈಟ್ ಮೋರ್. ಇನ್ ಕೆಲವರು ಹೊಟ್ಟೆ ಹಸಿವಿಲ್ದಲ್ಲೇ ಊಟ ಮಾಡೋದೇ ಬಿಟ್ಬಿಡ್ತಾರೆ. Those are clinical depression with bodily symptoms. Chronic depression, you can also have depression, bad marriage, chronic low grade depression. Parents are, you're not good enough, you're not beautiful, body dysmorphia. Yesterday I was seeing a movie, body dysmorphia ಅಂತ, ಇಂಡಿಯನ್ ಮೂವಿ. ಅವಳಿಗೆ ಮೂಗ್ ಸರಿಗಿರಲ್ಲ ಅಂತ ಹೇಳಿ ಅವಳು ಯಾವಾಗ್ಲೂ ಗ್ಲಾಸ್ ಹಾಕೊಂಡು ಓಡಾಡ್ತಾಳೆ. ಫಾರ್ ಏನೋ ಒಂದು ಸಣ್ಣ ವಯಸ್ಸಲ್ಲಿ ಇನ್ಸಿಡೆಂಟ್ ಅಲ್ಲಿ ಯಾರೋ ಮೂಗು ಸರಿಗಿಲ್ಲ ಅಂತ ಹೇಳ್ಬಿಡ್ತಾರೆ, ಅದಕ್ಕೆ ಅವಳು ದೊಡ್ಡ ಗ್ಲಾಸ್ ಹಾಕೊಂಡು she spends 20 years, but her boyfriend loves her so much that when she takes her, she looks beautiful. Wow. But she had that fear. Somebody told her nose is big, she had to wear a big glass. She suffers all through. ಈ ತರ ಬಾಡಿ ಡಿಸ್ಮಾರ್ಫಿಕ್ ಫಿಗರ್ ಕ್ರಾನಿಕ್ ಡಿಪ್ರೆಷನ್ ಆಗ್ಬೋದು. ಕೆಲವು ತಂದೆ ತಾಯಿಗಳು ಬಹಳ ಡೌನ್ ಗ್ರೇಡ್ ಮಾಡ್ತಾರೆ, ನೆಂಟರುಗಳು ಡೌನ್ ಗ್ರೇಡ್ ಮಾಡ್ತಾರೆ, ಎಸ್ಪೆಷಲಿ ವುಮೆನ್. ಐ ಹ್ಯಾವ್ ಟು ಸೇ ವುಮೆನ್ ಫೇಸ್ ದಿಸ್ ಅ ಲಾಟ್. ಎಸ್ ಸರ್, ಮೊನ್ನೆ ಒಂದು ಪಾಡ್ಕಾಸ್ಟ್ ಅಲ್ಲಿ ನಾನು ನೋಡ್ತಾ ಇದ್ದೆ, ಫೇಮಸ್ ಆಂಕರ್ ಅನುಶ್ರೀ ಅಂತ, ಶಿ ಮೆನ್ಷನ್ಡ್ ಫಿಸಿಕಲ್ ರೇಪ್ ಹೆಂಗಿದೆಯೋ ಮೆಂಟಲ್ ರೇಪು ಇದೆ ಅಂತ. ಇದೆ, ಇಂಟಿಮಿಡೇಷನ್. ಸೊ ಮೆಂಟಲ್ ರೇಪ್ ಅಂದ್ರೆ ಏನು ಅಂತ ಸ್ವಲ್ಪ ನೀವು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದಾ ಅಂತ? ಮಾಡ್ಬೋದು. I have to think about that, because ಸೊ ಈಗ ಒಂದು ಯಾರಾದ್ರೂ ಒಂದು ಕಾಮೆಂಟ್ಸ್ ಅನ್ನ ಹಾಕ್ತಾರೆ, ಬ್ಯಾಡ್ ಕಾಮೆಂಟ್ಸ್ ಹಾಕ್ಬೋದು, ಅಥವಾ ಈಗ ನಾವು ಈಗ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದೀವಿ, ಓ ಹಂಗಿರ್ಬೇಕಿತ್ತು, ಹಿಂಗ್ ಮಾಡಿದ್ರು ಇವರು, ಆತರ ಈ ಒಂಥರ ಎಲ್ಲ ಕಮೆಂಟ್ಸ್ ಬರ್ತಾ ಹೋಗುತ್ತೆ. ಅಂಡ್ ಈ ಪಾಯಿಂಟಿಂಗ್ ಮಾಡೋ ನೇಚರ್ ಇಂದ ಏನಾಗುತ್ತೆ, ನಮ್ಮ ಮೂಡ್ ಸ್ಪಾಯ್ಲ್ ಆಗತ್ತೆ. ನಾವೇನ್ ಮಾಡ್ತೀವಿ, ಹಂಗಲ್ಲ ಹಿಂಗೆ ಅಂತ ಆರ್ಗ್ಯೂ ಮಾಡಕ್ ಹೋಗ್ತೀವಿ, ಅಥವಾ ನಮ್ಮನ್ನ ನಾವು ಸ್ಟ್ಯಾಂಡ್ ಅಲ್ಲಿ ಇಟ್ಕೊಳಕ್ ಹೋಗ್ತೀವಿ. ಸೊ ಈ ಒಂದು ವೇವರಿ ಸಿಚುವೇಶನ್ ಆದಾಗ ಯಾವ ರೀತಿ ಓವರ್ಕಮ್ ಮಾಡ್ಬೇಕು ಅಂತ? If somebody is not talking positive, stop. Beautiful. Yes. If somebody starts talking all the time negative, do not listen. If you have something to say positive about me, you are most welcome. So one or two negative is okay. Don't constantly talk negative. Yes. ಸೊ ಈಗ ಮೆಂಟಲ್ ಹೆಲ್ತ್ ಅನ್ನೋದೊಂದು ಟ್ಯಾಬು ಟಾಪಿಕ್ ಆಗೋಗಿದೆ ಕಮ್ಯುನಿಟಿನಲ್ಲಿ ಅಂತ ಕೇಳ್ಪಟ್ಟೆ. ನೀವೇನ್ ಹೇಳ್ತೀರಾ ಅದ್ರ ಬಗ್ಗೆ? Taboo, that is ignorance. Okay. You are not self-examining. One has to constantly not, okay, only if you are successful, if you have big house, big car, big this. You have to emotionally grow. Wow. When you grow emotionally, sometimes you have to acknowledge your own failures. Yes, sir. Acknowledging your failures and success should be equal.
ಹ್ಮ್ ಸೊ ಸುಮ್ಮನೆ ನಾವು ಅದನ್ನ ಅಕ್ನಾಲೇಜ್ ಮಾಡಿದ್ರೆ ಸಪ್ರೆಸ್ ಮಾಡ್ತಾ ಹೋದ್ರೆ ಹ್ಮ್ ಇಟ್ ಬಿಕಮ್ಸ್ ವೈಲ್ಡ್. ಹ್ಮ್ It shows with your actions. ಎಸ್ ಸರ್. Lot of people, we don't connect between our belief system, ಹ್ಮ್ our thoughts Mm. about that belief system. ಹ್ಮ್ Our thoughts leads to our emotions. Mm. Our emotions leads to our actions. ಆಕ್ಷನ್ಸ್ ಇದೊಂಥರ ಪ್ರಾಸೆಸ್ ಮಾಡಲ್, ಥಾಟ್ಸ್ ಬಿಲೀಫ್ಸ್ ಆಕ್ಷನ್ಸ್ ಆ ತರ. This is called cognitive behavior ಕಾಗ್ನೇಟಿವ್ therapy. ಬಿಹೇವಿಯರ್ ಥೆರಪಿ. Right, Yes. CBT. ಎಸ್. It was Buddha. Buddha Mm. has a great Mm. contribution. ಹ್ಮ್ Where is the Eastern philosophy? There, ಹ್ಮ್ Eastern philosophy. ಎಸ್. Buddhism says Mm. simple things. ಹ್ಮ್ Desire, too Mhm. much desire leads to sadness. ಎಸ್ ಸರ್. Ase dukkha karana. Buddha's sir. famous saying. So we take from the Eastern philosophy Mm. and try to break down Mm. our thinking process into Mm. what is awareness. ಹ್ಮ್ Learn, Mm. teach children, Mm. your own children, Mm. self-awareness. ಹ್ಮ್ Not worry so much about you got to do maths, you got to do physics, calculus. Nobody talks about psychology. ನಾನು ಫಸ್ಟ್ ಈ ಕಂಟ್ರಿ ಬಂದಾಗ ಸೈಕಾಲಜಿ ತಗೋ ಬಂದೆ. ಏನ್ರಿ ಸೈಕಾಲಜಿ ತಗೋಬೇಕು 101. You go to any college, American college, they talk about taking psychology. At that time, I didn't realize. But now I think it is important to learn psychology as part of a curriculum, in a high school curriculum. Finance management is curriculum. I would also say emotion management. ಎಸ್ ಸರ್. Children should be taught how to manage their emotions. ಸೊ ಈಗಿನ ಕಾಲದಲ್ಲಿ ಸೈಕ್ಯಾಟಿಸ್ಟ್ ನ ಮೀಟ್ ಮಾಡೋದೇ ವಿರಳ. ಯಾಕಂತಂದ್ರೆ ಅಯ್ಯೋ ಏನೋ ಕೌನ್ಸಿಲಿಂಗ್ ಹೋಗ್ಬಿಟ್ರೆ ಏನೋ ನನಗೆ ಹುಚ್ಚಿಡ್ಬಿಡಿದ್ಯೇನೋ, ಏನೋ ನಾನು ಹುಚ್ಚ ಅನ್ಕೊಂಡ್ಬಿಡ್ತಾರೆ, ಯಾಕೆ ಹೋಗ್ಬೇಕು ಅದೆಲ್ಲ ಅಂದ್ಬಿಟ್ಟು ಅವರು ತುಂಬಾ ಅವಾಯ್ಡ್ ಮಾಡ್ತಾರೆ ಕೌನ್ಸಿಲಿಂಗ್ ಹೋಗೋದಕ್ಕೆ. ಸೊ ಯಾಕೆ ಈ ತರ ಇದನ್ನ ಓವರ್ಕಮ್ ಮಾಡೋದಕ್ಕೆ? Unrealistic fear. Oh. Unrealistic fear that all mentally ill people are dangerous. Mentally ill people is a taboo because we have negative connotation about it. All crazy people kill. Not all crazy people kill. There is a good and bad in society. There's Right. good and bad in every religion. There's good in me. There's bad in me. We need to know that, not just come to assumption. And if you have a mental problem, call somebody. Talk to someone. Talk to your friend. Talk to another person. Don't talk to who will agree with you. Don't talk to people who don't agree with you and say, hey, I'm having an emotional issue. I don't want to go to psychiatrist. Talk to a couple of people. ಸೂಪರ್ ಸರ್. Get a feedback. Then you decide, okay, it's okay. I'll just go for consultation. None of the psychiatrists are going to judge you. If I judge you, then I'm off. Never judge people. ಎಸ್ ಸರ್. ಸೊ ಡಾಕ್ಟರ್ ಲೋಕೇಶ್ ಸರ್ CCPಗೆ ಬಂದ್ರು. ಸೊ ಹೆಂಗಾಯ್ತಾ ಟ್ರಾನ್ಸಿಷನ್? Well, Mayagirayinda, Mississippi. The transition, yeah, I came in 83. I came following my brother. Then 83, I came to Milwaukee, and then I came to Huntsville. Then I got residency in Jackson, Mississippi. Then I finished 4 years residency there. Then they offered me a job in Columbus, Georgia. Wow. So Columbus, Georgia, 8 to 5 job. Again, family myth. 8 to 5 job is the best. 8 to 5 job is best. So they offered me good money, 8 to 5 job. And everybody else was asking, private practice madri, ದುಡ್ಡು ಜಾಸ್ತಿ ಮಾಡ್ತೀರಾ? No, ನಮ್ಗೆ 8 to 5 job ಸಾಕು. That's where I was biased. So I went to 8 to 5 job. Then I said, okay, let me tickle around private practice. Private practice ಮಾಡಕ್ ಹೋದಾಗ I came to realize that this is hard to say it. I was pushed by the insurance company. I was pushed by public how to treat people. I mean, instead of, I was always thinking about if he has good insurance, we should keep him. If he doesn't, send him out. For me as a doctor, when my mother inspired me, whole country, money was not the objective. Yes, sir. Service. But this country taught me insurance money is important for you to survive. Our overhead cost, private practice, was 50%. Oh my God. So our overhead cost, I had to see 30 patients. So my friends were seeing 30 patients a day. I was seeing 15, and she said, ಏನ್ರಿ ಇದು ಎಲ್ಲರೂ 30 ನೋಡ್ತಾರೆ, ನೀವು 15 ನೋಡಕ್ಕೆ ಓದಾಡ್ತೀರ. So I realized, hey, what is the purpose of money? My grandson one day asked my son, it seems, what is the purpose of money? He was shocked. It's a child who's only... ಅದೇ ಆ ಥಾಟ್ ಬರುತ್ತೆ ಆ ಮಗುಗೆ ಅಂದ್ರೆ. He's smart. Right. So I also asked, why am I becoming a doctor? To help. I never looked at insurance company.
ER ಬಂದಾಗ I will Mm. never look at whether somebody has insurance or not, but the system, Mm. when I went into private practice, Mm. that's what I learned, and my Mm. colleagues Mm. were making a lot of money. Mm. And I realized, no, this is not the way I want to live my life. I Mm. said, 8 to 5, they already pay me so much. Yes, sir. Why? ಆಸೆಗೆ ಮಿತಿ ಇಲ್ಲ ಅಂತಾರಲ್ಲ Yes, ಅಂತ sir. ಹೇಳ್ತಾರೆ. 36 ವರ್ಷದ ಸುದೀರ್ಘ ವೈದ್ಯಕೀಯ ಪಯಣದ ಅನುಭವ ಅಂತ ಕೇಳಕ್ಕೇನೆ ಖುಷಿ ಆಗತ್ತೆ. ಸೊ ಅದು ನಿಮ್ಮನ್ನ ಯಾವ ರೀತಿ ಶೇಪ್ ಮಾಡ್ತು ಅಂತ? More humble, ಹ್ಮ್. more realistic, ವಾವ್. more regretful Mhm. of what I have done, the bad things I have done. Mhm. I could have been better husband. I could have been better father to my children. I know, sir. Yes. It is a kind of self-reflection. ಅದೊಂಥರ ಅಳುಕು ಎಲ್ಲಾ ಗಂಡಸರಿಗೂ ಕಾಡುತ್ತೆ. But Right. I also feel I have done much more. My life was much more meaningful. ಇಲ್ಲ sir. Socrates said, "Life unexamined is useless." ಯು ಮೇ ಫೀಲ್, So- ಬಟ್ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ ನಿಮ್ಮ ಕಾಂಟ್ರಿಬ್ಯೂಷನ್ ಫ್ಯಾಮಿಲಿಗೆ ಆಗ್ಲಿ ಸೊಸೈಟಿಗೆ ಆಗ್ಲಿ ಅಧಿಕವಾಗಿ ಹೇರಳವಾಗಿದೆ ಅಂತಂತ ಹೇಳಿ. ಎಸ್, 22 ವರ್ಷ ಸುದೀರ್ಘವಾಗಿ ವೆಟರನ್ಸ್ಗೆ, ವೆಟರನ್ಸ್ ಆಫ್ ವಿಯೆಟ್ನಾಂ ಅಂಡ್ 17 ವೆಟರನ್ಸ್ years. ಆಫ್ served. ಇರಾಕ್ ಅಷ್ಟು ಪ್ರಾಂತ್ಯದಲ್ಲೂ ಕೂಡ ವೆಟರನ್ಸ್ಗೆ ನೀವು ಸರ್ವ್ ಮಾಡಿದ್ರಿ ಅಂದ್ರೆ ಶಬ್ಬಾಷ್ ಸರ್, ಸಲ್ಯೂಟ್ ಅಂತ ಹೇಳ್ಬೋದು Thank ನಿಮ್ಗೆ. you. Thank you. ಅದ್ ಹೇಗಾಯ್ತಾ ಅನುಭವ ಇದು? ಅದು ನಮ್ಮ ಡಾಕ್ಟರ್ ಒಬ್ರು VA ನಲ್ಲಿ ಇದೇ ಸಿಚುವೇಶನ್, ನಾನು ಪ್ರೈವೇಟ್ ಪ್ರಾಕ್ಟೀಸ್ ಬಿಡೋದು ಬೇಡೋ ಅಂತ ಜುಚ್ಚಾಣ ಆಗ್ತಾ ಇತ್ತು ಮನಸ್ಸಲ್ಲಿ. ಓಕೆ. Here you get more money, but here you get more security, comfort, and a noble purpose. The veterans who fought for this country, Vietnam War, and then of course the Iraq War, I saw mostly Iraq and Iran OEF veterans. When they came, they also inspired me that it is not about money that this job gives you. It is about helping those people who are wounded veterans. Those veterans also inspired me. They were inspired that a foreign doctor could come to VA when they didn't have their own doctors working there. They inspired. They were praising me, and they were giving me good feedback that continue to help them understand them. And then the VA also paid reasonably well, reasonable health insurance, reasonable money. When all that, I had more reason to stay in the VA. ಬ್ಯೂಟಿ ಸರ್. ಎಸ್. 1 month ರಜಾ, ಆಮೇಲೆ ನಾವು ಸಾಲ್ಸ್ಬರಿಗೆ ಹೋದ್ವಿ, ಇಲ್ಲಿಗೆ ಬಂದ್ವಿ. My house was bought within 1 minute. Wow. The VA said, "You are so good, you're good, we'll pay you your house." They bought the house. Wow. And I went to Auburn. There they paid me bonus. So they were generous. ಸೊ ವೆಟರನ್ಸ್ಗೆ ಯಾವ ರೀತಿ ಡಿಸ್ಕಂಫರ್ಟ್, ಟ್ರಾಮಾ ಆಗುತ್ತೆ ಸರ್? War, combat. When you go to combat, when you question the political issues about this country, Vietnam was a very dividing war in this country. The half of the people believed it was necessary, other half didn't believe. Wow. So you take a person, young person, put him into Cambodia or Da Nang, which is Vietnam, and say, give him a gun, 18-year-old, start shooting. What is he going to learn? He was tremendously traumatized. Here you suddenly you flew from New York to Saigon and then start shooting people, Andra. Without training, if you are not ready for purpose of war, that is what I believe is the purpose of the war, which generates the energy to fight. When your purpose is divided, emotions get in the middle of veterans. ಎಸ್. ನಿಮ್ದೊಂದು ಥೆರಪಿ ಇದೆ, ಲೈಕ್ ನಿಮ್ದು ಒಂದು ಸಿಸ್ಟಮ್ ಇದೆ. ಈ ಥೆರಪಿ ಮೆಡಿಕೇಶನ್ ಜೊತೆಗೆ 30 minutes ಹೈಬ್ರಿಡ್ ಕನ್ಸಲ್ಟೇಷನ್ ಮಾಡಲ್. Right. ಏನ್ ಸರ್ ಅದು ಟೆಕ್ನಿಕ್? ಅದು ಟೆಕ್ನಿಕ್. ಲಾಟ್ ಆಫ್ ಅವರ್ ಸೈಕಾಟ್ರಿಸ್ಟ್ ವಿ ಕಮ್ ಫ್ರಮ್ ಮೆಡಿಸಿನ್. MBBS ಮಾಡಿದ್ಮೇಲೆ ಹಾರ್ಟ್, ಕಾರ್ಡಿಯಾಲಜಿ, ನ್ಯೂರಾಲಜಿ ಎಲ್ಲ ಕಲ್ತ್ಕೊಂಡ್ಬಿಡ್ತೀವಿ, ಮೆಡಿಸಿನ್ ಅಲ್ಲಿ ಕಲ್ತ್ಕೊಂತೀವಲ್ಲ. ಸೊ when you come and do residency, psychologist ಅಂತ ಇದ್ದಾರೆ, ವೆರಿ ನೈಸ್ ಫೀಲ್ಡ್. ಆ ಸೈಕಾಲಜಿನ ಕಂಬೈನ್ ಮಾಡ್ಬೇಕಾಗತ್ತೆ. ಸೈಕಾಲಜಿ ನಾವು ಅಷ್ಟು ಕಲ್ತಿರಲ್ಲ, ನಾವು ಬರೇ ಬಯಾಲಜಿಕಲ್ ಮೆಡಿಸಿನ್ ಕಲ್ತ್ಬಿಡ್ತೀವಿ. ಬಂದಾಗ psychologist, we are exposed to psychological theories, theories of human living, right? The Greek philosophers, the Roman Renaissance, ಅವೆಲ್ಲ ವೆಸ್ಟರ್ನ್
Western way of thinking was developed from their roots. Wow. The psychology of human brain is Mm. different from biology of the human brain. Yes, sir. The Exactly. biology is neurochemistry, Yes. neurochemicals. Mm. Mind is like a software. Mm. I tell people, Mm. what is hardware? Mm. Is the biology of the mind, like the Abba. nerves, the cranial nerves, Mm. the ventricle, the Mm. cortex. Mm. The software we download it Mm. is the child's Mhm. parents. Mhm. We download software Mm. constantly. Mm. But that software is the psychology that comes from Mm. Roman Empire, Greek philosophers. We Mm. develop Buddhism. Mm. All this software is Mm. programmed. Mm. That part we never studied. We didn't study that much. Mm. So when I asked patients and wrote them prescription blindly, Mm. they said, "Sir, help ಆಗುತ್ತೆ side effect ಜಾಸ್ತಿ. Side Right. effect to side Mm. effect to side effect." Mm. Then I was lost. Then I said, okay, I'm going to change this. I'm going to change that. I'm going to get a new medicine. New medicine ಬಂತು. New chemical chemistry. ಇವರೆಲ್ಲ ಮೆಡಿಕಲ್ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ. ನಾವು ಒಳ್ಳೆ ಸ್ಟಡಿ ಬಂದಿದೆ. ಫಾರ್ಮಾ it becomes complex. Pharmaco economics ಅಂತೆ. ಈ ಹೊಸ ಫ್ಯಾಕ್ಟರಿಗಳು ಇರ್ತಾವಲ್ಲ, ಇವು ಅಬೆಟ್ಸ್, ನ್ಯೂ ಲಿಲಿ, they want to produce a new medicine and say, okay, market it, give them. ಎಷ್ಟು ಕೊಟ್ಟರು ಕೂಡ the deep reasons for the depression, anxiety is never cured. Never ending. You know how long you can take antidepressant? Lifetime? Yes, sir. Irbodu lifetime. Come on. Mm. There's no lifetime depression. Right, sir. If you you can have depression, but there's not one chemical that fixes. You have to fix Right. your life first. Antina. Yes. So psychology interest. Avaga ad bandaga, I said, why not marry them both? ಎಸ್ ಸರ್. ಎಲ್ಲ ಸೈಕಾಟಿಸ್ಟ್ಗೂ ಈ ತರ ಥಾಟ್ ಬರಲ್ಲ. ನಿಮ್ದು ವಿಶೇಷವಾದ ವ್ಯಕ್ತಿ ನೀವು ಅಂತ ಹೇಳ್ಬೋದು. ಸೈಕೋಫಾರ್ಮಕಾಲಜಿ ಅಂಡ್ ಸೈಕೋಥೆರಪಿನ ಕಂಬೈನ್ ಮಾಡಿ ನೀವೊಂದು ಅದ್ಭುತವಾದ ಒಂದು ಟ್ರೀಟ್ಮೆಂಟ್ ನ ಕೊಡ್ತೀರಾ ಅಂದ್ರೆ ಏನ್ ಸರ್ ಸೈಂಟಿಸ್ಟ್ ನೀವು? Scientist ಅಂತಲ್ಲ. It is you adjust to the situation. But the way I'm thinking, American insurance system don't like it. Yes, sir. Sorry to say that. Yes, sir. Exactly. That's the truth. That's a fact. Because if I do therapy, you know what the insurance company tell me? Don't waste your time. That's why we have psychologists, social workers, counselors. Send them ಅಂತ. So ನಾನು ವಾಲಂಟರಿ ಜಾಬ್ಗೆ ಹೋಗ್ತಿದ್ದೀನಲ್ಲ ಈಗ, ಗುಡ್ ಶೆಪರ್ಡ್ ಕ್ಲಿನಿಕ್. Yes, sir. Yes, sir. ಅವ್ರು ಏನು ಹೇಳಲ್ಲ. ನಾನು I can sit with my patient 1 hour. ಅಬ್ಬಾ. I can cancel my patient. I can sit with them half an hour, 1 hour. Because it is a charity clinic, because I'm not paid, it's a voluntary, I'm free to do whatever they want. American people love it. People who don't have insurance never demand. They're always so grateful. As the same patient that came in Uparalli one day into my clinic with one balen and gone, sir, duddilla, ideno treatment. Same attitude you see when you take away the money factor. You have the same attitude. Heads off to you, sir. ನಿಮ್ ಸರ್ವೀಸು ವರ್ಣನಾತೀತ, ಲೈಕ್ ಅನನ್ಯತೆ ಇದೆ ನಿಮ್ಮಲ್ಲಿ ಅಂತ. That's too big. Yeah. ರೈಟ್. ಕಾಗ್ನೇಟಿವ್ ಬಿಹೇವಿಯರ್ ಥೆರಪಿ ಅಂಡ್ ಕಾಗ್ನೇಟಿವ್ ಪ್ರಾಸೆಸ್ ಥೆರಪಿ ಎರಡೂನು ತಗೊಂಡಾಗ ಈ ಟ್ರಾಮಾ ಮತ್ತೆ ರಿಕವರಿ ಸ್ಟೇಜ್ ಯಾವ ರೀತಿ ವರ್ಕ್ ಆಗುತ್ತೆ? See, when you combine cognitive and behavioral therapy, you get a hybrid called trauma therapy. The trauma therapy addresses the beliefs that you have developed from the trauma. Okay, supposing, let's say a girl gets raped at age of 16, she develops a new belief that all men are bad. Yes. Don't go at 9 p.m. to downtown Atlanta. These are the negative beliefs that develop because of the trauma. The psychology will come in and divide that and say, no, just it happened to you. We acknowledge it, but you are generalizing it. Wow. So, but on ಸುಲಭವಾಗಿ ಹೇಳಕ್ಕಾಗಲ್ಲ, ಸುಲಭವಾಗಿ. Yes. You have to gain their trust and say, you can trust men. Not all men are bad. Not all 9 p.m. encounters are the worst for you. Yes. And you yourself don't have to say, I caused. A lot of people say, I caused it, sir. I was raped because of me. No, that's a wrong belief. So our 3 beliefs na change martin. But that has to happen in a process of therapy. It's a process. Slowly. Onion peeling ಅಂತ ಹೇಳಿದ್ನಲ್ಲ, ಆ ಥರ ಪೀಲ್ ಮಾಡಬೇಕು. ಪೀಲ್ ಮಾಡಿದಾಗ then they'll realize, the truth is this thing happened. It is fact versus imagination. It is the emotion that I wrongly attributed.
ರೈಟ್ ಸರ್. ಎಸ್, ಮುಂದೆ ಬರೋದಾದ್ರೆ ನೀವು ನಿಮ್ದೇ ಒಂದು ಸ್ವಲ್ಪ ಟೀಮ್ಗಳಿದೆಯಂತಲ್ಲ ಸರ್, MHI ಪ್ರೈಮರಿ ಕೇರ್ ಅಲ್ಲೆಲ್ಲ ನೀವು ಟೀಮಿಗೆ ವರ್ಕ್ ಮಾಡ್ತೀರಂತಲ್ಲ, ಮೆಂಟಲ್ ಹೆಲ್ತ್ ಇಂಟಿಗ್ರೇಷನ್ ಅಂಡ್ ಅದೇನಾಗುತ್ತೆ ಅಂದ್ರೆ ಈ ನಮ್ಮ ಇಂಟರ್ನಿಸ್ಟ್ಗಳು ಪ್ರೈಮರಿ ಡಾಕ್ಟರ್ಸ್ಗಳು ಎಲ್ಲ ಇದ್ದಾರೆ, ಅವ್ರಿಗೆ ದೇ ವಾಂಟ್ ಟು ಲರ್ನ್ ಇಟ್, ಬಟ್ ದೇ ಆರ್ ನಾಟ್ ಫೋರ್ಸ್ಡ್ ಅಲ್ಲ, ದೇ ಆರ್ ನಾಟ್ ಅಪರ್ಚುನಿಟಿ ಟು ಲರ್ನ್ ದಿಸ್. ಸೊ ಈ ಅಮೆರಿಕದಲ್ಲಿ ಏನಾಗಿದೆ ಅಂದ್ರೆ ಸ್ಪೆಷಲಿಸ್ಟ್ ಕೇರ್ ಜಾಸ್ತಿ ಆಗ್ಬಿಟ್ಟಿದೆ. ಎವ್ರಿಬಡಿ ವಾಂಟ್ಸ್ ಟು ಸ್ಪೆಷಲೈಸ್ ಅಂಡ್ ಸ್ಪೆಷಲಿಸ್ಟ್ ಆರ್ ಪೇಡ್ ಮೋರ್, ಬಟ್ ಜನರಲ್ ಪ್ರಾಕ್ಟಿಷನರ್ಸ್ ಅಂತೀವಲ್ಲ ಅವ್ರಿಗೆ ಕಮ್ಮಿ ಆಗ್ಬಿಟ್ಟು ಅವ್ರಿಗೆ ಎಕ್ಸ್ಪೋಜರ್ ನಾಲೆಜ್ ಇಸ್ ಸೋ ಮಚ್. ನಾಟ್ ಎ ಒನ್ ಡಾಕ್ಟರ್, a primary care doctor now, how does he know how can we expect him to know all about depression or about coronary artery disease, all about cancer of pancreas? Yes sir. It's too much on one person. So when we divided that, so everybody compartmentalize ಆಗ್ಬಿಟ್ಟು too much compartmentalize ಆಗ್ಬಿಡ್ತು. ಸೊ ಹಂಗ ಆಗ್ಬಿಟ್ಟು ಏನಾಗಿದೆ ಅಂದ್ರೆ ಈಗ ನಾವು ಗುಡ್ ಶೆಪರ್ಡ್ ಅಲ್ಲಿ ಡಾಕ್ಟರ್ ಮೋರ್ ಇದಾರೆ, ಡಾಕ್ಟರ್ ವಿಯರ್ಮನ್ ಇದಾರೆ, ಅವರೆಲ್ಲ ಬಂದು ಕೇಳ್ತಾರೆ, ಡಾಕ್ಟರ್ ಲೋಕೇಶ್, ವಿ ಹ್ಯಾವ್ ಅ ಡಿಪ್ರೆಸ್ಡ್ ಪೇಷಂಟ್, he seemed to have some thyroid problem, we are managing it, can you help me to help him little bit more, can you do some therapy or give some advice, I tried this medicine, it didn't help, can you help him? Side consult ಮಾಡ್ತೀವಿ, side consult. If they can't handle it, they give it to me. By bridging, integrating with primary care, more chances. And some myth ಇದವಲ್ಲ, ಕೆಲವು ಪೇಷಂಟ್ಗಳು ನಾವು ಇಂಟರ್ನಿಸ್ಟ್ ಹತ್ರ ಹೋಗ್ತೀವಿ, ಅದ ಸೈಕಾಟ್ರಿಸ್ಟ್ ಹತ್ರ ಹೋಗಲ್ಲ. ಯಾಕೆ ಭಯ ಅವ್ರಿಗೆ, ಸೈಕಾಟ್ರಿಸ್ಟ್ ಹತ್ರ ಹೋಗ್ಬಿಟ್ರೆ ಟ್ಯಾಬು ಆಗ್ಬಿಡುತ್ತೆ ಅಂತ. ಸೈಕಾಟ್ರಿಸ್ಟ್ ಹತ್ರ ಹೋಗ್ತೀಯ ನೀನು, ಅದೇ ನೀನು ಜನರಲ್ ಪ್ರಾಕ್ಟೀಸ್ ಸುಮ್ನೆ ಇರ್ತಾರೆ, ಓಕೆ ಹೋಗಿ ದಿನ ರೆಗ್ಯುಲರ್ ಹೋಗು ಅಂತಾರೆ. ಅವ್ರು ಕೊಡಕ್ ಹೋದ್ರೆ ಇವ್ರ ಮೆಡಿಸಿನ್ ಯಾಕೆ? ಸೊ ಅಲ್ಲಿ ಹೋದಾಗ ನಾವು ಕರೆಕ್ಟ್ ಮಾಡ್ಬೋದು. It's okay, general practitioners, it's okay, just see him, he's my friend ಅಂತ ನಾವು ಅಲ್ಲೇ ಹೋಗಿ ರೂಮಲ್ಲೇ ಮಾತಾಡ್ಬಿಡ್ತೀವಿ. ವಾವ್, ಸೂಪರ್. So that makes it easy for them. Yes. So ಕೋವಿಡ್ ಟೈಮಲ್ಲಿ ನೀವೇ ಒಂದ್ ಸ್ವಲ್ಪ ಪ್ಯಾನಲ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಅವೇರ್ನೆಸ್ ಎಲ್ಲ ಕ್ರಿಯೇಟ್ ಮಾಡಿ ಆ ಒಂದು ಸಿಚುವೇಶನ್ ಅಲ್ಲೂ ಕೂಡ ನೀವು ಸ್ಟ್ರಾಂಗ್ ಆಗಿ ಕಮ್ಯುನಿಟಿಗೆ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡಿದೀರಾ ಅಂತ ತುಂಬಾ ಹೆಮ್ಮೆ ಆಗುತ್ತೆ ಹೇಳ್ಕೊಳಕ್ಕೆ. ಆ ಅನುಭವ ಹೇಗಿತ್ತು ಸರ್? ಐ ವುಡ್ ಡೂ ಇದು ಕೋವಿಡ್ ಟೈಮಲ್ಲಿ ನಮ್ಮ ಅವಿಟಾ ಕ್ಲಿನಿಕ್ ಅಂತ ಇದೆ ಇಲ್ಲೇ, ಇದ್ರೊಳಗೆ ಅವಿಟಾ ಪಾರ್ಟ್ನರ್ಸ್ ಅಂತ ಕಮಿಟಿ, ಅವರು ಪಾಪ ದೇ ವರ್ ವೆರಿ ನೈಸ್, ಅಂಡ್ ಐ ಟೋಲ್ಡ್ ದೆಮ್ ವಿ ವರ್ ಫಿಯರ್ಫುಲ್ ಅಂಡ್ ದೇ ವರ್ ಆಲ್ಸೋ ಅವೇರ್ ಆಫ್ ಇಟ್. ದೇ ಟೋಲ್ಡ್ ಮಿ, Dr. Lokesh, it is supported by state, we'll give you full computer, ಮೇಲ್ಗಡೆ ರೂಮಲ್ಲಿ ಫುಲ್ ಬಂದ್ಬಿಟ್ಟು ಅವರೇ ಎಲ್ಲ ಸೆಟಪ್ ಮಾಡ್ಕೊಟ್ಬಿಟ್ಟು ಕಂಪ್ಲೀಟ್ ಆಗಿ I did virtual psychiatry. ಬ್ಯೂಟಿಫುಲ್ ಸರ್. ಫಸ್ಟ್ ಹೆಸಿಟೇಟ್ ಆಯ್ತು, ಬಿಕಾಸ್ ಪೇಷಂಟ್ಸ್ ವರ್ ಹೆಂಗಪ್ಪ ನೋಡೋದು, ನಾವು ಪೇಷಂಟ್ ಟಿವಿ ನೋಡ್ಬೇಕಲ್ಲ ಇದ್ರೊಳಗೆ. ಫಸ್ಟ್ ದೆನ್ ದೇ ಸ್ಟಾರ್ಟೆಡ್ ಲೈಕಿಂಗ್ ಇಟ್. I would see them in their house, then I started liking it. So it is same. The audiovisual is so good. High definition TV has really helped me to bridge those gaps. ಸೊ ಅಷ್ಟೆಲ್ಲ ನೀವು ಟೀಚಿಂಗ್ ಮಾಡ್ತಿದ್ರಂತೆ, ಮೆಂಟರ್ಶಿಪ್, ಟೀಚಿಂಗು ಮತ್ತೆ ಸ್ಪೀಚ್ ಎಲ್ಲ ಕೊಟ್ಟಿದ್ದೀರಂತೆ ಎಲ್ಲ ಕಡೆ. ಅದ್ರ ಬಗ್ಗೆ ಒಂಚೂರು ನಮ್ಗೆ I took upon myself that by sharing what I know, it will be helpful not only for me but for them to increase awareness. ನಮ್ ತಾಯಿ ಹೇಳ್ತಾ ಇದ್ರು, ನೋಡಪ್ಪ ನೀನು ಎಲ್ಲ ಡಾಕ್ಟರ್ ಆದ್ಮೇಲೆ ತುಮಕೂರಿಗೆ ಬಂದ್ಬಿಡು, ಇಲ್ಲೊಂದ್ ಸೈಟ್ ಇದೆ, ನಮ್ ಸೈಟ್ ಇತ್ತು, ಇಲ್ಲೇ ಒಂದ್ ಕ್ಲಿನಿಕ್ ಓಪನ್ ಮಾಡ್ಬಿಡು, ಅದಾನ ಮಾಡು ನಿನ್ ಕೊನೆಗಾಲದಲ್ಲಿ ಅಂತ. she had put some seeds in my mind. That was constantly bothering. So now I couldn't do that. I tried to go and do, and they were saying, well, ಕಷ್ಟರಿ ಗೊತ್ತಲ್ಲ ಇಂಡಿಯಾದಲ್ಲಿ ಹೋಗ್ಬೋದು. And I did become a consultant for Rajarajeshwari Medical College. ಬಿಡದಿ ರೋಡ್ ಇದೆಯಲ್ಲ, ಅಲ್ಲಿ ನಮ್ಮ ಮನೆ ಇತ್ತು ಬಿಡದಿನಲ್ಲಿ. I built a house and then of course I sold it. ಅಲ್ಲಿ ಕೊಟ್ರು ಚಾನ್ಸ್. I would teach all the medical students. Yes sir. And of course unpaid. So ಅದೇ ರೀತಿಯಿಂದ ಇಲ್ಲಿ then I thought, okay, my sister ಹೇಳಿದ್ರು, ನಾನು ಹೇಳಿದೆ ನಮ್ಮ ಸಿಸ್ಟರ್ಗೆ ಹಿಂಗ ಆಗ್ತಾ ಇದೆ ನೋಡು, ಬರಕ್ಕಾಗ್ಲ ನೋಡು, ಹ್ಯೂಮನ್ಸ್ ಅಂದ್ರೆ ಮನುಷ್ಯರು ಎಲ್ಲೇ ಇರ್ಲಿ, ಅಮೆರಿಕಾದಲ್ಲಿರ್ಲಿ, ಇಂಡಿಯಾದಲ್ಲಿರ್ಲಿ, ಎಲ್ಲರೂ ಸೇವೆ ಮಾಡು, ಅದೇ ಸಾಕು. ನೀನೇನು ಇಂಡಿಯಾಕ್ಕೆ ಬಂದು ಏನ್ ಮಾಡ್ಬೇಕು, ಅಲ್ಲಿ ಯಾರೋ ಬಡವರು ಇರ್ತಾರ ಅವ್ರನ್ನೇ ನೋಡ್ಕೊ, ಅದೇ ದಟ್ ಇಸ್ ಮೈ ಮದರ್ ವುಡ್ ಹ್ಯಾವ್ ಅಗ್ರೀಡ್ ವಿತ್ ಅಂತ. ಶಿ ಓಪನ್ ಮೈ ಮೈಂಡ್ ಅಂಡ್ ಸೇ ಕಂಟಿನ್ಯೂ ಯುವರ್ ಸರ್ವಿಸ್ ವಾಲಂಟರಿ ಹಿಯರ್, ಡೋಂಟ್ ಹ್ಯಾವ್ ಟು ಕಮ್. ಸೊ ಇಲ್ಲ ನಿಮ್ದೊಂದು ಕ್ಲಿನಿಕ್ ಇದೆ ಅಂತಲ್ಲ ಸರ್, ಕೋಸರಿಯಲ್ ಕ್ಲಿನಿಕ್ ಅಂತ ಏನೋ ನೀವು ಕ್ಲೋಸರಲ್ ಕ್ಲಿನಿಕ್ ಅಂತ ಇತ್ತದು, ಅದು ಪಾರ್ಟ್ ಆಫ್ ದಿ ಅವಿಟಾ ಕ್ಲಿನಿಕ್. ಬಟ್ ನೌ ಐ ಹ್ಯಾವ್ ಫೋರ್ಸೈತ್ ಕಮ್ಯುನಿಟಿ ಕ್ಲಿನಿಕ್ ಅಂತ ಮೇರಿ ಎಲಿಸ್ ರೋಡ್ ಇದೆಯಲ್ಲ ಅಲ್ಲಿದೆ. ಅಲ್ಲಿ ಫೋರ್ಸೈತ್ ಕೌಂಟಿ ಅವ್ರು ಬರ್ತಾರೆ,
ಡಾಸನ್ ವಿಲ್ಗೆ ಥರ್ಸ್ಡೇಸ್ ಹೋಗ್ತೀನಿ, ಹ್ಮ್ ಅಲ್ಲಿ ಡಾಸನ್ ಕೌಂಟಿಯವ್ರು ಬರ್ತಾರೆ. ಹ್ಮ್ ಹ್ಮ್ ಅಂಡ್ ಸಮ್ ಸ್ಟೂಡೆಂಟ್ಸ್ ಆಲ್ಸೋ ವಾಂಟ್ ಟು ಡೂ ಇಂಟರ್ನ್ಶಿಪ್ ಹ್ಮ್ ನಾವು. ಹ್ಮ್ ಹ್ಮ್ ವಿ ಆರ್ ಸೊ ವರ್ಕಿಂಗ್ ಅವ್ರಿಗೂ ಕೂಡ ನೀವು ಮೆಂಟರ್ ಆಗಿ ನೀವು ಮೆಂಟರ್ ಗೈಡ್ ಆಗಿ. ಮಾಡ್ತೀರಾ ಈಗ ಅಂತ ಕಾಲೇಜ್ಗೆ ಹೋಗ್ಬೇಕು ಅಂತಾರಲ್ಲ, ಹ್ಮ್ ಹ್ಮ್ ದೇ ವಾಂಟ್ ಸಮ್ ಎಕ್ಸ್ಪೋಜರ್, ಹ್ಮ್ ಸೊ ಐ ಆಮ್ ವರ್ಕಿಂಗ್ ಆನ್ ದ್ಯಾಟ್. ಹ್ಮ್ ಹ್ಮ್ ಅಂಡ್ ಐ ಆಮ್ ವರ್ಕಿಂಗ್ ಆನ್ ತುಮಕೂರಲ್ಲೂ ಕೂಡ ಒಂದು ರೋಟರಿ ಕ್ಲಬ್ ಅಂತಿದೆ. ಹ್ಮ್ ಹ್ಮ್ ಐ ವಾಸ್ ಇನ್ ದ ರೋಟರಿ ಕ್ಲಬ್. ನಮ್ಮ ಕಸಿನ್ ಇದ್ದಾನೆ, ಹ್ಮ್ ಅವನು ಈಸ್ ಡೆವಲಪಿಂಗ್ ಪ್ರಾಸ್ಥೆಸಿಸ್ ಫಾರ್ ಪೀಪಲ್ ಹೂ ಡೋಂಟ್ ಹ್ಯಾವ್ ಇನ್ಶೂರೆನ್ಸ್. ವಾವ್ ಸೊ ವಿ ಆರ್ ಸೆಂಡಿಂಗ್ ಫಂಡ್ಸ್. ಹ್ಮ್ ಐ ಆಮ್ ಗೋನ್ ಟು ಡೂ ಮೋರ್ ಫಂಡಿಂಗ್. ಬ್ಯೂಟಿಫುಲ್ ಸೊ ಸರ್. ಡೂ ಮೈ ಪಾರ್ಟ್ ಆಫ್ ಸೋಷಿಯಲ್ ಆಸಮ್ ಸರ್ವಿಸ್. ಆಸಮ್ ಸರ್. ಕಮ್ಯುನಿಟಿ So ವರ್ಕ್ ಅಲ್ಲಿ ನೀವು ತುಂಬಾ ಸೌಂಡ್ ಸರ್ವಿಸಸ್ ನ ಪ್ರೊವೈಡ್ ಮಾಡಿದೀರಾ ಅಂತ ಕೇಳ್ಪಟ್ಟೆ. ಅಂಡ್ ಸ್ಪಿರಿಚುವಲ್ ಲೈಫು ಕೂಡ ನಿಮ್ದು oh yeah, ತುಂಬಾ ಚೆನ್ನಾಗಿದೆ. ಬಸವಣ್ಣ ಅವರ ಫಿಲಾಸಫಿ, ಹ್ಮ್ ಬಿಕಾಸ್ ವಿ ಆರ್ ವೀರಶೈವ ಅಸೋಸಿಯೇಷನ್, ಹಾ ಹಾ ಕಾಯಕವೇ ಕೈಲಾಸ, ಹ್ಮ್ ಅನ್ಯರಿಗೆ ಇದ್ ಮಾಡಬಾರ್ದು, ಹ್ಮ್ ಎನಗಿನ್ನ ಕೀಳವನ್ನಿಲ್ಲ ಅಂತಾರೆ ಬಾ ಬಸವಣ್ಣ ಅವರು. ಯೋಗ ಅಂಡ್ ಮೆಡಿಟೇಷನ್ ವರ್ಕ್ ಆಗತ್ತೆ ಸೈಕ್ಯಾಟಿಸ್ಟ್ ಆಗಿ ಅಂತಂತ ನೀವು ಹೇಳಿದ್ದವರು ನೀವು. Yeah. ಅಂಡ್ ನಿಮ್ಮ ಒಂದು ಬಯೋನಲ್ಲಿ ಸೋಷಿಯಲ್ ವರ್ಕ್ ಜೊತೆಗೆ ಒಂದು ಅಡ್ಜಾಯಿಂಡ್ ಸಬ್ ಸ್ಟೇಟ್ಮೆಂಟ್ ಇದೆ, ಟ್ರಯಾಜಿಂಗ್ ಟ್ರಯಜಿಂಗ್ ಸೈಕ್ಯಾಟಿಸ್ಟ್ ಕನ್ಸಲ್ಟೆಂಟ್ ಅಂತ. ಅದೇನ್ ಸರ್ ಅದು ಸ್ವಲ್ಪ ಟ್ರಯಾಜಿಂಗ್ ಅಂದ್ರೆ ಏನಾಗುತ್ತೆ, ಈ ಎಮರ್ಜೆನ್ಸಿ ರೂಮ್ ಬರ್ತಾವಲ್ಲ, ಹಾ ಎಮರ್ಜೆನ್ಸಿ ರೂಮ್ ಪೇಷಂಟ್ ಬರ್ತಾವಲ್ಲ, ಹ್ಮ್ ಹ್ಮ್ ಬಂದಾಗ ಈ ER ಡಾಕ್ಟರ್ಸ್ ಗೊತ್ತಾಗಲ್ಲ. ಹ್ಮ್ ಹ್ಮ್ ಈಗ ಸಂಬಡಿ ಸೇ ಸೂಸೈಡಲ್, ಐ ಆಮ್ ಕಿಲ್ ಮೈಸೆಲ್ಫ್, ಆವಾಗ ನಾವು ಹೋಗ್ಬಿಟ್ಟು, ಬಿಕಾಸ್ ಆಫ್ ಅವರ್ ಎಕ್ಸ್ಪರ್ಟೀಸ್ ವಿ ಕ್ಯಾನ್ ಸ್ಪೆಂಡ್ 10 minutes ಹ್ಮ್ ಹ್ಮ್ and triage more. Okay, ಹ್ಮ್ admit this patient, don't admit this patient, ವಾವ್ or go ahead and transfer this patient, not ಹ್ಮ್ ಅದಕ್ಕೆ ಟ್ರಯಾಜಿಂಗ್ ಅಂತೀವಿ ವಾವ್ ER ಹ್ಮ್ ಅಲ್ಲಿ. ಹ್ಮ್ That triaging, I did some work at ಹ್ಮ್ that ಹ್ಮ್ time, ಹ್ಮ್ delineating ಹ್ಮ್ who needs more attention. ಕ್ರೈಸಿಸ್ ಆದ್ರೆ ಎಲ್ಲರೂ ಬಂದ್ಬಿಟ್ರೆ, 50 people ಬಂದ್ಬಿಟ್ರೆ ಅಷ್ಟನ್ನು ಟ್ರಯಾಜ್ ಮಾಡ್ಬೇಕಲ್ಲ, ಬೇಗ ಹ್ಮ್ ಬೇಗ ಹ್ಮ್ ಕಳಿಸ್ಬೇಕಲ್ಲ. ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದೆ PDMP ಅಂತ, ಯಾ, ಪ್ರಿಸ್ಕ್ರಿಪ್ಷನ್ ಡ್ರಗ್ ಪ್ರಿಸ್ಕ್ರಿಪ್ಷನ್ ಹಾ, ಡ್ರಗ್ ಅದು ಇದೆ. ಮಾನಿಟರಿಂಗ್ ಅಂಡ್ ಯಾ ಪ್ರಾಸೆಸ್ ಯಾ ಅಂತ. ಯಾ ಸೊ ಅದೇನ್ ಸರ್ ಅದು ನಿಮ್ಮ ಅದು ಇನ್ವಾಲ್ವ್ಮೆಂಟ್? ಈ ಜಾರ್ಜಿಯಾ ಸ್ಟೇಟ್ ಅಲ್ಲಿ, ಎಲ್ಲಾ ಸ್ಟೇಟ್ ಅಲ್ಲೂ ಈಗ ಹ್ಮ್ ಏನ್ ಮಾಡ್ತಾರೆ ಅಂದ್ರೆ, ಪೇಷಂಟ್ಗಳು ಡಾಕ್ಟರ್ ಶಾಪ್ ಮಾಡ್ತಾರೆ. ಹ್ಮ್ ಅಂದ್ರೆ ನನ್ನ ಹತ್ರ ಬಂದು ಒಂದು ವ್ಯಾಲಿಯಮ್ ಝಾನಾಕ್ಸ್ ಅನ್ನು ಬರ್ಸ್ಕೊಂಡು ಹೋಗ್ಬಿಡ್ತಾರೆ. ಹ್ಮ್ ಆಮೇಲೆ ಬೇರೆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು, ಹ್ಮ್ ಸರ್ ನನಗೆ ಅದು ಕಳೆದೋಗ್ಬಿಡ್ತು ಮೆಡಿಸನ್, ಎಲ್ಲೋ ಮರ್ತು ಬಿಟ್ಟೆ, ಹ್ಮ್ ಆಗೋಯ್ತು, ಹ್ಮ್ ನೀವೊಂದ್ಸತಿ ಕೊಡ್ತೀರಾ? ಹ್ಮ್ ಅಲ್ಲೋಗಿ ಅಲ್ಲೊಂದಿಷ್ಟು ಒಂದು 15 ದಿನ ತಗೊಂತಾರೆ, ಹ್ಮ್ ಇಲ್ಲೊಂದು 15 ದಿನ ತಗೊಂತಾರೆ. ಹ್ಮ್ ಸೊ ಅದೇನಾಗುತ್ತೆ ಅಂದ್ರೆ, ಕಂಟ್ರೋಲ್ ಸಬ್ಸ್ಟೆನ್ಸ್ ಇರ್ತದಲ್ಲ, ಹ್ಮ್ ಹ್ಮ್ ಅವನ್ನೆಲ್ಲ ಅಬ್ಯೂಸ್ ಮಾಡ್ತಾರೆ ಕೆಲವರು. ಹ್ಮ್ ಅಂತವ್ರು ಡಾಕ್ಟರ್ಗಳ ಹತ್ರ ಹೋಗ್ತಾ ಇರುತ್ತೆ. ಹ್ಮ್ ಸೊ ನಾವು ಜಾರ್ಜಿಯಾ ಮೆಡಿಕಲ್ ಕಂಪೋಸಿಟ್ ಬೋರ್ಡ್ ಅಂತ ಇದೆ, ಹ್ಮ್ ಅವರು ಹೊಸ ರೂಲ್ ಮಾಡಿದ್ರು. ಹ್ಮ್ ಸೊ PDMP ಅಂತಂದ್ರೆ ಹ್ಮ್ ಅದೊಂಥರ ಸಾಫ್ಟ್ವೇರ್ ಸಿಸ್ಟಮ್, ಇದು ವೆಬ್ಸೈಟ್. ಹ್ಮ್ ಅಲ್ಲಿ ಎಲ್ಲ ಫಾರ್ಮಸಿಸ್ಟ್ಗಳು, ಎನಿ ಡಾಕ್ಟರ್ ಹೂ ರೈಟ್ಸ್ ಹ್ಮ್ ಎ ಕಂಟ್ರೋಲ್ ಸಬ್ಸ್ಟೆನ್ಸ್ ಹ್ಮ್ ಹ್ಯಾಸ್ ಟು ಸಿ ದಟ್ ಅಂಡ್ ಡಾಕ್ಯುಮೆಂಟ್. ಹ್ಮ್ ಓಹೋ, ದಿಸ್ ಪೇಷಂಟ್ ವೆಂಟ್ ಅಂಡ್ ಸಾ ಡಾಕ್ಟರ್ ಸ್ಮಿತ್, ಹ್ಮ್ he gave him 2 days 10 days supply of Xanax. ಹ್ಮ್ So if i if I don't go to PDMP, then I cannot prescribe. ಅಬ್ಬಾ So that is a way of monitoring system, ಹ್ಮ್ ಹ್ಮ್ PDMP, to ಹ್ಮ್ make sure ಹ್ಮ್ patients don't abuse drugs. ಹ್ಮ್ That is called PDMP system. ಡಾಕ್ಟರು ಫುಲ್ ಬ್ಯುಸಿ ಇರ್ತಾರೆ, ಈ ಮೆಂಬರ್ ಆಗೋದೇನು, NKK ನಲ್ಲಿ ಪಾರ್ಟಿಸಿಪೇಟ್ ಮಾಡೋದೇನು, ಎಲ್ಲಾ ತರದ ಕಮ್ಯುನಿಟಿ ಸರ್ವಿಸಸ್ ಅಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಸಮಯ ಹೆಂಗು ಅಂತ ಅನ್ಕೆ. I don't have private practice, so ಹ್ಮ್ it gives me more time, and ಹ್ಮ್ my wife also helps. ಹ್ಮ್ So ಕನ್ನಡ ಅನ್ನೋದು ನಂಗೆ ಬಹಳ ಇಷ್ಟ, ಹ್ಮ್ ಹಿಂದೂ ಧರ್ಮ. ಹ್ಮ್ I want to find my roots ಹ್ಮ್ while ಹ್ಮ್ experiencing these roots, ಹ್ಮ್ and also my grandchildren. I ಹ್ಮ್ want to see ಹ್ಮ್ how both cultures can manage humans. ಹ್ಮ್ And being social, ಹ್ಮ್ I can always have some, it relaxes me to go and see Kannada functions. ವಾವ್. NKK ಅಲ್ಲಿ. ಸೊ ಒಂದ್ ಸೆಂಟೆನ್ಸ್ ಅಲ್ಲಿ ಮೆಂಟಲ್ ಇಲ್ನೆಸ್ ನ ಓವರ್ಕಮ್ ಮಾಡಬಹುದು ಅಂದ್ರೆ ಏನ್ ಹೇಳ್ಬೋದು ಸರ್ ನೀವು? Have faith in the mental health system, ಹ್ಮ್ that you don't have to suffer alone. ಹ್ಮ್ ಹ್ಮ್ Don't suffer alone ಹ್ಮ್ in your own mind. ಹ್ಮ್ ಹ್ಮ್ Talk to someone, get some help, ಹ್ಮ್ reach out to people. ಹ್ಮ್ ಹ್ಮ್ Don't suffer inside. ಹ್ಮ್ ಹ್ಮ್ Always open up. ಹ್ಮ್ ಹ್ಮ್ Don't suppress your emotions. ಹ್ಮ್ ಹ್ಮ್ Be open to your problems, just like you're open to your physical problems. ಹ್ಮ್ ಎಮೋಷನಲ್ ಪ್ರಾಬ್ಲಮ್ಸ್ನ ನೆಗ್ಲೆಕ್ಟ್ ಮಾಡಬೇಡಿ. ಹ್ಮ್ ಎಮೋಷನಲ್ ಪ್ರಾಬ್ಲಮ್ಸ್ನ ಅಕ್ಸೆಪ್ಟ್ ಮಾಡ್ಕೊಂಡು ಬೇರೆಯವ್ರಿಗೆ ಹೇಳಿ. ಹ್ಮ್ ಹೆಲ್ಪ್ ತಗೊಳೋದು ಯಾವ ರೀತಿಯಿಂದನೂ ಒಂಥರ ಅವಮಾನ ಅಲ್ಲ, ಅದು ಹ್ಮ್ ಹ್ಮ್ ಅದು ಕೆಟ್ಟದಲ್ಲ. ಹ್ಮ್ ಹ್ಮ್ ದಟ್ ಶೋಸ್ ಯು ಆರ್ ಮೋರ್ ಹ್ಮ್ ಹೆಲ್ತಿಯರ್ ಹ್ಮ್ ಹ್ಮ್ ವೆನ್ ಯು ಅಕ್ನಾಲೇಜ್. ಹ್ಮ್ ದಟ್ ವೇ ಹ್ಮ್ you bring up your own next generation much ಹ್ಮ್ more healthier than ಹ್ಮ್ you. ಹ್ಮ್ And that mental health
and physical health both are important for the human body. ಎಸ್ ಸರ್. ಸೊ ಡಾಕ್ಟರ್ ಆಗಲಿ ಯಾವುದೇ ಪ್ರೊಫೆಷನಲಿಸ್ಟ್ ಆಗಲಿ ಫ್ಯಾಮಿಲಿ ಸಪೋರ್ಟು ತುಂಬ ಇಂಪಾರ್ಟೆಂಟು. Oh, yeah. ನಿಮ್ಮ ಸಪೋರ್ಟ್ ಸಿಸ್ಟಮು ನಿಮ್ಮ ವೈಫು ಅಂತ ಹೇಳ್ತಿದ್ದೀರಾ. ಕಾನ್ವರ್ಸೇಷನ್ ಅಲ್ಲಿ ಪೂರ್ತಿ ನಿಮ್ಮ ವೈಫ್ನ ಗುಣಗಾನ ಮಾಡಿದ್ರಿ. ರೈಟ್, ನಿಮ್ಮ ವೈಫ್ನ ಸ್ವಲ್ಪ ನಮಗೆ ನಮ್ಮ ವೀಕ್ಷಕರಿಗೆ ಇಂಟ್ರೊಡ್ಯೂಸ್ ಮಾಡ್ಬೋದಾ? Oh, okay. ಎಸ್ ಸರ್, ಪ್ಲೀಸ್ ಇಂಟ್ರೊಡ್ಯೂಸ್ ಯುವರ್ ವೈಫ್. Oh, this is Purnima Lokesh, spelled as Purnima. And we've been married for 43 years. ವಾವ್. 45 years. ಸೊ ಡಾಕ್ಟರ್ ಯಂಗ್ ಆಗಕ್ ಹೊರಟಿದ್ದಾರೆ ಇನ್ನು. Thank you. Thank you for saving me. Yes. 45 years. And she has been pillar of my life, emotionally, physically. I don't think I would have survived much without her. Wow. And she has given us two wonderful sons, who one is in Wall Street doing very well, and a wonderful American daughter-in-law, Julie, and then we have another son, Naveen, and that our older son is Likit. And Likit has 3 children. We are very proud to be grandparents. Yes. And our second son is Naveen, and his wife is Annie. Wonderful family. They love us just like anybody else. Wow. I have never felt with them their family is different. They treat us like our family. Yes. So like John Lennon said, there's no barrier to religion and nations. Wow. Love has no borders. Yes. So we are so glad, but people make this, which is not true. Love has no boundaries. Yes, sir. Madam, how proud are you? ಲೈಕ್ ಇಂಥ ಡಾಕ್ಟರ್ನ ಮದುವೆ ಆಗಿ ಈ ದೇಶಕ್ಕೂ ನೀವು ಪಾದಾರ್ಪಣೆ ಮಾಡಿ ಅವರಿಗೆ ಸಾಥ್ ಕೊಟ್ಟು ಇಷ್ಟೆಲ್ಲ ನಿಮ್ಮ ಬಗ್ಗೆ ಗುಣಗಾನ ಮಾಡಿದ್ರು. ಹೆಂಗ್ ಅನ್ಸುತ್ತೆ ಇಷ್ಟೊಂದೆಲ್ಲ ಸರ್ವಿಸ್ ಕೊಟ್ಟಿರೋದ್ರ ಬಗ್ಗೆ ನಿಮ್ಮ ಒಂದು ಮಾತು ಹೇಳೋದಾದ್ರೆ ಏನ್ ಹೇಳ್ಬೋದು ಅಂತ? ಫಸ್ಟ್ ಆಫ್ ಆಲ್ ಪಾಪ ಓದಿ ಇಷ್ಟು ಮುಂದುವರೆದು ಇಷ್ಟು ಜನಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ ಒಳ್ಳೆ ಗುಣ ಇದೆ ಅಲ್ಲ. ಮತ್ತೆ ಮನೆ ತಂದೆಯಿಂದಾನು ಬಹಳ ಚೆನ್ನಾಗಿ ಹೆಸರು ತಗೊಂಡಿದ್ದಾರೆ ಅವ್ರ ಮನೆಯವರು. ನಮ್ ತಾತನು ಪಾರ್ಲಿಮೆಂಟ್ ಮೆಂಬರ್. ಓಕೆ. ಇಬ್ರು ಮೀಟ್ ಆಗಿರೋ. ಸೊ ನಮ್ ತಂದೆನು ಪಾಲಿಟಿಕ್ಸ್ ಮ್ಯಾಚ್ ಆಯ್ತು ಇಬ್ರಿಗೂ. ಅದೇ ನಮ್ ತಂದೆಯವರು ಚೀಫ್ ಇಂಜಿನಿಯರ್. ರೈಟ್ ರೈಟ್. ಒಬ್ರಿಗೊಬ್ರು ಫ್ಯಾಮಿಲಿ ಮೊದ್ಲಿಂದಾನು ಪರಿಚಯ. ಇಲ್ಲಿ ಬಂದ್ಮೇಲೆ ಒಂದು ಚೇಂಜ್ ಆಗಿಲ್ಲ. ಒಬ್ರಿಗೆ ಮಾಡ್ಬೇಕು, ಒಬ್ರು ಕೊಡ್ಬೇಕು ಅನ್ನೋದು ಒಳ್ಳೆ ಗುಣ ಇದೆ. ನೋಡಿ ಸರ್ ಎಷ್ಟು ಅಪ್ರಿಶಿಯೇಟ್ ಮಾಡ್ತಾ ಇದಾರೆ ನಿಮ್ನ. ರೈಟ್. ಎಸ್. ಸೊ ನೀವು ಒಂದು ಹಾರ್ಡ್ ಫೇಸ್ ನ ಓವರ್ಕಮ್ ಮಾಡಿದ್ರಿ ಅಂತ ಕೇಳ್ಪಟ್ಟೆ. ಆ ಟೈಮ್ನ ಓವರ್ಕಮ್ ಮಾಡೋದು ಎಲ್ರಿಗೂ ತುಂಬಾನೇ ಕಷ್ಟ. ನಮ್ಮಂತವ್ರಾದ್ರೆ ನಾವು ಹೋಪ್ಸ್ನೇ ಕಳ್ಕೊಂಡು ಡಿಮೋಟಿವೇಟ್ ಆಗಿ ಎಂತ ಸ್ಥಿತಿ ಬಂದ್ಬಿಡ್ತಪ್ಪ ಅಂತ ನಾನು ಕುಗ್ಬಿಡ್ತೀನಿ. ಮನ್ಸು ಹಿಂಗಾಗ್ಬಿಡುತ್ತೆ ಮೇಡಮ್, ಹಿಡಿದಂಗಾಗ್ಬಿಡತ್ತೆ. ಸೊ ಬ್ರೆಸ್ಟ್ ಕ್ಯಾನ್ಸರ್ನ ಓವರ್ಕಮ್ ಮಾಡ್ಕೊಂಡು ಇವತ್ತಿಗೂ ಕೂಡ ಒಳ್ಳೆ ಡಾಕ್ಟರ್ಗೆ ತಕ್ಕ ಹೆಂಡತಿ ಅಂತಂತ ಹೇಳಿ ಪ್ರೂವ್ ಮಾಡಿ ತೋರಿಸ್ತಾ ಇದ್ದೀರಿ. ಹೆಂಗ್ ದೊಡ್ಡ ವಿಷಯ ಅಲ್ಲ ಮೇಡಮ್, ಅದು 4-6 ಜನರಿಗೆ ಹೆಲ್ಪ್ ಆಗಲಿ. ಅದು ಮಾಡ್ಬೇಕು ಅಂತ ಇಷ್ಟ ಇದೆ. ಅದೇ ಇದು ಕೊರೋನಾ ಬಂದಾಗ 2020 ಅವಾಗ ಸ್ವಲ್ಪ ಗೊತ್ತಾಯ್ತು ನನಗೆ. ಏನೋ ಮಾಡ್ತಾ ಇದ್ದೆ, ಅವಾಗ ಏನೋ ಒತ್ತದಂಗ ಆಯ್ತು. ಒಂಥರ ಬ್ಲೂಬೆರಿ ತರ ಏನ್ ಅನಿಸ್ತು, ಏನಪ್ಪಾ ಇದಂತ ನೋಡಿಲ್ವಲ್ಲ ಅಂತ ರೇಡಿಯಾಲಜಿಸ್ಟ್ ಹತ್ರ ಹೋಗೆಲ್ಲ ಮಾಡಿದೆ. ಆದ್ರೆ ಅವ್ರು ಅಂದ್ರು ಇಲ್ಲ, ಆ ಕಡೆ ಎಲ್ಲ ಇನ್ನೊಂದು ಬ್ರೆಸ್ಟ್ ಬಂದಿದೆ. ಸ್ವಲ್ಪ ಡೆವಸ್ಟೇಟಿಂಗ್. ನನ್ಗೂ ಇವ್ರಿಗೂ ಇದೇನಪ್ಪ ಡಾಕ್ಟರ್ ಹಸ್ಬೆಂಡ್ ಮನೆಗೆ ಇಷ್ಟು ಗೊತ್ತಾಗ್ಲಿವ, ನಮ್ಮಂತವ್ರಿಗೆ ಬರ್ಬೇಕಾ? ಸ್ವಲ್ಪ ಒಂಥರ ಆಂಗ್ಸೈಟಿ, ಒಂಥರ ಡೈಲಮಾ ಇರುತ್ತೆ. ಡೆವಸ್ಟೇಟಿಂಗ್, ಏನ್ ಮಾಡೋದು ಅಂತ. ಬಟ್ ನಮ್ ಫ್ರೆಂಡ್ಸ್ ಇವರು ಎಲ್ಲರೂ ಪಾಪ ಹೆಲ್ಪ್ ಮಾಡಿ ಏನಕ್ಕೆ ಅಂತ ಮಾಡಿ ಆಮೇಲೆ ಬಯಾಪ್ಸಿ ಮಾಡಿಸೋದ್ಮೇಲೆ ಗೊತ್ತಾಯ್ತು ಓನ್ಲಿ ಒನ್ ಸೈಡ್ ಇದೆ. ಅದು ಬಿಗಿನಿಂಗ್ ಸ್ಟೇಜ್ ಅಲ್ಲ, ಸೊ ಪರವಾಗಿಲ್ಲ ಮಾಡೋಣ ಅಂತ ಹೇಳಿದ್ರು. ನಾನಂದ್ರೆ ಈಗ ಒಂದನ್ನೇ ಇದ್ ಮಾಡೋದೇನು, ಬಯಾಪ್ಸಿ ಏನು ಮಾಡೋದು, ಎರಡನ್ನು ಮಾಡ್ಬಿಟ್ಟು ನೋಡೋಣ ಅಂತ. ಆಮೇಲೆ ನೋಡಿದ್ರೆ ನಂಗೆ ಸಮಾಧಾನ ಇಲ್ಲ, ಕೀಮೋ ತಗೋಬೇಕು ಅಂತ. ಬಟ್ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ನನ್ನ ಪಾಯಿಂಟ್ಸ್ ಎಲ್ಲ ಕಡಿಮೆ ಇತ್ತು. ಅದೆಲ್ಲ ಬಯಾಪ್ಸಿ ಮಾಡಿ ಸ್ಟಡಿ ಮಾಡಿ ಹೇಳ್ತಾರೆ ನಮ್ಗೆ ಇಷ್ಟು ಪಾಯಿಂಟ್ಸ್ ಇದೆ, ಇಷ್ಟು ಪಾಯಿಂಟ್ಸ್ ಇದೆ ಅಂತ. ಅದ್ ತಿಳ್ಕೊಬೇಕಾದ್ರೆ ತಿಳ್ಕೊಂಡು ನಮ್ ಫ್ರೆಂಡ್ಸ್ ಬಹಳ ಜನ ಇದಾರೆ, ಒಂದ್ 3 ಜನ ಆಂಕಾಲಜಿಸ್ಟ್. ಡೇ ಅಂಡ್ ನೈಟ್ ನಮ್ ಜೊತೆ ವರ್ಕ್ ಮಾಡೋದು. ಇವ್ರಿಗೆ ಬಹಳ ಸಮಾಧಾನ, ಸಪೋರ್ಟ್ ಕೊಟ್ರು. ಏನ್ ಮರಿ ಮಾಡ್ಬೇಡ, ನೋಡ್ಕೊಳ್ಳೋಣ ನೋಡಿ. ಅವ್ರ ಹೆಸರಿಗೆ ತಕ್ಕಂಗೆ ಸೈಕಾಲಜಿಸ್ಟ್ ತಾನೆ, ಮನಸ್ಸಿನ ಸಮಾಧಾನ ಮಾಡಕ್ಕೂ ಇದಾರಲ್ಲ. ರೈಟ್. ಮೆಡಿಕಲ್ ಪಾರ್ಟ್ ಕಷ್ಟ. ಆಮೇಲೆ ಈಗ ಗೊತ್ತಾಯ್ತು ಅದಕ್ಕೆ, ಇಲ್ಲ ಬಯಾಪ್ಸಿ ಮಾಡದ್ಮೇಲೆ ಎರಡಕ್ಕೂ ಬರುತ್ತೆ ಅಂದ್ರೆ ಬೇಡ, ತೆಗಿಸ್ಬಿಡೋಣ ಅಂತ ಹೇಳಿ ಕೀಮೋ ತಗೊಳ್ಳಿಲ್ಲ.
ನಾನು ಬರೀ ರೇಡಿಯೇಷನ್ ಸೊ ಆ ಹಾರ್ಡ್ ಟೈಮ್ನ ಓವರ್ಕಮ್ ಮಾಡಿ ಡಿಸಿಷನ್ ಮಾಡೋದು ಕಷ್ಟ. ಅದು ಕೊರೋನಾ ಟೈಮ್ ಬಹಳ ಹೋಗಂಗಿಲ್ಲ ಹಾಸ್ಪಿಟಲ್ಗೆ, ಒಬ್ಳೆ ಹ್ಮ್. ಹೋಗ್ಬೇಕು ಬರ್ಬೇಕು, ಇವ್ರು ಬರಂಗಿಲ್ಲ. ಹ್ಮ್. ಸೊ ಸೆಲ್ಫ್ ಡಿಸಿಷನ್ ಎಷ್ಟೋ ಹೆಣ್ಮಕ್ಳಿಗೆ ತೋರ್ಸ್ಕೋಬೇಕು ಅನ್ನೋ ಒಂದು ಅಂಜಿಕೆ ಇರುತ್ತೆ, ಹೆಸಿಟೇಷನ್ ಇರುತ್ತೆ. ಅದು ಅದ್ನೇ ಈಗ ಹೇಳ್ತಾ ಇದೀನಿ ಎಲ್ಲ ಅವೇರ್ನೆಸ್. ಫ್ರೆಂಡ್ಸ್ ಸಿಕ್ಕ್ರೆ ನೋಡ್ದ ಮ್ಯಾಮೋಗ್ರಾಮ್ ಮಾಡಿಸ್ಕೊಂಡ್ಯಾ, ಹ್ಮ್. ಎವ್ರಿ ಇಯರ್ ಮಾಡಿಸ್ಕೊಂಡ, ಹ್ಮ್. ಇಲ್ಲ ನೀವ್ ಇದನ್ನ ಹುಡುಕ್ಬೇಕು, ಅಂಡರ್ ದ ಆರ್ಮ್ ಹುಡುಕ್ತಾ ಇರ್ಬೇಕು, ಎಲ್ಲಾ ಕಡೆನೂ ಏನೇನ್ Self- ಬಲ್ಜ್ ಬಂದ್ಬಿಟ್ರೆ self ಎದುರ್ಕೋಬೇಕಾಗತ್ತೆ. exam. ಅದ್ ನೋವಿಲ್ಲ, ಪೇನ್ ಇರಲ್ಲ, ಹ್ಮ್. ಸೊ ಏನೇನು ಗೊತ್ತಾಗೋದಿಲ್ಲ. ಹ್ಮ್. ಹ್ಮ್. ನೀವು ಸ್ವಲ್ಪ ಎವ್ರಿ ಡೇ ಒಂದ್ ಸ್ವಲ್ಪ ಮಾನಿಟರ್ ಮಾಡ್ಕೊಂಡು ಚೆಕ್ ಮಾಡ್ತಾ ಇದ್ರೆ ಒಳ್ಳೇದು ಅಂತ ಹೇಳ್ತೀರಿ. ರಿಲೇಟಿವ್ಸ್ ಎಲ್ಲಾರ್ಗು ಅದೇ ಹೇಳೋದ್ ನಾನು. ವಾವ್, ನನ್ನ ಸೋ ಸ್ವೀಟ್, ನೆನ್ಸ್ಕೊಳ್ಳಿ, ನಾನ್ ನೆನ್ಸ್ಕೊಂಡ್ ಮಾಡಿಸ್ಕೊಂಡ್ರ ಅಂತ ಎವ್ರಿ ಇಯರ್ ಹೇಳ್ತಾ Mhm. ಇರ್ತೀನಿ ನಾನು. ಸೋ ನೈಸ್ ಆಫ್ ಯು. ಅಂಡ್ So, ನಿಮ್ಮಿಂದ ಕರೆದ್ಬಿಟ್ಟು ಹೇಳ್ತಾರೆ, ಪೂರ್ಣಿಮಾ ನೀನ್ ಮಾಡಿಸ್ಕೊಂಡಿಲ್ಲ, ಹ್ಮ್. ನೀ ಹೇಳಿದ್ದೆಲ್ಲ ನಾನು ಮಾಡಿಸ್ಕೊಂಡೆ ಅಂತ ಹಾ, ಹೇಳ್ತಾರೆ. ಹಾ. ಕರಿ ನನ್ನ ಅಂತ ಹೇಳ್ಬಿಡ್ತೀನಿ, ಜಸ್ಟ್ ಟು ಅಬ್ಬಾ. ಮೇಕ್ ಇಟ್ ಅವೇರ್. ಖುಷಿ ಆಯ್ತು ಅದು madam. ಅವಮಾನ ಅಲ್ಲ, ಹಾ. ಬಟ್ ಇದು ಹೆಲ್ತ್ ಅಲ್ಲಲ್ಲ, ಜಸ್ಟ್ ಇಟ್ಸ್ ಜನರಲ್ ಅವೇರ್ನೆಸ್ ನೀವು ಹೆಲ್ಪ್ ಕೊಡ್ತಿರೋದು. ಮಾಡ್ಬೇಕು ಅಂತ ಹ್ಮ್. ಹ್ಮ್. ಹೇಳಿದೆ. ಬಟ್ So, ತುಂಬಾ ಹಂಗಾಗಿ ನಂದು ಅದೇ ಹಾರ್ಮೋನ್ ಮೆಡಿಸಿನ್ ತಗೊಂತಾ ಇದ್ದೀನಿ, ಅದರಿಂದ ಆಗಿರೋದು ಅದು. ಓಕೆ. ಸೊ ಹಾರ್ಮೋನ್ ಎವ್ರಿ ಡೇ ತಗೋಬೇಕು, ತಪ್ಪಲ್ಲ. ಹ್ಮ್. ಹ್ಮ್. ಸೊ ಈಗ 5 ವರ್ಷದ ಸರ್ವೈವಲ್ ನಮ್ ಹ್ಮ್. ಡಾಕ್ಟರ್ ಅಂದ್ರೆ ನೋಡೋದು 5 ವರ್ಷ ಸರ್ವಾಗಿದೆ, ಡೋಂಟ್ ವರಿ, ಹ್ಮ್. ಹಂಗೆ ಟೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ. ಫ್ರೆಂಡ್ಸ್ ರಿಲೇಟಿವ್ಸ್ ಬಹಳ ಹೆಲ್ಪ್ ಆದವರೆಲ್ಲ ಪಾಪ ಹೇಳಿ ಕರೆದಿರ್ತಾರೆ, ಪೂರ್ಣಿಮಾ ನಂದೇ 20 ವರ್ಷ ಇದೆ, ನೀನೇನ್ ವರಿ ಮಾಡ್ಬೇಡ. ಸೊ ಐ ಗಾಟ್ ಅನದರ್ ಹೆಲ್ಪ್ ಫ್ರಮ್ ಅದರ್ ಫ್ರೆಂಡ್ಸ್ ಅಂತ. ಎಸ್. ಹಂಗೆ ಯೂನಿಟ್ ಬಹಳ ಚೆನ್ನಾಗಿದೆ, ಫ್ರೆಂಡ್ಸ್ ಫ್ಯಾಮಿಲಿ ಊಟ ಕೊಡೋದು, ಹ್ಮ್. ಕೇಳ್ತಾ ಇರ್ತಾರೆ ಆಗತ್ತಾ ಬರ್ಲಾ ಅಂತ, ನಾನು ಇನ್ನೂ ವಿಚಾರ ಮಾಡಿಸ್ತಾರೆ. ಬಾ ರೈಟ್. ಸೊ ಎಷ್ಟು ಹಾರ್ಡ್ ಟೈಮ್, ಬಟ್ ಎವ್ರಿಬಡಿ ಗೋಸ್ ಥ್ರೂ. ಎಸ್ ಎಸ್ ಒಬ್ರೊಬ್ರು ಪಯಣದಲ್ಲಿ ಒಂದೊಂದು ಹಾರ್ಡ್ ಟೈಮ್ ಬಂದೇ ಬರುತ್ತೆ. Mhm. ಸೊ ಅದು ಒಳ್ಳೆ ದಿನಗಳು ಬರ್ತವೆ, ನಾವು ಓವರ್ಕಮ್ ಮಾಡಿ. ಸೊ ನೀವು ನಮಗೆ ಸ್ಟ್ರಾಂಗ್ ವಿಮೆನ್ ಮಾಡೆಲ್ ಆಗ್ಬಿಟ್ರಿ ನೀವು ನಮ್ಗೆ. ಸೊ ಇಂಥ ಟೈಮನ್ನು ಕೂಡ ನಾವು ಏನು ಭಯ ಇಲ್ದಲೆ, ಆತಂಕ ಇಲ್ದಲೆ ಓವರ್ಕಮ್ ಮಾಡ್ಬೋದು ಅನ್ನೋದಕ್ಕೆ ನೀವು ಮಾದರಿ ಆಗ್ಬಿಟ್ರಿ. ವಿ ಸಲ್ಯೂಟ್ ಯು. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಥ್ಯಾಂಕ್ಸ್ ರೇ. Thanks, sir. ಎಸ್ ಎಸ್. ಒಟ್ಟಾರೆ ಡಾಕ್ಟರ್ ಕಪಲ್ ನೀವಿಬ್ರು ಅಂದದ ಚಂದದ ನಗ್ಮುಖದ ಕಪಲ್ಸ್ ಅಂತ ನೀವು. ಸೊ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಇಷ್ಟು ಚೆನ್ನಾಗಿ ಬಾಳಿದೀರಾ ಅಂದ್ರೆ ನಮ್ಮಂತವ್ರು ಇನ್ನಷ್ಟು ಸ್ಫೂರ್ತಿದಾಯಕವಾಗಿ ನಿಮ್ಮ ರೂಲ್ ನ ಫಾಲೋ ಮಾಡಿ ಇನ್ನಷ್ಟು ವರ್ಷ ಸಂತೋಷವಾಗಿ ಬಾಳೋದಕ್ಕೆ ಹೆಲ್ಪ್ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. Thank you for all the wonderful work you are doing. You are doing a great job. ಡಾಕ್ಟ್ರೆ, ಫೈನಲಿ ಮತ್ತು ಇಷ್ಟೊಂದು ಮಾತಾಡಿದ್ವಿ ನಿಮ್ಮ ಹತ್ರ. ನಿಮ್ಗೆ ನಿಮ್ಮ ಮೆಡಿಕಲ್ ಪಯಣ ಎಷ್ಟು ತೃಪ್ತಿ ಕೊಟ್ಟಿದೆ? ಭಾಳನೇ ತೃಪ್ತಿ ಕೊಟ್ಟಿದೆ. ನಾನು I never thought that life would be so meaningful. Medicine gave me a meaning to my life. It Right. made me that a purpose. Yes. A human has to feel that he was useful in this world from 1954 to whatever God has given me, that my life was useful and I have helped many people as much as I can, and that's well-lived life. Awesome, sir. ಸೊ ಎಲ್ಲ ಸಾಧಕರಿಗೂ ಕೊನೆಯದಾಗ ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಈ ಸಂದರ್ಶನ, ಈ ಪಾಡ್ಕಾಸ್ಟ್, ಪರ್ಸನಲಿ ಹೌ ಡಿಡ್ ಯು ಫೀಲ್? Oh, it was superb. Thank you to both of you. ಶ್ರೀವತ್ಸ ಅವ್ರಿಗೆ, ಆಮೇಲೆ ಅಶ್ವಿನಿ ಅವ್ರಿಗೆ ಬಹಳ ಸಂತೋಷ. ನೀವು ಈ ಥರ ಕಾರ್ಯನ ಎಲ್ಲ ನಾನು ನೋಡ್ತಾ ಇದ್ದೀನಿ. ಎಲ್ಲ ಕಲಾವಿದರಿಗೂ ಎಲ್ಲರನ್ನೂ ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಎಷ್ಟು ಈಸಿಯಾಗಿ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ. ಯು ಮೇಕ್ ಅದರ್ ಪೀಪಲ್ ಫೀಲ್ so important, and they reveal with their own heart the wonderful things that you are bringing the best in people so much that we are grateful to you. We are indebted to you in this society of Karnataka society here, not only the whole Indian community in Atlanta area and throughout the nation. We wish you all the best and many, many, many years of this glorified job, thankless job. Many times you take your time. There's no commercial involvement here, but yet you open the minds and hearts of so many people. ಸರ್, ಎಷ್ಟು ಹೇಳ್ಬಿಟ್ರಿ ಸರ್, ನನ್ಗೆ ಆನಂದ ಬಾಷ್ಪ ಬಂದ್ಬಿಡತ್ ನನಗೀಗ. ನನ್ಗೆ ಅಷ್ಟು ನಾವು ಅಷ್ಟು ಮಾಡಿವ ಇಲ್ವಾ ಅನ್ಸತ್ತೆ. ಬಟ್ ನಿಮ್ಮ ಒಂದು ಅಪ್ರಿಸಿಯೇಷನ್ಗೆ ಎದೆ ಬಡಿತ ಜೋರಾಗಿದೆ ಅಂತ ಹೇಳ್ಬೋದು ನಾನು. ಸೊ ಖುಷಿ ಆಯ್ತು ನಿಮ್ಮೊಟ್ಟಿಗೆ ಮಾತಾಡಿ, ಅಂಡ್ ನಿಮ್ಮ ಸಾಧನೆ ಮಾತಾಡ್ತು ಇಷ್ಟೊತ್ತು. ನಾವು ನಿಮ್ಮನ್ನ ಮಾತಾಡ್ಸಿ ನಮ್ಮಂತ ಯುವಕರಿಗೆ
ನೀವು ರೋಲ್ ಮಾಡಲ್ ಕಪಲ್ ಅಂತ ಅನ್ಸುತ್ತೆ ನನಗೆ. ಸೊ ವೈದ್ಯರಾಗಿ ಸಾಮಾನ್ಯ ಒಂದು ವೈದ್ಯಕೀಯ ಪ್ರವೃತ್ತಿ ಜೊತೆಗೆ ಕಮ್ಯುನಿಟಿನಲ್ಲಿ ನಿಮ್ಮ ಒಂದು ಕೊಡುಗೆ ಇದೆಯಲ್ಲ, ಆ್ಯಂಡ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದಿದೆಯಲ್ಲ. ಸೊ ಇಷ್ಟೊತ್ತು ನೀವು ಡಾಕ್ಟರು ಬ್ಯುಸಿ ಸ್ಕೆಡ್ಯೂಲಲ್ಲಿ, ನಿಮ್ಮ ಒಂದು ಟೈಟ್ ಸ್ಕೆಡ್ಯೂಲಲ್ಲೂ ಕೂಡ ನಮಗೆ ಈ ಸಮಯನ ಕೊಟ್ರಿ ನಮ್ಮ ಚಾನಲ್ಗೆ, ಆ್ಯಂಡ್ ವಿ ಆರ್ ವೆರಿ ಥ್ಯಾಂಕ್ಫುಲ್ ಫಾರ್ ಯು. ಆ್ಯಂಡ್ ನಿಮ್ಮ ಸರ್ವಿಸ್ ಅಂತೂ ಮೀನ್ ಅನ್ಎಕ್ಸ್ಪ್ರೆಸಿಬಲ್. ಸೊ ವಿ ವಿಶ್ ಯು ಗುಡ್ ಲಕ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಂಡವರ್ ಸರ್. Thank for you. your wishes, Thank you. Ray. Thank you. ಸೊ ಜರ್ನಿ ವಿ